ಅಸ್ಸಲಾಮು ರಹಮತುಲ್ಲಾಹಿ ವಬರಕಾತು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಖಾಲಿದ್ ಮತ್ತೊಮ್ಮೆ ನಿಮ್ಮ ಮುಂದೆ ಎಂದಿನಂತೆ ಅದೇ ಪದಗಳೊಂದಿಗೆ ಪ್ರಾರಂಭಿಸುತ್ತೇನೆ. ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ. ಪ್ರಿಯ ವೀಕ್ಷಕರೇ, ಇಂದು ನಾವು ಸೊಂಡೂರು ತಾಲ್ಲೂಕಿನಲ್ಲಿ ಇದ್ದೇವೆ. ಸೊಂಡೂರಿನ ಒಂದು ಮಸ್ಜಿದೆ ಹಜರತ್ ಬಿಲಾಲ್ ಅಹ್ಲೆ ಹದೀಸ್ ಹಳೆ ಚಪ್ಪರದಳ್ಳಿ ಸೊಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿದ್ದೇವೆ. ಇಲ್ಲಿ ಒಂದು ನೂತನವಾದಂಥ ಒಂದು ಕಾರ್ಯಕ್ರಮ ಇಂದು ನಡೀತಾ ಇದೆ. ಅದೇನಂತ ಕೇಳ್ತೀರಾ? ಮಸೀದಿ ಸಂದರ್ಶನ ಕಾರ್ಯಕ್ರಮ. ಸಾರ್ವಜನಿಕರಿಗೆ ಒಂದು ಬಹಳ ಒಳ್ಳೆಯ ಒಂದು ಅವಕಾಶ ಇಲ್ಲಿನ ಆಡಳಿತ ಮಂಡಳಿಯವರು ಕಲ್ಪಿಸಿಕೊಟ್ಟಿರುತ್ತಾರೆ. ಇಲ್ಲಿ ಇಂದು ಸ್ತ್ರೀಯರು ಪುರುಷರು ಯಾವುದೇ ಥರದ ಭೇದ ಭಾವ ಇಲ್ಲದೆ ಒಂದು ಸಮಗ್ರ ಸಾರ್ವಜನಿಕರಿಗೆ ಸರ್ವಧರ್ಮೀಯರಿಗೆ ಒಂದು ನೂತನವಾದಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ ಇಲ್ಲಿನ ಆಡಳಿತ ಮಂಡಳಿಯವರು. ಬನ್ನಿ ವೀಕ್ಷಕರೇ, ಇಲ್ಲಿಗೆ ಬಂದಂಥ ಒಂದು ಗಣ್ಯರ ಒಂದು ಸಾಮಾನ್ಯ ಜನರ ಅಭಿಪ್ರಾಯಗಳನ್ನು ಕೂಡ ನಾವು ಕಲೆ ಹಾಕ್ತಾ ಹೋಗೋಣ. ಬನ್ನಿ. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಬಣಕಾರ್ ಅಂತ. ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಸರ್, ನಿಮ್ಮ ಈ ಒಂದು ನೆಲದಲ್ಲಿ ಈ ಥರದ ಒಂದು ಪ್ರಯೋಗ ನೂತನವಾದಂಥ ಒಂದು ಪ್ರಯತ್ನ ಸರ್, ಏನು ಹೇಳಲಿಕ್ಕೆ ಬಯಸ್ತಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇದು ಹೆಚ್ಚಿಗೆ ಆಗಬೇಕು. ನಿತ್ಯ ಇಲ್ಲಿಯವರೆಗೆ ಜನರಲ್ಲಿ ಒಂದು ಕಲ್ಪನೆ ಇದೆ. ಹೇಗೆ ನಾವು ಮಂದಿರಕ್ಕೆ ಎಲ್ಲರೂ ಹೋಗ್ತಾರೆ, ನೀವು ಇಸ್ಲಾಂ ಧರ್ಮದವ್ರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಅಲ್ಲಿ ಮುಕ್ತ ಅವಕಾಶ ಇರ್ತದೆ. ಹಾಗೆ ಇಲ್ಲಿ ಅವಕಾಶ ಇದೆ, ಕೊಟ್ಟಿದ್ದಕ್ಕೆ ಭಾಳ ಸಂತೋಷ. ಇಂಥವು ಹೆಚ್ಚೆಚ್ಚಿಗೆ ನಡೆದಂಗೆಲ್ಲ ಏನಾಗ್ತದೆ, ಜನರಿಗೆ ಅವೇರ್ನೆಸ್ ಬರ್ತದೆ. ನಾನಿಲ್ಲಿ ಒಂದು ಚರ್ಚೆ ಮಾಡಿದೆ ನಿಮ್ಮ ಗುರುಗಳ ಹತ್ರ. ಪ್ರಮುಖವಾಗಿ ಸೃಷ್ಟಿ ಯಾವುದು, ಸೃಷ್ಟಿಕರ್ತ ಯಾವುದು ಅಂತ. ನಾವು ಸೃಷ್ಟಿಯಲ್ಲಿ ಅವರು ನಿಮ್ಮ 6 ತತ್ವಗಳನ್ನು ಹೇಳ್ಯಾರೆ. ಅವೆಲ್ಲ ಧರ್ಮದಲ್ಲಿ ಅದಾವೆ, ಇಸ್ಲಾಂ ಧರ್ಮದಲ್ಲಿ ಕೂಡ ಅದಾವೆ. ಹಾಗಾಗಿ ಅವನ್ನ ಜನರಿಗೆ ತಿಳಿಸುವಂತಹ ಒಂದು ದೊಡ್ಡ ಪ್ರಯತ್ನ ಇದೆಯಲ್ಲ, ಇದು ಒಳ್ಳೆಯ ಪ್ರಯತ್ನ. ಇನ್ನೂ ಹೆಚ್ಚಾಗಿ ನಡೀಲಿ. ಅದಕ್ಕೆ ನಮ್ಮ ಪೂರ್ಣ ಪ್ರಮಾಣದ ಸಹಕಾರ, ಬೆಂಬಲ ಎಲ್ಲ ರೀತಿ ಇರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಸೃಷ್ಟಿ ಮತ್ತು ಸೃಷ್ಟಿಕರ್ತನ ವ್ಯತ್ಯಾಸ ಇರುವಂಥ ಒಂದು ಅಂಶಗಳು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಇಲ್ಲಿಗೆ ಬಂದಂಥ ಒಂದು ಗಣ್ಯರು ಹೇಳ್ತಾ ಇದ್ದಾರೆ. ತಮ್ಮ ಹೆಸರು? ಸರ್, ನಮ್ಮ ಹೆಸರು ಅಂದಪ್ಪ ಅಂತೇಳಿ. ಸರ್, ಪ್ರೊಫೆಷನ್? ಸರ್, ಕಸುಬು? ನಮ್ಮದು ಇದು PT ಅಂದರೆ ಫಿಸಿಕಲ್ ಎಜುಕೇಷನ್ ಡೈರೆಕ್ಟ್ರು.
ಸರ್, ಈ ಥರದ ಒಂದು ಕಾರ್ಯಕ್ರಮ ನಿಮ್ಮ ನೆಲದಲ್ಲಿ, ನಿಮ್ಮ ಊರಿನ ನೆಲದಲ್ಲಿ ಮೊಟ್ಟ ಮೊದಲ ಬಾರಿ ನಡೀತಾ ಇದೆ. ಏನು ಹೇಳಿಕ್ಕೆ ಬಯಸ್ತಾರೆ ಈ ಒಂದು ಕಾರ್ಯಕ್ರಮ? ಸರ್ ತುಂಬ ಖುಷಿ ಅನ್ನಿಸ್ತದೆ. ನಾನು ಎಲ್ಲಿ ನೋಡಿದ್ದಿಲ್ಲ ಸರ್. ನಾವು ಕೊಪ್ಪಳದಲ್ಲಿ ಇಂಥ ಕಾರ್ಯಕ್ರಮ ಯಾವತ್ತಿಗೆ ನಾನು ಕಂಡಿದ್ದಿಲ್ಲ. ಬಟ್ ಇವತ್ತು ನಮ್ಮ ಸರ್ ಸನತ್ ಸರ್ ಅಂತಂದೇಳಿ ಅವರು ಬಾಪ್ ಅಂತ ಹೇಳಿದ್ರು. ನಾನು ಇನ್ನೂ ಇಬ್ಬರು ಯಾರನ್ನು ಕರ್ಕೊಂಬರ್ತಿದ್ದೆ, ಬಟ್ ಅವರು ಏನು ಹೇಳಿಲ್ಲ, ಒಂದು ಸ್ವಲ್ಪ ಇದೆ ಬರ್ರಿ ಅಂತಂದರು. ಹಾಗಾಗಿ ನಾನು ಬಂದೆ ಸರ್. ಇದು ಭಾಳ ಖುಷಿ ಅನಿಸ್ತದೆ. ಈ ಒಂದು ಕಾರ್ಯಕ್ರಮದ ಕುರಿತು ಏನಾದರೂ ಒಂದು ನೂತನವಾದಂಥ ಒಂದು ಅನುಭವ ಏನಾರು ಆಗಿದೆಯಾ ಸರ್? ಸರ್ ಅನುಭವ ಆಗಿದೆ ಸರ್. ನನಗೇನು ಗೊತ್ತಿದ್ದಿಲ್ಲ ಸರ್, ಬಟ್ ಇವಾಗ ಗೊತ್ತಾಯಿತು. ಯಾಕೆಂದರೆ ನಮಸ್ಗೆ ಹೋಗೋದು ನಾವು ಅವರೆಷ್ಟೇ ಹೋಗ್ತಾರೆ, ನಾವು ಹೋಗೋದು ಅನ್ನೋದು ಒಂದು ಅನುಭವ ಆಯ್ತು ಸರ್. ಸರ್, ಮುಕ್ತವಾದ ಅವಕಾಶ ಇದೆ. ಮಸೀದಿಗಳು ಬರೀ ಮುಸಲ್ಮಾನರಿಗೆ ಸೀಮಿತವಾದಂಥ ಒಂದು ಸ್ಥಳಗಳಲ್ಲ. ಇದು ಒಂದು ಪ್ರಾರ್ಥನೆ ಸ್ಥಳ, ಏನೋ ಸರ್ವ ಮಾನವ ಕುಲಕ್ಕಾಗಿ ಇರುವಂಥ ಒಂದು ಪ್ರಾರ್ಥನೆಯ ಸ್ಥಳಗಳು. ಸೊ ಹಾಗಾಗಿ ನೀವು ಇದೇ ಒಂದು ಟೈಮಿಗೆ ಬರಬೇಕಂತೇನಿಲ್ಲ ಸರ್, ನೀವು ಯಾವಾಗಾದರೂ ಕೂಡ ಬರ್ಬೋದು ಅಂತ ಎರಡು ಮಾತು ಹೇಳ್ತಾ ನಿಮ್ಮನ್ನು ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮ ಎಲ್ಲ ಧರ್ಮೀಯರ ಕುರಿತುವಾಗಿ ಒಂದು ಒಳ್ಳೆಯ ಮಾರ್ಗದರ್ಶನವಾಗಿ, ಈ ಎಲ್ಲ ಒಂದು ವಿಧವಾಗಿ ಇದೆಲ್ಲ ಪ್ರವಚನ ವಿಚಾರವಾಗಿ ಎಲ್ಲವೂ ಚೆನ್ನಾಗಿ ಆತ್ಮೀಯವಾಗಿ ತಿಳುವಳಿಕೆಯಾಗಿ ಅಥವಾ ಅಲ್ಲನ ಬಗ್ಗೆ ಒಂದು ವಿಶೇಷವಾಗಿ ಎಲ್ಲ ವಿಚಾರವಾಗಿ ಹೇಳಿರೋದು ನಮಗೆಲ್ಲ ಸಂತೋಷ ತಂದಿದೆ. ಹಾಗೂ ನಮ್ಮ ಸ್ನೇಹಿತರು ಸಹಿತ ಈ ಕಾರ್ಯಕ್ರಮಕ್ಕೆ ಅವಾಗಲೇ ಮೊನ್ನೆ ಆಫೀಸ್ನಲ್ಲೇ ನಮಗೆಲ್ಲ ಕೊಟ್ಟಿದ್ದಾರೆ. ನಾವು ಎಲ್ಲ ಕಾರ್ಯಕ್ರಮಕ್ಕೆ ತಿಳ್ಕೊಂಡು ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಕೆಲವು ಅನುಮಾನ ಇದ್ದು ಕ್ವಶನ್ಗಳು ಅಲ್ಲಿ ಗುರುಗಳ ಹತ್ರ ಕೇಳಿದ್ವಿ. ಅವರು ನಮಗೆ ಹೇಳಿದರು ಈ ಥರ ಹಿಂಗೆ ಅಂತ. ಅದು ನಮಗೆ ಸಂತೋಷವಾಯಿತು. ಹಾಗಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಾನು ನೋಡಿದ್ದೇನೆ ಎಂಬ ಭಾವನೆ ಆಯಿತು. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಇಸ್ಲಾಮಿನ ಕುರಿತು ಆಗಲಿ ಅಥವಾ ನಮಾಜಿನ ಕುರಿತಾಗಲಿ ಅಥವಾ ಮಸೀದಿಯ ಕುರಿತಾಗಲಿ ಏನಾದರೂ ಒಂದು ಹೊಸ ಅನುಭವ ಏನಾರು ಆಗಿದೆಯಾ ಸರ್? ಆಗಿದೆ. ಈಗ ಎಲ್ಲ ಒಂದು ವಿಚಾರವಾಗಿ ಅಂದರೆ ಈ ನಮಾಜು 5 ಸಾರಿ ಮಾಡುವ ವಿಚಾರವಾಗಿ ಅದು ಭಾಳ ಅನುಭವ ಆಗಿದೆ. ಆದರೂ ನಮಗೆ ಅವಕಾಶ ಐತೆ ಇಲ್ಲ ಅಂಬೋದೊಂದು ನಮಗೆ ಈಗ ಒಂದು ಪ್ರಶ್ನೆ ಆಯಿತು. ಈಗ ನಮ್ಗೆ ಯಾಕಂದರೆ ನಾವು ಆಫೀಸ್ಗಳಾಗಿರ್ತೀವಿ ಅಥವಾ ಎಲ್ಲ ನಮ್ಮೂರಾಗಿದ್ದರೂ ಸಹಿತ ನಾವು ಆಫೀಸ್ಗಳಿಗೆ ಬಂದಾಗ ಅದು ಆಗ್ತೈತೆ ಇಲ್ಲ ಅಂಬೋದೇ ನಮಗೆ ಇತ್ತು. ಮುಂದೆ ನಾವು ನೋಡೋಣ. ಆ ಥರ ಬಂದರೆ ನಾವು ಹತ್ರ ಇದ್ದಲ್ಲಿ ಹೋಗಿ ನಮೋಜಮ್ಮ ಅಥವಾ ಅವ್ರು ಕರ್ಕೊಂಡು ಹೋದಲ್ಲಿ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಬಟ್ ಅವ್ರು ಕರ್ಕೊಂಡು ಹೋಗ್ಬೇಕು. ಸರ್, ಈ ಥರದ ಕಾರ್ಯಕ್ರಮಗಳಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರ ಇರುತ್ತಾ ಸರ್? ನೀವು ಯಾವಾಗನ ಬನ್ನಿ, ಯಾವಾಗನ ವಿಚಾರ ಬಂದರೂ ನಮ್ಮ ಸರ್ಕಾರ, ನಮ್ಮ ಗುರುಗಳು ಇರ್ತಾರೆ. ಅದಕ್ಕೆ ನಾವು ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಎಲ್ಲ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಅಂತೇಳಿ. ಒಂದು ಪಾಸಿಟಿವ್ ಸೈನ್ಸ್ಗಳು ಈ ಒಂದು ಕಾರ್ಯಕ್ರಮದ ಮುಖಾಂತರ ಡೆಲಿವರ್ ಆಗ್ತಾ ಇದೆ ಸೊಸೈಟಿಗೆ ಅಂತ ಹೇಳ್ತಾ ಸರಿಗೆ ತಮ್ಮ ಈ ಕಾರ್ಯಕ್ರಮ ಇನ್ನೂ ಹಳ್ಳಿ ಮಟ್ಟದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗ್ತೈತೆ ಎಂಬ ವಿಷಯನ ನಾನು ತಿಳಿಸಿಪಡಿಸ್ತೇನೆ. ಸರ್, ಇದು ಒಂದು ಏನಿದೆಯಲ್ಲ, ಒಂದು ಪ್ರಯತ್ನ. ನಾವು ಕೂಡ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಸಹಜ, ಇದರಲ್ಲಿ ಒಂದು ಸ್ವಲ್ಪ ತಪ್ಪುಗಳು ಕೂಡ ಆಗ್ಬೋದು. ಅದನ್ನು ನಾವು ತಿದ್ದುಪಡಿ ಮಾಡ್ಕೊಂತ ಇದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ. ಮತ್ತೆ ಎಲ್ಲ ಸರಿ ಇಲ್ಲ, ಕೆಲವೊಂದು ವಿಷಯ ಅದೇ ಹೇಳ್ತೀನಿ. ಒಂದಲ್ಲಿ ಹೋಗ್ತಿರ್ತಾರೆ ನಮಾಜಿಗೆ ಅಥವಾ ರಂಜಾನಿಗೆ ಹೋಗ್ಬೇಕಾದ್ರೆ ನಾವು ಅಲ್ಲೇ ನಿಂತಿರ್ತೀವಿ, ನಮ್ಮನ್ನು ಕರೆಯೋದಿಲ್ಲ. ಇದು ಒಂತಲ್ಲೇ ನಾವು ಸುಮ್ಮನೆ ಬಾ ಅಂದ್ರೆ ನಾವು ಹೋಗ್ತೀವಿ ಅಷ್ಟೇ. ಇದು ಒಂದು ಸ್ವಲ್ಪ ಬದಲಾವಣೆ ಆಗ್ಬೇಕು. ಎಲ್ಲೋ ಒಂದು ಕಡೆ ಕಮ್ಯುನಿಟಿ ನಡುವೆ ಇರುವಂಥ ಒಂದು ಗ್ಯಾಪನ್ನು ಮುಚ್ಚಲಿಕ್ಕೆ ಈ ಥರ ವೇದಿಕೆಗಳು ಕಾರಣವಾಗುತ್ತೆ ಅನ್ನುವಂಥ ಒಂದು ಅಂಶ ಕೂಡ ಇಲ್ಲಿಂದ ಬಹಿರಂಗವಾಗ್ತಾ ಇದೆ. ಏನು ತಪ್ಪೇನಿಲ್ಲ. ನಾವು ಅವ್ರು ಏನು ಮಾಡ್ತಾರೆ ನಾವು ಹಂಗನೇ ದೇವ್ರನ್ನ ಪ್ರಾರ್ಥನೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬಟ್ ನೈಜ ಸೃಷ್ಟಿಕರ್ತನ ಒಂದು ಪರಿಚಯ ಆಗ್ತಾ ಇದೆಯಾ ಸರ್? ಆಗ್ತಿದೆ ಎಲ್ಲ ಕಡೆ. ಈಗ ನಾವೆಲ್ಲ ಈಗ ನೋಡ್ಕೊಂಬಂದಿವಲ್ಲ, ಎಲ್ಲ ಆಗ್ತಿದೆ. ಬಟ್ ಇಷ್ಟೇ ನಾವು ಹೇಳಿದ್ದು. ಸೃಷ್ಟಿಕರ್ತನ ಕುರಿತು ಏನಾದರೂ ಒಂದು ಹೇಳಿಕ್ಕೆ ಬಯಸ್ತೀರಾ? ಸೃಷ್ಟಿಕರ್ತನ ಅದೇ ದೇವರ ಬಿಟ್ಟರೆ ಯಾರೂ ಇಲ್ಲ ಅಂತಲೇ ಹೇಳಿದ್ವಿ. ಈ ಪ್ರಪಂಚದ ದೇವರಿಗೆ ಆಕಾರನೇ ಇಲ್ಲ, ಬಣ್ಣನೇ ಇಲ್ಲ, ಧ್ವನಿ ಇಲ್ಲ, ಏನಿಲ್ಲ. ಅವನೊಬ್ಬನೇ ಬಿಟ್ಟರೆ ಯಾವುದೂ ಇಲ್ಲ ಅಂತ ಹೇಳಕ್ಕೆ ಇಷ್ಟ. ಅದಕ್ಕಿಂತ ಮುಂಚೆ ಎಲ್ಲ ಯಾವಾಗಾದರೂ ಏನಾದ್ರು ಭೇಟಿ ಕೊಟ್ಟಿದ್ರಾ ಸರ್ ಮಸೀದಿಯಲ್ಲಿ? ಇದೇ ಫಸ್ಟ್ ನಾವು ನೋಡ್ತಾ ಇರೋದು ಇದೇ ಫಸ್ಟ್. ನಿಮಗೆ ಎಷ್ಟು ವರ್ಷ ಸರ್? ನನಗೆ ಈಗ 65 ವರ್ಷದಿಂದ ಇದೇ ಫಸ್ಟ್ ನೀವು ಮಸೀದಿ ಒಳಗಡೆ ಭೇಟಿ ಕೊಟ್ಟಿರೋದು. ಚೆನ್ನಾಗಿದೆ. ಮುಸ್ಲಿಮ್ಸ್ ಬಗ್ಗೆ ಎಲ್ಲ ಮಸೀದಿಯಲ್ಲಿ ಬಿಟ್ಟಿದ್ದು ಭಾಳ ಒಳ್ಳೆಯದಾಯಿತು. ನಮಗೂ ಎಲ್ಲ ಮಾಹಿತಿ ಗೊತ್ತಾಯಿತು. ಸರ್, ಈ ಹಿಂದೆ ಏನಾದರೂ ಒಂದು ಮನಸ್ಸಿನಲ್ಲಿ ಏನಾದ್ರು ಒಂದು ಕಲ್ಪನೆ ಇತ್ತಾ? ಅದು ಇಲ್ಲಿಗೆ ಬಂದ ಮೇಲೆ ಏನಾದ್ರು ಚೇಂಜ್ ಏನಾರು ಆಗಿದೆಯಾ ಅದರಲ್ಲಿ? ಇಲ್ಲ, ಯೋಚನೆ ಮಾಡಬೇಕು. ಇವಾಗಿನ ಬಂದಿದ್ದೀವಲ್ಲ, ಟೈಮ್ ಬೇಕು. ಎಲ್ಲ ತಿಳ್ಕೊಂಡು ಬಿಟ್ಟು ನೋಡಬೇಕು. ಎಲ್ಲ ಚೆನ್ನಾಗಿದೆ. ಮುಸ್ಲಿಮ್ಸ್ ಬಗ್ಗೆ ಎಲ್ಲ ಭಾಳ ನಮ್ಗೆ ಚೆನ್ನಾಗಿ ಅನಿಸಿತ್ತು. ಈ ಥರದ ಕಾರ್ಯಕ್ರಮಗಳು ಮುಂಬರೋ ದಿನಗಳಲ್ಲಿ ನಡಿಬೇಕಾ ಸರ್? ಒಳ್ಳೆಯದು, ನಡಿಲೇಬೇಕು. ಎಲ್ಲ ಜನಾಂಗದ್ದು ತಿಳಿಬೇಕು ಜನಕ್ಕೆ, ಆವಾಗೇ ಒಳ್ಳೆಯದಾಗುತ್ತೆ. ಸರ್, ಸೊಂಡೂರು ನೆಲದಲ್ಲಿ ಈ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ನೀವು?
ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಹಿಂದೂ ಮುಸ್ಲಿಮ್ನಲ್ಲಿ ಒಂದು ಬಾಂಧವ್ಯ ಬೆಳೀತೈತೆ. ಯಾವುದೇ ಒಂಥರ ಭೇದ ಭಾವ ಇರೋದಿಲ್ಲ. ಈ ರೀತಿ ಮಾಡ್ತಾ ಇರಬೇಕು. ಮಾಡಿದರೆ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಇಲ್ಲಿ ಅಣ್ಣ ತಮ್ಮಳಾಗಿದ್ದಾರೆ ಎಂಬ ಒಂದು ಸಂದೇಶ. ಸರ್, ಈ ಥರದ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ನಡೀಬೇಕಾ ಸರ್? ಸರ್, ಈ ಥರದ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ನಡೀತಾರೆ ಒಳ್ಳೆಯದಲ್ಲ, ನಡೆದ್ರೆ ಒಳ್ಳೆಯದು. ಸರ್, ಈ ಒಂದು ಕಾರ್ಯಕ್ರಮ ಏನು ಹೇಳಿಕ್ಕೆ ಬಯಸ್ತಾರಮ್ಮ? ಈ ಥರ ನಮ್ಮ ಸಂಡೂರಲ್ಲಿ ನಡೀತಿರೋದು ಫಸ್ಟ್ ಟೈಮ್. ಇದರಿಂದ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಯಾವ್ಯಾವ ಧರ್ಮ ಯಾವ ಥರ ಇರುತ್ತೆ ಅಂತ. ಕ್ರೈಸ್ತ, ಹಿಂದೂ, ಮುಸ್ಲಿಂ ಎಲ್ಲ ಧರ್ಮದವರು ಇರ್ತಾರೆ ಒಂದು ನಗರ, ಒಂದು ಊರು ಅಂದರೆ. ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ ಯಾವ್ಯಾವ ಧರ್ಮ ಹೆಂಗಿರುತ್ತೆ ಅಂತ. ಎಲ್ಲರೂ ಅಂದ್ಕೊಂಡಿರ್ತಾರೆ ನಮ್ಮ ಧರ್ಮನೇ ಶ್ರೇಷ್ಠ ಅಂತ. ಬೇರೆ ಧರ್ಮಗಳ ಬಗ್ಗೆ ಗೊತ್ತಿರಲ್ಲ. ಈ ಥರ ಎಲ್ಲ ಕಾರ್ಯಕ್ರಮಗಳು ನಡೆದ್ರೆ ಎಲ್ಲ ಧರ್ಮಗಳ ಬಗ್ಗೆ ಕೂಡ ನಮಗೆ ಪರಿಚಯ ಆಗುತ್ತೆ. ನಮ್ಮ ನಾಲೆಜ್ ಕೂಡ ಬೆಳೆಯುತ್ತೆ. ಎಲ್ಲ ಧರ್ಮಗಳ ಕಡೆ ಕೂಡ ಪರಿಚಯ ಆಗುತ್ತೆ. ಬೇರೆ ಧರ್ಮಗಳ ವಿರುದ್ಧ ಹೋಗಬಾರ್ದು ಅನ್ನೋದು ಕೂಡ ನಮಗಿಲ್ಲಿ ಅರಿವಾಗುತ್ತೆ ಅಂತ ಅಂದ್ಕೊಂಡು. ಸರ್, ಈ ಕಾರ್ಯಕ್ರಮ ನೋಡಿ ಒಂದೇನು ಇವತ್ತು ತಾರತಮ್ಯದಿಲ್ಲ ಹಿಂದೂ ಮುಸ್ಲಿಂ ಅಂತಂದೇಳಿ, ಅದು ಒಂದು ಎಲ್ಲರಿಗೂ ಒಂದು ಸಮಾಜದಲ್ಲಿ ತಿದ್ದುವಂಥ ಕೆಲಸ ಆಗ್ತಾಯಿದೆ ಸರ್. ಸರ್, ಇದಕ್ಕಿಂತ ಮುಂಚೆ ಭೇಟಿ ಕೊಟ್ಟಿದ್ದೀರಾ ಮಸೀದಿಯಲ್ಲಿ? ಇಲ್ಲ, ಇದೇ ಫಸ್ಟ್ ಟೈಮ್ ಭೇಟಿ ಕೊಡ್ತಾ ಇದ್ದೀನಿ. ನೋಡಿದ್ರೆ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ಸರ್, ಯರಿಸ್ವಾಮಿ ಅಂತೇಳಿ. ಸರ್, ಪ್ರೊಫೆಷನ್? ಸರ್, ಸಂಡೂರು ಪಟ್ಟಣದ ಪ್ರಜಾವಾಣಿ ವರದಿಗಾರರು. ಸಂತೋಷ ಸರ್. ಸರ್, ಈ ಥರದ ಒಂದು ಕಾರ್ಯಕ್ರಮ ಸಂಡೂರು ನೆಲದಲ್ಲಿ ಮೊಟ್ಟ ಮೊದಲನೇದಾಗಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಏನು ಹೇಳಿಕ್ಕೆ ಬಯಸ್ತಾರ ಸರ್? ಸರ್, ಇದು ತುಂಬ ನಮ್ಮ ಒಂದು ಇತ್ತೀಚಿನ ಒಂದು ಸಾಮಾಜಿಕ ಸಂಬಂಧಗಳು ಕಡಿತಕ್ಕಂಥ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಕಡಿತಕ್ಕಂಥ ಸಂದರ್ಭದಲ್ಲಿ ಈ ಥರದ ಒಂದು ಸಾಮಾಜಿಕ ಸಂದೇಶಗಳನ್ನು, ಒಂದು ಉತ್ತಮ ಬಾಂಧವ್ಯಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಸಂತಸದ ವಿಚಾರ. ಇಡೀ ನಮ್ಮ ಸಮಾಜದಲ್ಲೇ ಎಲ್ಲ ಒಂದು ಸವರ್ಣರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಸರ್. ಆಮೇಲೆ ಇದೇ ರೀತಿಯಲ್ಲಿ ಇನ್ನು ಒಳ್ಳೊಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮುಖಾಂತರ ಇಡೀ ಸಮಾಜದಲ್ಲಿ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಶಾಂತಿಯಿಂದ ಒಂದು ಭ್ರಾತೃತ್ವ, ಒಂದು ಸಹೋದರತ್ವದಿಂದ ಇರೋದಕ್ಕೆ ಅವಕಾಶ ಕಲ್ಪಿಕೊಟ್ಟಂತಾಗ್ತದೆ ಅಂಥದ್ದು ನನ್ನೊಂದು ಅಭಿಪ್ರಾಯ ಸರ್. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮುನ್ಸಿಪಾಲ್ಟಿ ಅಧ್ಯಕ್ಷರಾದಂತಹ ಸಿರಾಜ್ ಅವರು ನಮ್ಮೊಂದಿಗೆ ಇವಾಗಿದ್ದಾರೆ. ಬರೀ ಅವರೊಡನೆ ಕೂಡ ಈ ಒಂದು ವೇದಿಕೆಯು ಯಾವ ಥರ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀಳುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕೇಳೋಣ ಬನ್ನಿ. ಸರ್, ನನ್ನ ಹೆಸರು ಸಿರಾಜ್, ಪುರಸಭೆ ಅಧ್ಯಕ್ಷ ಸಂಡೂರು. ಆ್ಯಕ್ಚುಲಿ ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಏನು ಒಂದು ಅಭಿಪ್ರಾಯ ಹೋಗ್ತಿದೆ ಅಂದರೆ ಜನರಲ್ಲಿ ನಮ್ಮ ದೇಶ ಏನಂದರೆ ಭಾರತ ದೇಶದಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಕಾಣುವ ದೇಶ ಇಲ್ಲಿ ಪ್ರಪಂಚದಲ್ಲಿ ಎಲ್ಲಾದರೂ ಕಂಡ್ರೆ ನಮ್ಮ ಭಾರತ ದೇಶ ಅಂತ ನಾವು ಹೇಳ್ತೀವಿ. ಅದರಲ್ಲಿ ವಿವಿಧತೆಯಲ್ಲಿ ಏಕತೆಯಲ್ಲಿ ನೋಡಬೇಕಂತ ಹೇಳಿದರೆ ಇಲ್ಲಿ ವಿಧಾನವಾದ ಬೇರೆ ಬೇರೆ ಸಮಾಜದಲ್ಲಿ ಬದುಕುವ ಜನಾಂಗ ತುಂಬ ಇದೆ. ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅಂಥೇಳಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅವರದ್ದೇ ಆದಂಥ ಗ್ರಂಥಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇಸ್ಲಾಂ ಧರ್ಮದಲ್ಲಿ ಖುರಾನ್, ಬೈಬಲ್, ಕ್ರಿಶ್ಚಿಯನ್ಸಿಗೆ ಭಗವದ್ಗೀತಾ, ಹಿಂದೂಸ್ ಇದೆ. ಅದು ಎಲ್ಲರದ್ದು ಒಂದೇ ಏನಂದರೆ ಸಮಾಜ ಯಾವ ಥರ ಹೋಗ್ಬೇಕಂತೇಳಿ ಶಾಂತಿ ರೀತಿಯಿಂದ ಹೋಗ್ಬೇಕಂತೇಳಿ ಎಲ್ಲ ಗ್ರಂಥಗಳು ಸಾರದ್ದು ಏನಂತೇಳಿದರೆ ಎಲ್ಲ ಸಮಾಜಗಳು ಶಾಂತಿ ರೀತಿಯಿಂದ ಸರ್ವ ಸಮಾಜದ ಜನಾಂಗದಲ್ಲಿ ಎಲ್ಲ ಒಂದಾಗಿ ಹೋಗ್ಬೇಕನ್ನೋದೇ ಸಾರದು. ಅದು ಎಲ್ಲವೂ ನೋಡಿಕೊಂಡೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸೃಷ್ಟಿ ಮಾಡಿರೋದು. ಅದು ಎಲ್ಲ ಮೀರಿ ಯಾವಾಗ ಈ ಸೌಹಾರ್ದತೆ ಒಂದು ಘರ್ಷಣೆಗೆ ಉಂಟಾಗ್ತದೆ, ಅವಾಗೆ ನಮ್ಮ ಸಂವಿಧಾನ ಅದರಲ್ಲಿ ಇಂಟರ್ಫೇರ್ ಆಗ್ತದೆ.
ಅದಕ್ಕೆ ಎಲ್ಲ ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಹೋಗ್ಬೇಕನ್ನೋದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿರೋದು ಕಾನೂನು, ನಮ್ಮ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಎಲ್ಲರಿಗೂ ಹೋಗೋಣ, ಇಡೀ ದೇಶವನ್ನು ಒಗ್ಗಟ್ಟಾಗಿಡೋಣ. ನಮ್ಮ ಸಮಾಜ ನಮ್ಮ ಏನೋ ಎಕ್ಸ್ಪ್ರೆಷನ್ಸ್ ಇದಾವಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲರಲ್ಲಿ ಇರಲಿ, ಆದರೆ ಒಗ್ಗಟ್ಟು ದೇಶದಲ್ಲಿ ಇರಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಯುವಕರಾಗಿದ್ದೀರಾ, ಮೊಟ್ಟ ಮೊದಲನೇದಾಗಿ ಯುವಕರ ಫೀಲಿಂಗನ್ನು ಅರ್ಥ ಮಾಡ್ಕೊತೀರಾ ಈ ಸ್ಟೇಜಲ್ಲಿ ಬಂದುಬಿಟ್ಟು. ಈ ಥರದ ವೇದಿಕೆಗಳು ಮುಂಬರುವ ಪೀಳಿಗೆಗಾಗಲಿ, ಮುಂಬರುವ ನಮ್ಮ ಯುವಕರಿಗಾಗಲಿ ಯಾವ ಥರ ಒಂದು ಪ್ರಭಾವ ಬೀರುತ್ತೆ? ಇದು ನೋಡಿ, ಇದು ಒಂದು ಎಕ್ಸಾಂಪಲ್ ಬಿಂಬಿಸ್ತದೆ, ಅಂದರೆ ಒಂದು ಹೊಸ ಹೆಜ್ಜೆ ಆಗ್ತದೆ. ಇಸ್ಲಾಂ ಧರ್ಮ ಅಂತ ಹೇಳಿದರೆ ನಮ್ಮ ಮಸೀದಿಯಲ್ಲಿ ಸೀಮಿತವಾಗಿ ನಾವು ಇಟ್ಕೋಬಾರ್ದು. ಇದಕ್ಕೆಲ್ಲ ಸಮಾಜದಲ್ಲಿ ಎಲ್ಲ ಬೇರೆ ಬೇರೆ ಜನಾಂಗದಲ್ಲಿ ನಾವು ಇಸ್ಲಾಂ ಏನಂತೇಳಿ ಜನರಿಗೆ ಗೊತ್ತಾಗಬೇಕಂದ್ರೆ ಇದು ಮೊದಲ ಹೆಜ್ಜೆ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ಸಂಡೂರಲ್ಲಿ ಯಾವತ್ತಿಗೂ ಸಂತೋಷ್ ಲಾಡ್ ಸಾಹೇಬರಾಗಿರಲಿ, MI ಘೋರ್ಪಡೆ ಸಾಹೇಬರಾಗಿರಲಿ, ಯಾವತ್ತಿಗೂ ಎಲ್ಲ ಸಮಾಜಕ್ಕೆ ಒಗ್ಗಟ್ಟಾಗಿ ತಗೊಂಡೋಗಿರೋದು ಸಮಾಜ ನಮ್ಮ ಸಂಡೂರು ಸಮಾಜ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅಂತ ಬಂದಿಲ್ಲ. ಅದೇ ಒಂದು ಡಿಸಿಪ್ಲಿನ್, ಅದೇ ಒಂದು ದೂರದೃಷ್ಟಿ ನಾವು ಈ ಕಾರ್ಯಕ್ರಮದಲ್ಲಿ ಇವತ್ತು ಕಾಣ್ತಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆಡಳಿತ ಮಂಡಳಿಯವರಿಗೆ ಏನಾದ್ರು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾರ? ಈ ನಮ್ಮ ಆಡಳಿತ ಮಂಡಳಿಗೆ ಒಂದು ಹೃದಯಪೂರ್ವಕವಾಗಿ ನಾವು ಸಂಡೂರಿನ ಪ್ರಥಮ ಪ್ರಜೆಯಾಗಿ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ಇದರಲ್ಲಿ ಏನು ಕಾಣ್ತಾ ಇದ್ದೀವಿ, ನಾವು ಎಲ್ಲ ಅಣ್ಣ ತಮ್ಮಂದಿರಿಗೂ ನಾವು ಎಲ್ಲರೂ ಒಂದೇ ಅಂತೇಳಿ ಒಂದು ಫಸ್ಟ್ ಸ್ಟೆಪ್ ಇಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಭಾಳ ಖುಷಿ ಇದೆ. ಯಾಕಂದರೆ ಹೊರಗಡೆ ಇದ್ದು ಕ್ವಶನ್ಸ್ ಮಾಡೋರು ಜಾಸ್ತಿ ಇದ್ದಾರೆ. ಏನು ನಡೀತಾ ಇದೆ ಮಸೀದಿಯಲ್ಲಿ, ಏನಿದೆ ಅಂತೇಳಿ ಹೇಳೋದಕ್ಕೆ ಇದೊಂದು ಬಹಿರಂಗವಾದ ಒಂದು ಉತ್ತರ, ಇದೊಂದು ಹೆಮ್ಮೆ ವಿಷಯ ಅಂತೇಳಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದಕ್ಕಿಂತ ಮುಂಚೆ ಯಾವಾಗಾದರೂ ಭೇಟಿ ಕೊಟ್ಟಿದ್ರಾ ಮಸೀದಿಯಲ್ಲಿ? ನಾನು ಮಸೀದಿಗೆ ಭೇಟಿ ಕೊಟ್ಟಿಲ್ಲ, ದರ್ಗಾಗಳಿಗೆ ಭೇಟಿ ಕೊಟ್ಟಿದ್ದೀನಿ. ದರ್ಗಾಗಳ ಇರ್ತಕ್ಕಂಥ ಅಲ್ಲಿ ವಾತಾವರಣನೇ ಬೇರೆ, ಮಸೀದಿ ವಾತಾವರಣ ಬೇರೆ. ಕುತೂಹಲ ಇತ್ತು ಮಸೀದಿಯಲ್ಲಿ ಏನಿರುತ್ತೆ ಏನಿಲ್ಲ ಅಂತೇಳಿ. ನಮಗೂ ಒಂದು ಭಾಳ ಫಸ್ಟಿಂದನೂ ಕಾಡ್ತಾ ಇತ್ತು. ಅಂದರೆ ಎಷ್ಟು ಜನ ಹೋಗಿ ಮಸೀದಿಯಲ್ಲಿ ಕೂಡ್ತಾರೆ, ನಮಾಜ್ ಮಾಡ್ತಾರೆ, ಏನು ಮಾಡ್ಬೋದು ಮಸೀದಿಯಲ್ಲಿ ಅಂತೇಳಿ ಭಾಳ ಒಂದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಈ ದಿನ ನನಗೆ ತೆರೆ ಸಿಕ್ಕಿದೆ. ಸರ್, ಇಲ್ಲಿಂದ ಇವಾಗ ಏನು ಹೊರಡ್ತಾ ಇದ್ರಲ್ಲ, ಏನಾದ್ರು ಒಂದು ಸಂದೇಶ ತೊಗೊಂಡು ಹೊರಡ್ತಾ ಇದ್ದೀರಾ ಇಲ್ಲಿಂದ? ಹೌದು, ಸಂದೇಶ. ಯಾಕಂದರೆ ನಿಜವಾದ ಸಂದೇಶ, ಯಾರು ಏನಿದೆ ಮಸೀದಿಯಲ್ಲಿ, ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಮಸೀದಿಯಲ್ಲಿ ಅಂತೇಳಿ ಏನು ಅವರು ತಲೆಯಲ್ಲಿ ಇತ್ತು, ಅದನ್ನು ನಾನು ಅವ್ರಿಗೆ ತಿಳಿಸ್ತೀನಿ. ಮಸೀದಿಯಲ್ಲಿ ಏನು ನಡೀತಾ ಇದೆ ಅಂದರೆ ಬನ್ನಿ ನೋಡಿರಿ, ಮಸೀದಿಯಲ್ಲಿ ಏನು ನಡೀತಾ ಇದೆ, ಏನಿಲ್ಲ, ಯಾವ ರೀತಿ ನಡೀತಾ ಇದೆ, ಏನು ನೀವು ಅನ್ಕೊಂಡಿರಲ್ಲ ಅದ್ರ ಹೊರತುಪಟ್ಟು ಮಸೀದಿಯಲ್ಲಿ ಬೇರೆ ರೀತಿ ಕ್ರಾಂತಿಯೇ ಆಗ್ತಾಯಿದೆ. ಯಾಕಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇಸ್ಲಾಮಲ್ಲಿ, ಅಲ್ಲಾಹು ಅಂದರೆ ಅಲ್ಲಾ ಒಬ್ಬನೇ, ಅಂದರೆ ಅಲ್ಲಾ ಒಬ್ಬನೇ ಇದ್ದಾನೆ. ನಾವು ಅಲ್ಲಾಗೆ ನಾವು ನಮ್ಮ ಗುರುಗಳಾದಂಥ ಪ್ರವಾದಿ ಮೊಹಮ್ಮದರನ್ನು ನಾವು ಫೋಟೋನು ಇಟ್ಟಿಲ್ಲ. ಆಮೇಲೆ ಯಾವುದೇ ರೀತಿಯಾದಂಥ ಮೂರ್ತಿನೂ ಇಟ್ಟಿಲ್ಲ. ಯಾಕಂದರೆ ನಮಗಿರೋದು ಒಂದೇ ಅಲ್ಲ ಏನಿದೆ, ಅಲ್ಲ ನಮಗೆ ಸೃಷ್ಟಿಕರ್ತ ನಮಗೆ. ಆಮೇಲೆ ಮನುಷ್ಯನಿಗೂ ಯಾವುದೇ ರೀತಿಯಾದಂಥ ಇದಿಲ್ಲ, ಬಂಧನ ಇಲ್ಲ. ನಾವು ಸೃಷ್ಟಿಕರ್ತನ ಒಬ್ಬರನ್ನೇ ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಅದನ್ನು ನಾವು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲ ಅಂತ ಒಂದು ಸಂದೇಶ ಇದೆ. ಈ ಸಂದೇಶ ಸರ್, ಮಸೀದಿ ಒಳಗಡೆ ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ಮಿಸ್ಕನ್ಸೆಪ್ಷನ್ ನಿಮ್ಮಲ್ಲಿ ಏನಾದ್ರು ಇತ್ತಾ ಸರ್? ಇತ್ತು. ಯಾಕಂತಂತಂದರೆ ಬೇರೆಯವರೆಲ್ಲ ಹೇಳಿದ್ದು ಇದಕ್ಕೆ ಅದು ಏನಾರು ಇರ್ಬೋದೇನು, ನೋಡೋಣ. ಯಾಕಂದರೆ ನಾನು ಮನುಷ್ಯ ಅಲ್ವಾ, ಯಾವಾಗ ನೋಡಿರಲ್ಲ, ಹಾಗಾಗಿ ನೋಡಿದ ಮೇಲೆ ಒಂದು ಐಡಿಯಾ ಬರುತ್ತೆ ಏನಿದೆ ಏನಿಲ್ಲ ಅಂತೇಳಿ. ನಿಜ. ಈಗ ಅದು ನೋಡಿದ ಮೇಲೆ ಬಂತು ನಮಗೆ ಐಡಿಯಾ. ಈ ಐಡಿಯಾಕ್ಕೆ ಉತ್ತರ ಸಿಗ್ತಲ್ಲ. ಈಗ ಮಸೀದಿಯಲ್ಲಿ ಏನು ನಡೀತಾ ಇದೆ ಏನಿಲ್ಲ, ಯಾಕಂದರೆ ಅವರು ಸ್ವಚ್ಛತೆಯಿಂದ ಹೊರಗಡೆ ಹೋಗೋದ್ಮಾಗ ಕಾಲು ಕೈ ತೊಗೊಂಡು ದೇವಸ್ಥಾನಕ್ಕೆ ಯಾವ ರೀತಿ ನಾವು ಹೋಗ್ತೀವಿ ಆ ರೀತಿ ಕೂತ್ಕೊಂಡು ಅವರು ನಮಾಜ್ ಮಾಡ್ತಾಯಿದ್ದಾರೆ. ಏನಿದೆ ಸರ್, ಇಸ್ಲಾಂ ಧರ್ಮ ಏನಿದೆಯಲ್ಲ, ಬರೀ ಮುಸಲ್ಮಾನರಿಗೆ ಸೀಮಿತವಾಗಿರುವಂಥ ಒಂದು ಧರ್ಮವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಒಂದು ಧರ್ಮ ಅಂತೇಳಿ, ಅಂಶ ಅಂತೇಳಿ ಇಲ್ಲಿ ಸಾರ್ವಜನಿಕರಿಗೆ ಹೇಳ್ತಾ ಇರುವಂಥ ಒಂದು ಮಾತು ಸರ್. ಯಾಕಂದರೆ ಬರೀ ಮುಸಲ್ಮಾನರಿಗೆ ಸೀಮಿತವಾಗಿದ್ದರೆ ಅದು ಬೇರೆ ಒಂದು ಅರ್ಥ ಇರುತ್ತೆ. ಹಾಗಾಗಿ ಈ ಥರದ ಒಂದು ವೇದಿಕೆ ಸಾರ್ವಜನಿಕರಿಗೆ ಒಂದು ತೆರೆದಿರುವಂಥ ಒಂದು ಕಾರಣದಿಂದ ಈ ಥರದ ಒಂದು ವೇದಿಕೆ ಮುಂಬರುವ ಯುವಕರಿಗೆ ಅವರ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಸರ್? ಇದು ಒಂದು ಒಳ್ಳೆ ವಿನೂತನ ಕಾರ್ಯಕ್ರಮ. ಯಾಕಂತಂದರೆ ಅವ್ರಿಗೇನು ಬರೀ ಮಸೀದಿ ಮುಸಲ್ಮಾನರಿಗೆ ಅಷ್ಟೇ ಸೀಮಿತ ಇತ್ತಿಲ್ಲ, ನಾವು ಹೋಗ್ಬೋದು, ನಾವು ಬರ್ಬೋದು ಅಂತ ಗೊತ್ತಾದ ಮೇಲೆ ಇದೊಂದು ವಿನೂತನ ಕಾರ್ಯಕ್ರಮ. ಇದು ನನಗೆ ಗೊತ್ತಿರ್ತಕ್ಕಂತೆ ನಮ್ಮ ರಾಜ್ಯದಲ್ಲಿ ಮಂಗಳೂರು ಆದಮೇಲೆ ಫಸ್ಟ್ ಇದೇ ಆಗೋದಕ್ಕೆ ಒಂದು ಭಾಳ ಖುಷಿಯಾದ ವಿಚಾರ. ಯಾಕಂದರೆ ನಮ್ಮ ಮುಸಲ್ಮಾನ್ ಬಾಂಧವರು ಈ ರೀತಿ ವಿನೂತನ ಯೋಚನೆ ಮಾಡಿ ವಿನೂತನವಾಗಿ ಇದು ಆಚರಿಸಿದ್ದು ಇದೊಂದು ಹಬ್ಬ ಅಂತ ಹೇಳಿದ್ರು ತಪ್ಪಾಗಲ್ಲ.
ಸರ್, ಕೊನೆಯದಾಗಿ ತಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಆಡಳಿತ ಮಂಡಳಿಯ ಪರವಾಗಿ ಕೂಡ ನಾನು ನಿಮ್ಮನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು ಅರ್ಪಿಸ್ತೀನಿ. ಧನ್ಯವಾದ ಅನ್ನೋದಕ್ಕಿಂತ ಇದು ನಮ್ಮ ಕರ್ತವ್ಯ. ಯಾಕಂತಂದರೆ ಮುಂದೆ ಅದನ್ನ ತಲೆಗಿಟ್ಕೊಂಡು ಹೋಗೋದಕ್ಕಿಂತ ಸಾಯೋದಕ್ಕಿಂತ ಮುಂಚೆಗೆ ಅದರೊಳಗಿದ್ದು ತೋರಿಸ್ಕೊಟ್ರಲ್ಲ, ನಿಮಗೂ ನಮ್ಮದೊಂದು ಧನ್ಯವಾದಗಳು ಅಂತೇಳಿ ನಾನು. ಜೀವನ ತುಂಬ ಶಾರ್ಟ್ ಆಗಿದೆ ಸರ್. 50-60 ವರ್ಷ ಬದುಕ್ತೀವಿ ಅಷ್ಟೇ, ಅದಕ್ಕಿಂತ ಏನಿಲ್ಲ. ಸಹೋದರತ್ವ ಬೆಳೆಸೋಣ, ಒಂದಾಗಿ ನಿಜ. ಯಾಕಂತಂದರೆ ಈಗ ನಾವು ಬೆಳೆದಿರೋದೆಲ್ಲ ಅಕ್ಕಪಕ್ಕ ಬೈ, ಚೋಟ ಬೈ, ಬಡ ಬೈ ಆ ರೀತಿಯೇ ಬೆಳೆದಿರೋ ಹೊರತಾಗಿ ನಮ್ಗೆ ಇಲ್ಲಿ ಯಾವುದೇ ರೀತಿಯಿಂದ ಮತ ಇದು ಕಲಾ ಇಲ್ಲ. ಯಾಕಂದರೆ ಎಲ್ಲ ಮುಸಲ್ಮಾನ್ ಬಾಂಧವರೆಲ್ಲ ಅಣ್ಣ ತಮ್ಮ ಚಿಕ್ಕಪ್ಪ ಅಂತಲೇ ಬೆಳೆದಿರೋದು. ಅದೇ ರೀತಿಯೇ ಬೆಳಿತೀವಿ ನಾವು. ಯಾವುದೇ ರೀತಿಯಿಂದ ನಮ್ಗೆ ಏನು ಹಾಕಿದ್ರು ಕೂಡ ನಮ್ಮ ಮೇಲೆ ಯಾವುದೇ ಪರಿಣಾಮ ಬರಲ್ಲ. ಮುಸ್ಲಿಂ ಬಾಂಧವರು ನಾವು ಅಣ್ಣ ತಮ್ಮರಿದ್ದಾಗಿದ್ದೀವಿ, ಹಂಗೆ ಇರ್ತೀವಿ. ಧನ್ಯವಾದ. ಈ ಥರದ ಒಂದು ಕಾರ್ಯಕ್ರಮಗಳು ಈಗಿನ ಒಂದು ಸಮಾಜದಲ್ಲಿ ಏನು ಹಿಂದೂ ಮುಸ್ಲಿಮು ಜಾತಿಗಳ ಬಗ್ಗೆ ಧರ್ಮಗಳ ಬಗ್ಗೆ ಒಂದಷ್ಟು ಏನಂತಾರೆ ಡಿಫ್ರೆನ್ಸಸ್ಸು ಒಂದಷ್ಟು ಇನ್ನೂ ನಡೀತಾ ಇದ್ದಾವೆ. ಈ ಜಾತಿ ಮೇಲೂ ಆ ಜಾತಿ ಕೆಳಗೆ ಅಂತಂಥದ್ದು. ಸೊ ಈ ಒಂದು ಕುರಾನಿಗೂ ನನಗೂ ಸುಮಾರು ವರ್ಷಗಳಿಂದ ನಂಟಿದೆ. ನಾನು ಇಂಜಿನಿಯರಿಂಗ್ ಮಾಡ್ತಿರುವಾಗ ನನ್ನ ಕ್ಲಾಸ್ಮೇಟು 4 ವರ್ಷ ನನ್ನ ಮುಸ್ಲಿಂ ಜೊತೆ ಒಂದು ರೂಮ್ಮೇಟ್ ಆಗಿದ್ದ. ಹಾಗಾಗಿ ಅವಾಗಿಂದನೂ ನನಗೆ ಇವಾಗಿನವರೆಗೂ ಕುರಾನ್ ಬಗ್ಗೆ ವಿಶೇಷ ಆಸ್ಥೆ ಇದೆ. ಯಾಕಂದರೆ ಇಲ್ಲಿ ಒಂದು ಧಾರ್ಮಿಕ ಸಾಮರಸ್ಯ ಬೇಕಾಗಿತ್ತು ಸಮಾಜಕ್ಕೆ, ಎಲ್ಲರೂ ಒಂದೇ ಅಂತಕ್ಕಂಥದ್ದು. ಎರಡನೇದು, ನಮ್ಮ ಸನಾವುಲ್ಲಾ ಇದ್ದಾರೆ, ನಮ್ಮ ಇದು ಹೈಸ್ಕೂಲ್ ಪ್ರಿನ್ಸಿಪಾಲು, ಅವರು ಸಹಿತ ನನಗೆ ಈ ಮಕ್ಕಳಿಗೆ ಇಸ್ಲಾಂ ಧರ್ಮದ ಬಗ್ಗೆ ಮತ್ತೊಂದು ಇಸ್ಲಾಂ ಧರ್ಮದ ಬಗ್ಗೆ ವಿಚಾರ ಮಾಡ್ತಿರುವಾಗ, ಸೊ ಈಗಿನ ಸಮಾಜದಲ್ಲಿ ಎಸ್ಪೆಷಲಿ ಈಗಿನ ಒಂದು ಸಂದರ್ಭದಲ್ಲಿ ಮಸೀದಲ್ಲಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಜನಕ್ಕೆ ಒಂದು ಸಂದೇಹ ಇತ್ತು. ಯಾಕಂದರೆ ಯಾರೂ ಹೋಗಲ್ಲ ಅಂಟಿಲ್ ನೀವು ಇನ್ವೈಟ್ ಮಾಡೋವರೆಗೂ ನಾವು ಒಂದು ಶ್ರದ್ಧಾ ಕೇಂದ್ರಕ್ಕೆ ಹೋಗೋದು ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ನೀವೇ ಇನ್ವೈಟ್ ಮಾಡಿ ಒಳಗಡೆ ಏನಾಗುತ್ತೆ ಅಂತ ತೋರಿಸಿದಾಗ ಒಂದು ನಿಜವಾಗಿ ಏನಾಗ್ತದೆ, ಒಳಗಡೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಪರಿಕಲ್ಪನೆ ಬರುತ್ತೆ. ಇದರಿಂದ ಬೇರೆಯವರು ರಾಜಕಾರಣಿಗಳಾಗಿರ್ಬೋದು, ಧರ್ಮದ ಹೆಸರಿನಲ್ಲಿ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಬೇರೆ ವ್ಯಕ್ತಿಗಳಾಗಿರ್ಬೋದು, ಅವರು ಆಟ ಬಂದಾಗತ್ತೆ. ಇವಾಗ ಏನಂದರೆ ಒಳಗಡೆ ಏನಾಗ್ತದೆ ಅಂತ ಗೊತ್ತಾಗ್ಬಿಡುತ್ತೆ ಆಗಲೇ ಅಲ್ವಾ. ಹಾಗಾಗಿ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಸಾಮರಸ್ಯದಿಂದ ಬಾಳಬೇಕು. ನೀವು ಶುಕ್ರವಾರ ಏನು ಇದು ಮಾಡ್ತಿರಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆ ಬೋಧನೆ ಮಾಡ್ತಾರಲ್ಲ, ಅವು ಅದನ್ನೇ ಹೇಳ್ತಾರೆ. ಮುಸ್ಲಿಮರ ಜೊತೆಗೆ ಹೇಗಿರಬೇಕು, ಮುಸ್ಲಿಮರೇತರರೊಂದಿಗೆ ಹೇಗಿರಬೇಕು, ಸಮಾಜದಲ್ಲಿ ಹೇಗೆ ಎಲ್ಲರೂ ನಾವು ಒಂದು ಬಾಂಧವ್ಯವನ್ನು ಇಟ್ಕೊಳ್ಬೇಕು ಎಲ್ಲರ ಜೊತೆಗೂ. ಇದು ಭಾಳ ಅದ್ಭುತವಾದ ಕಾರ್ಯಕ್ರಮ. ಈ ಥರದ ಕಾರ್ಯಕ್ರಮಗಳು ಬಹುಶಃ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಅಂತ ಅನ್ಕೊತೀನಿ. ಈ ಒಂದು ಕಾರಣಕ್ಕಾಗಿ ಸಂಪೂರ್ಣ ಎಲ್ಲ ಒಂದು ನಮ್ಮ ಇಸ್ಲಾಂ ಧರ್ಮದವರಿಗೂ ಮುಸ್ಲಿಂ ಸಹೋದರರಿಗೂ ಒಂದು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರದ ಕಾರ್ಯಕ್ರಮಗಳು ಬೇಕು. ಇದರಿಂದ ತುಂಬ ಪರಿಶ್ರಮ ಇರುತ್ತೆ, ತುಂಬ ಒಂದು ಆರ್ಗನೈಸೇಷನ್ ಇರುತ್ತೆ, ಎಲ್ಲರದ್ದು ಡೆಡಿಕೇಶನ್ ಇರುತ್ತೆ ಅಲ್ವಾ. ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮಾತ್ರ ಹೋಗ್ತಿರೋದು ನಿಜ. ಇದಕ್ಕೆ ನಾವು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದೀವಿ. ಸರ್, ಈ ವೇದಿಕೆಯ ಮುಖಾಂತರ ಒಂದು ಮಾತನ್ನು ಸ್ಪಷ್ಟಪಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ನೀವು ಇವಾಗ ಹೇಳಿರೋ ಪ್ರಕಾರ ಮುಸಲ್ಮಾನರು ಕರೆದ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತೇನು ಹೇಳ್ತಾ ಇದ್ದೀರಲ್ಲ ಸರ್, ಅದು ಎಲ್ಲೋ ಒಂದು ಕಡೆ ವಿಪರ್ಯಾಸ ಸರ್. ಯಾಕಂದರೆ ಇಸ್ಲಾಂ ಧರ್ಮವು ಬರೀ ಮುಸಲ್ಮಾನರಿಗೆ ಸೀಮಿತವಾದದ್ದು ಅಲ್ಲ. ಅದೇ ಥರ ಕುರಾನ್ ಗ್ರಂಥ ಕೂಡ ಬರೀ ಮುಸಲ್ಮಾನರಿಗೆ ಸೀಮಿತವಾಗಿರುವಂಥದ್ದು ಅಲ್ಲ. ಸೊ ಹಾಗಾಗಿ ನೀವು ಯಾವುದೇ ಸಮಯವಿರಲಿ, ಯಾವುದೇ ದಿನವಿರಲಿ, ನೀವು ನಿಸ್ಸಂಶೋಕ್ತವಾಗಿ ನೀವು ಇಲ್ಲಿಗೆ ಬರ್ಬೋದು ಸರ್ ಮಸೀದಿಯಲ್ಲಿ. ಈ ಒಂದು ವೇದಿಕೆಯ ಮುಖಾಂತರ ಈ ಒಂದು ಹೆಜ್ಜೆಯಿಂದ ಈ ಥರದ ಕಾರ್ಯಕ್ರಮಗಳು ಆಗೋದ್ರಿಂದ, ಈ ಥರದ ಕಾರ್ಯಕ್ರಮಗಳು ಒಂದು ಮುಕ್ತವಾದಂಥ ಒಂದು ಮಾಹಿತಿ ಸಿಗೋದ್ರ ಮೂಲಕ ಏನಾಗುತ್ತೆ, ನಮಗೂ ಎಲ್ರಿಗೂ ಒಂದು ಅವಕಾಶ ಸಿಗುತ್ತೆ. ಸೊ ಮಸೀದಿಗೆ ಯಾವಾಗಾದರೂ ಯಾರಾದರೂ ಹೋಗ್ಬೋದು, ಬರೀ ಮುಸ್ಲಿಮ್ಸ್ ಮಾತ್ರ ಹೋಗ್ಬೇಕು ಅಂತಿಲ್ಲ. ಈ ಥರದೊಂದು ಸಂದೇಶ ಈ ಥರದ ಕಾರ್ಯಕ್ರಮಗಳ ಮೂಲಕ ಸಿಗ್ತಾ ಹೋಗುತ್ತೆ. ಇದು ಬೇರೆ ಜಿಲ್ಲೆಗಳಲ್ಲಿ ಸಾಧ್ಯ ಇಲ್ಲ. ಕಾರ್ಯಕ್ರಮಗಳಾದಾಗ ಮಾತ್ರ ಅದೊಂದು ಅವೇರ್ನೆಸ್, ಒಂದು ಜಾಗೃತಿ ಉಂಟಾಗುತ್ತೆ. ಅದರಿಂದ ಒಂದು ಧರ್ಮ ಸಾಮರಸ್ಯ ಬೆಳೆಯುತ್ತೆ. ಸರ್, ಏನಾದ್ರು ಒಂದು ಮುಖ್ಯವಾಗಿ ಬೇಕಾಗಿರೋದು. ಒಂದು ಲೋಪ ಕಂಡಿರ ಈ ಒಂದು ಕಾರ್ಯಕ್ರಮದಲ್ಲಿ? ಏನಿಲ್ಲ, ತುಂಬ ಚೆನ್ನಾಗಿದೆ, ವಂಡರ್ಫುಲ್. ವಿ ಎಂಜಾಯ್ಡ್ ಅ ಲಾಟ್. ತುಂಬ ಖುಷಿ, ತುಂಬ ಮಾಹಿತಿ ಕೊಟ್ಟರು, ತುಂಬ ಜನ ಎಲ್ಲ ಸಹಕಾರ ಮಾಡಿದ್ರು. ನಾವು ಪೇಷನ್ಸಿಂದ ಕೇಳಬೇಕಷ್ಟೇ. ನಾವು ಒಂದು ಪ್ರಿಜುಡಿಸ್ ಆಗಿ ಬರಬಾರ್ದು. ಇಲ್ಲಿ ನಾವು ಮಾನವರಾಗಿ ಬರಬೇಕು ಹೊರತು ಒಂದು ಹಿಂದೂ ಧರ್ಮ ಅದು ಇದು ಅಂತ ಬರಬಾರ್ದು. ಮಾಹಿತಿ ತಿಳಿದುಕೊಳ್ಳೋ ತಪ್ಪಲ್ಲ. ಅದನ್ನು ಆಚರಣೆ ಧರ್ಮ ಅಂದರೆ ಇನ್ನೊಂದು ಧರ್ಮದ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳೋ ತಪ್ಪಲ್ಲ. ಅದು ತಿಳ್ಕೊಂಡ್ಮೇಲೆ ತಾನೇ ಗೊತ್ತಾಗುತ್ತೆ ಏನಂತ. ಹಾಗಾಗಿ ನನ್ನ ಹತ್ರ ಕುರಾನ್ ಬುಕ್ ಈಗಲೂ ಇದೆ, ನಮ್ಮ ಸನಾವುಲ್ಲಾ ಗೊತ್ತು. ನಾನು ತುಂಬ ದಿನಗಳನ್ನು ಓದಿದ್ದೀನಿ ಕೂಡ ಅದನ್ನು. ಒಳ್ಳೆ ಕಾರ್ಯಕ್ರಮ, ಯಾವುದೇ ಲೋಪದೋಷಗಳಿಲ್ಲ. ತುಂಬ ಅದ್ಭುತವಾದ ಕಾರ್ಯಕ್ರಮ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ. ಕಡೆದಾಗಿ ಆಯೋಜಕರಿಗೆ ಏನಾದ್ರು ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ? ವಂಡರ್ಫುಲ್. ಈ ಥರದ ಕಾರ್ಯಕ್ರಮಗಳು ಎಲ್ಲ ಕಡೆಗೂ ಆಗಬೇಕು, ಆಲ್ ಓವರ್ ವರ್ಲ್ಡ್ ಆಗಬೇಕು. ಆವಾಗೇನಾಗುತ್ತೆ, ಒಂದು ಧರ್ಮ ಸಾಮರಸ್ಯ ಮೂಡುತ್ತೆ. ಹಿಂದೂ ಮುಸ್ಲಿಂ ಬಾಯಿಗಳಾಗಿ ಬಾಳಬೇಕು. ಹಿಂದೂಗಳ ಬಗ್ಗೆ ಮುಸ್ಲಿಂ ಗೊತ್ತಿರಬೇಕು, ಮುಸ್ಲಿಂಗಳ ಬಗ್ಗೆ ಹಿಂದೂಗಳಿಗೆ ಗೊತ್ತಿರಬೇಕು. ಸರ್,
ಬಾಯಿ ಬಾಳೋದಕ್ಕಿಂತಲೂ ನಾವು ಬಾಯಿಗಳೇ. ಯಾಕಂದ್ರೆ ನಮ್ಮೆಲ್ಲ ಇಡೀ ಮಾನವ ಕುಲದ ತಂದೆ ತಾಯಿಗಳು ಒಬ್ಬರೇ. ರಾಜಕಾರಣಿಗಳು ಮತ್ತೆ ದೂರ ಮಾಡ್ತಾರೆ, ಮತ್ತೆ ಬಾಯಿಗೆ ಹಾಕ್ತೀವಿ, ಮತ್ತೆ ದೂರ ಮಾಡ್ತಾರೆ. ಎಲೆಕ್ಷನ್ ಬಂದಾಗ ದೂರ ಆಗ್ತೀವಿ, ಎಲೆಕ್ಷನ್ ಮುಗಿದ ಹತ್ರ ಆಗ್ತೀವಿ. ಈ ಥರದ್ದು ಕಾರ್ಯಕ್ರಮಗಳು ಮಾಡಿದ್ರೆ ಶಾಶ್ವತವಾಗಿ ನಾವು ಇದಾಗ್ಬಿಡ್ತೀವಿ. ಯಾಕಂದ್ರೆ ಗುರು ಗೋವಿಂದ ಭಟ್ರು ಇದ್ದಾರೆ, ಸಂತ ಶಿಷ್ಣ ಶರೀಫರು ಇದ್ದಾರೆ, ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಎಲ್ಲೆಲ್ಲಿ ಮುಸ್ಲಿಂ ಸಮಾಜ ನೋಡ್ತೀರಾ ಅಲ್ಲಲ್ಲಿ ಒಬ್ಬ ಬ್ರಾಹ್ಮಣರ ಗುರುಗಳು ಇರ್ತಾರೆ, ಬ್ರಾಹ್ಮಣರ ಶಿಷ್ಯರು ಇರ್ತಾರೆ. ಎಲ್ಲೋ ಒಂದು ಕಡೆ ಶಿಷ್ಯರಾಗಿರ್ತಾರೆ, ಎಲ್ಲೋ ಒಂದು ಕಡೆ ಗುರು ಆಗಿರ್ತಾರೆ. ಪ್ರಿಯ ವೀಕ್ಷಕರೇ, BJP ಮುಖಂಡರಾದಂತಹ ಗಣ್ಯರು ಕೂಡ ನಮ್ಮ ಮುಂದೆ ಇವಾಗ ಇದ್ದಾರೆ. ಸೊ ಬನ್ನಿ ಅವರೊಡನೆ ಕೂಡ ನಾವು ಒಂದೆರಡು ಮಾತುಗಳನ್ನು ಕೇಳೋಣ ಈ ಒಂದು ಕಾರ್ಯಕ್ರಮದ ಕುರಿತು. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು RT ರಘುನಾಥ್ ಅಂತೇಳಿ, ನಾನು BJP ವರ್ಕರ್. ಸರ್, ಈ ಒಂದು ಕಾರ್ಯಕ್ರಮ ಈ ಒಂದು ನೆಲದಲ್ಲಿ ಮೊದಲನೆಯದಾದಂಥ ಒಂದು ಪ್ರಯೋಗ, ಒಂದು ಮೊದಲನೆಯದಾದಂಥ ಒಂದು ಹೆಜ್ಜೆ, ಏನು ಹೇಳಿಕ್ಕೆ ಬಯಸ್ತಾರೆ ಸರ್? ಇದು ಒಳ್ಳೆಯ ಕಾರ್ಯಕ್ರಮನೇ. ಜನರ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಯಲಿಕ್ಕೆ ನಮ್ಮ ದಾಸರ ಪದಗಳಂತೆ ಕುಲವೆಂದು ಬಡಿದಾಡಿರಿ, ಕುಲದ ಮೂಲವೇನಾದರೂ ಬಲ್ಲಿರ ಅಂತ ಕೇಳೋ ಪ್ರಶ್ನೆಗೆ ನಿಮ್ಮ ಈ ಒಂದು ಧರ್ಮದಿಂದ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಭಾರಿ ಅತ್ಯಮೂಲ್ಯವಾದಂಥದ್ದು ಅಂತ ನನ್ನ ಅನಿಸಿಕೆ. ಸರ್, ಈ ಥರದ ಕಾರ್ಯಕ್ರಮಗಳು ಇನ್ನೂ ನಡಿಬೇಕಾ ಮುಂಬರೋ ದಿನಗಳು? ನಡಿಬೇಕು. ಎಲ್ಲ ಧರ್ಮದವರು ನಡೆಸಿದ್ರು ಭಾರಿ ಒಳ್ಳೆಯದು. ನಮ್ಮಲ್ಲಿ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ನಾವು ಪ್ರವಚನಗಳು ಮಾಡ್ತಾ ಇರ್ತೀವಿ ಪ್ರತಿಯೊಂದಲ್ಲಿ. ಸೊ ನೀವು ಮಾಡ್ತಕ್ಕಂಥ ಮೊದಲನೇ ಪ್ರಯತ್ನ ಭಾಳ ಶ್ರೇಷ್ಠವಾದಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಮಗೆ ಗೊತ್ತಾಗಬೇಕು ಯಾವ ಧರ್ಮದ ಮೂಲ ಏನು ಅಂತ ಗೊತ್ತಾದಾಗ ಏನಾಗ್ತದೆ, ನಾವು ಮಾನವರಾಗಿರೋಕ್ಕೆ ಅನುಕೂಲ ಆಗುತ್ತೆ. ಮುಸಲ್ಮಾನರಲ್ಲಿ ಸೃಷ್ಟಿಕರ್ತನ ಪರಿಕಲ್ಪನೆ ಯಾವ ಥರ ಇದೆ ಸರ್? ಪರಿಕಲ್ಪನೆ ಭಾಳ ಚೆನ್ನಾಗಿದೆ. ಅವರು ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶ ಮಾನವನಾಗೇ ಇರಬೇಕು, ಮಾನವ ಎಲ್ಲರಿಗಿಂತನೂ ಶ್ರೇಷ್ಠನೆಯನ್ನು ಮಟ್ಟದಲ್ಲಿ ತಾವು ಬೆಳೆದಿರ್ತಕ್ಕಂಥ ಒಬ್ಬನಲ್ಲ ದೇವರು ಅಂತ ಹೇಳಿರೋದು ಭಾಳ ಒಳ್ಳೆಯ ವಿಷಯ. ಆಡಳಿತ ಮಂಡಳಿಯವರಿಗೆ ಏನಾದ್ರು ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತಾರೆ? ಭಾರಿ ಧನ್ಯವಾದ ಹೇಳ್ತೀನಿ. ಎಲ್ಲ ನನ್ನ ಹಿರಿಯರಿದ್ದಾರೆ, ಸ್ನೇಹಿತರಿದ್ದಾರೆ, ಕಿರಿಯರಿದ್ದಾರೆ, ತಮ್ಮನಾರಿದ್ದಾರೆ, ಅವ್ರಿಗೆಲ್ಲ ಒಂದನ್ನೇ ಹೇಳ್ತೀನಿ. ಫಸ್ಟ್ ಅವತ್ತು ನನಗೆ ಬಂದು ಆಹ್ವಾನ ಕೊಟ್ಟಾಗನೇ ಅಂದ್ಕೊಂಡೆ ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ. ಮತ್ತೊಮ್ಮೆ ಎಲ್ಲ ಕಮಿಟಿಯವರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆದರೆ ಭೇದ ಭಾವ ಏನು ಮುಸ್ಲಿಮರ ಮೇಲಕ್ಕಿಲ್ಲ ಅಂತ ಅನ್ಕೊಂಡಿದ್ದು, ಇದರಲ್ಲಿ ಬಂದು ಕೇಳಿದಾಗ ಎಲ್ಲ ಜಾತಿ ಒಂದೇ, ಯಾರು ಭೇದ ಭಾವ ಮಾಡಲ್ಲ ಅಂತ ಫೀಲ್. ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಭೇಟಿ ಕೊಟ್ಟಿದ್ರ ಮಸೀದಿಗೆ? ಇಲ್ಲ, ನೋಡಿ. ಇದೇ ಫಸ್ಟ್. ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಸೂಪರ್, ಚೆನ್ನಾಗಿದೆ. ಮಸೀದಿ ಒಳಗೆ ಬಂದಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಏನು ಕಲ್ತ್ರಿ ಈ ಒಂದು ಕಾರ್ಯಕ್ರಮದಿಂದ? ಎಲ್ಲರೂ ಒಂದೇ ಅಂತ ಸಮನಾಗಿ ಅನಿಸ್ತು. ಕಾರ್ಯಕ್ರಮ ಫುಲ್ ಚೆನ್ನಾಗಿದೆ, ನೀಟ್ನೆಸ್ ಆಗಿದೆ, ಎಲ್ಲ ಸರಿಯಾಗಿದೆ. ಇಲ್ಲಿಂದ ಹೋಗ್ತಾ ಇದ್ರಲ್ಲ ಇವಾಗ, ಏನು ಸಂದೇಶ ತೊಗೊಂಡು ಹೋಗ್ತಾ ಇದ್ದೀರಾ ಇಲ್ಲಿಂದ, ಈ ಒಂದು ವೇದಿಕೆಯಿಂದ? ಎಲ್ಲರೂ ಒಂದೇ. ತಮ್ಮ ಹೆಸರಮ್ಮ? ಭವಾನಿ. ಸರ್, ತಮ್ಮ ಹೆಸರು? ಕುಮಾರ್ ಸರ್. ಸರ್, ಏನು ಹೇಳಿಕ್ಕೆ ಬಯಸ್ತೀರಾ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇದು ಒಳ್ಳೆಯದಾನ ಸರ್, ಬೆಸ್ಟ್, ಒಳ್ಳೆಯದು. ಯಾವಾಗಾರು ಭೇಟಿ ಕೊಟ್ಟಿದ್ರಾ ಒಳಗಡೆ? ಇಲ್ಲ ಕೊಟ್ಟಿದ್ದಿಲ್ಲ, ಇದೇ ಫಸ್ಟ್. ಈಗ ಹೆಂಗೆ ಅನ್ನಿಸ್ತಾ ಇದೆ? ಇಲ್ಲ ಒಳ್ಳೆಯದು ಅನ್ನಿಸ್ತದೆ ಸರ್. ಎಲ್ಲ ನೋಡಿದ್ರೆ ಎಲ್ಲ ಬೋಧನೆಗಳೆಲ್ಲ ಕೇಳಿದ್ರ? ಎಲ್ಲ ಕೇಳ್ತಿದ್ದು ಮಾಡಿ. ಏನು ಸಂದೇಶ ತೊಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀರಾ ಸರ್ ಈ ಒಂದು ವೇದಿಕೆ? ಎಲ್ಲ ಈ ಥರ ಮಾಡ್ಕೊಂಡು ಒಳ್ಳೆಯದು ಅನ್ನಿಸ್ತದೆ. ನಮಗೂ ತುಂಬ ಸಂತೋಷ ಅನ್ನಿಸ್ತದೆ. ಯಾಕೆಂದರೆ ಎಲ್ಲ ಧರ್ಮಗಳ ಒಂದು ತಿರುಳು ಏನಂತಂದು ತಿಳ್ಕೊಳ್ಬೇಕು ಅನ್ನೋದು ನಮಗೂ ಆಸೆ ಇರ್ತದೆ. ಬಟ್ ಇವತ್ತು ನಾವು ಇದನ್ನೆಲ್ಲ ನೋಡುವಾಗ ನಿಜವಾಗ್ಲೂ ಭಾಳ ಸಂತೋಷವಾಯಿತು. ಇದುವರೆಗಾಯ್ತು ನಾವು ನಮ್ಮ ಹೆಚ್ಚು ಕಡಿಮೆ 45+ ನಮ್ಮ ಏಜು, ಆದ್ರೂ ಇದುವರೆಗಾಯ್ತು ನಾವು ಇದು ಮಸೀದಿ ಒಳಗಡೆ ಹೋಗಿರಲಿಲ್ಲ. ಬಟ್ ದೂರದಿಂದ ನೋಡ್ತಾ ಇದ್ವಿ. ಬಟ್ ಆ ಒಂದು ಕಾರ್ಯ ವೈಖರಿಗಳೇನೆಂಬುದಾಗಿ ಗೊತ್ತಿರಲಿಲ್ಲ. ಅಷ್ಟೇ ನಮಾಜ್ ಮಾಡ್ತಾರಂತ ಗೊತ್ತಿತ್ತು, ಅದ್ರ ವಿಧಾನ, ಆಮೇಲೆ ಅವರು ಮಾಡುವಂಥ ಒಂದು ಆರಾಧನಾ ಕ್ರಮ ನಮಗೆ ಗೊತ್ತಿರಲಿಲ್ಲ. ಇವತ್ತು ನೋಡಿ ಭಾಳ ಸಂತೋಷ ಆಯಿತು. ನೋಡುವಾಗ ಸೃಷ್ಟಿಕರ್ತನ ಒಂದು ಆರಾಧನೆ ಇಲ್ಲಿ ನಡೀತಾ ಇದ್ದವು ಅನ್ನೋದನ್ನು ನೋಡಿ ನನಗೂ ಭಾಳ ಸಂತೋಷವಾಯಿತು. ಮತ್ತು ಒಳಗಡೆ ನಾವು ಕೆಲವು ಸಹೋದರರು ಕುರಾನ್ ಬಗ್ಗೆ ಬಹಳ ವಿಷಯಗಳನ್ನು ತಿಳಿಸಿದರು. ಯಾಕೆ ನಾವು ನಮಾಜ್ ಮಾಡಬೇಕು, ಯಾಕೆ ನಾವು ದೇವರನ್ನು ಆರಾಧನೆ ಮಾಡಬೇಕು, ದೇವರಂದರೆ ಯಾರು, ದೇವರನ್ನು ಆರಾಧನೆ ಮಾಡುವಾಗ ನಮಗೇನು ಸಿಗ್ತದೆ, ಆತನು ಯಾರು, ಸೃಷ್ಟಿಕರ್ತನಂದರೆ ಯಾರು ಅಂತ ಅನೇಕ ವಿಷಯಗಳು ನಾವು ಈ ದಿನದಲ್ಲಿ ತಿಳ್ಕೊಂಡ್ವಿ. ನಿಜವಾಗ್ಲೂ ಸಂತೋಷ ಆಯಿತು. ಅಂದರೆ ನೈಜ ಸೃಷ್ಟಿಕರ್ತನ ಒಂದು ಕಿರು ಪರಿಚಯ ಆಗ್ತಾ ಇದೆ ಇವತ್ತು ಇಲ್ಲಿ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ನಾವು ಇವತ್ತು ನಾವು ನಮಾಜಿಗೆ ಹೋಗೋದು ಅಲ್ಲ ಅಂತಂದು ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾನೆ. ಬಟ್ ಅಲ್ಲ ಅಂದರೆ ಯಾರು ಅನ್ನೋಂಥದ್ದು ನಮಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಬಟ್ ಅಲ್ಲ ಅಂದರೆ ಸೃಷ್ಟಿಕರ್ತನಾದ ದೇವರು, ಸರ್ವವನ್ನು ಸೃಷ್ಟಿ ಮಾಡಿ ಸಕಲವನ್ನು ನಡೆಸ್ತಿರುವಂಥ ಪರಲೋಕದಲ್ಲಿರುವಂಥ ದೇವರು ಅನ್ನುವಂಥದ್ದು ಈ ಒಂದು ಮಸೀದಿಯಲ್ಲಿ ನೋಡಿದೆವು. ಭಾಳ ವಿಷಯಗಳು ತಿಳ್ಕೊಂಡೆವು ಅಂತ ಹೇಳೋದು. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಅಣ್ಣ ತಮ್ಮಂದರು. ನಮ್ಮ ಹುಡುಕ್ತಾ ಹೋದರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲ ಪೂರ್ವಜರು ಏನಿದಾರಲ್ಲ, ನಮ್ಮೆಲ್ಲರ ತಂದೆ ತಾಯಿ ಒಬ್ಬರೇ ಸಿಗುತ್ತಾರೆ. ಅದೇ ಥರ ನಮ್ಮೆಲ್ಲರ ಸೃಷ್ಟಿಕರ್ತನೂ ಇರೋದು ಒಬ್ಬನೇ ಸರ್.
ಸೊ ಎಲ್ಲಿವರೆಗೆ ನಾವು ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೆ ಏನು ಭೇದ ಭಾವಗಳು ಹುಟ್ಟಲ್ಲ. ನಾವೆಲ್ಲಿ ಸೃಷ್ಟಿಗಳನ್ನು ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಈ ವೇದಿಕೆಯ ಮುಖಾಂತರ ಒಂದು ಸಂದೇಶ ನಾನು ಇಲ್ಲಿಂದ ಕೊಡಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂದರೆ, ನಾವೆಲ್ಲರೂ ಸೇರಿ ನಮ್ಮ ನೈಜ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ. ತಮ್ಮ ಅಮೂಲ್ಯವಾದಂಥ ಒಂದು ಸಮಯ ಕಾರ್ಯಕ್ರಮ, ಈ ಥರದ ಒಂದು ವೇದಿಕೆ ಮೊದಲನೇ ಬಾರಿ ಸಜ್ಜಾಗಿದೆ ಸರ್. ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇಡೀ ಪ್ರಪಂಚದಲ್ಲಿ ದೇವರೊಬ್ಬರು ಒಬ್ಬರೇ ಈ ಥರ ಕಾರ್ಯಕ್ರಮ ಮಾಡೋದರಿಂದ ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯ ಸಂದೇಶವನ್ನು ತಿಳಿಸಿದಂತೆ ಆಗ್ತದೆ. ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ಉತ್ತಮವಾದ ಕಾರ್ಯಕ್ರಮ ಇದು. ಇಸ್ಲಾಂ ಐತಲ್ಲ, ಶಾಂತಿ ಸಂದೇಶ ಎಲ್ಲ ಮಾನವರಿಗೆ ಅಂತಲೇ ಬರೆದಿರೋದು. ನಾವೇನೋ ಒಬ್ಬರೇ ಅಂತ ಅನ್ಕೋಬಾರ್ದು. ಯಾವತ್ತಿಗೂ ಜಗತ್ತಿನಲ್ಲಿ ಇಸ್ಲಾಂ ಐತಲ್ಲ, 5 ಸಾರಿ ನಮಾಜಿ ಮಾಡಬೇಕು, 5 ಸಾರಿ ನಮಾಜಿ ಮಾಡಬೇಕು, 5 ಕಲ್ಮಗಳನ್ನು ತಿಳ್ಕೋಬೇಕು, ಸೂರಗಳನ್ನು ಬಾಯ್ಪಾಠ ಪ್ರತಿಯೊಬ್ಬ ವ್ಯಕ್ತಿಯೂ ಬಾಯ್ಪಾಠ ಮಾಡಬೇಕು, ಮತ್ತು ಪ್ರತಿ ಇಸ್ಲಾಂನಾಗ ಜಕತ್ ಅಂತ ಕಡ್ಡಾಯವಾಗಿ ಕಟ್ಟಬೇಕು. ಹೌದಾ ಸರ್? ಭಾಳಷ್ಟು ತಿಳ್ಕೊಂಡಿದ್ದೀರಾ ಇಸ್ಲಾಂ ಬಗ್ಗೆ. ಈ ಥರದ ಒಂದು ವೇದಿಕೆಯು ಈ ಒಂದು ಕಾಲದಲ್ಲಿ ಅವಶ್ಯಕತೆ ಇದೆಯಾ ಸರ್? ಈ ಮುಳುಗತಕ್ಕಂಥ ಕಲಿಯುಗದಲ್ಲಿ ಈ ಆಧ್ಯಾತ್ಮಿಕ ವಿಚಾರಗಳು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಐತೆ ಜೀವನದಲ್ಲಿ. ಇದಿಲ್ಲ ಅಂದರೆ ಪ್ರಪಂಚದಾಗ ಮನುಷ್ಯ ನಿರ್ಜೀವಿ ಇದ್ದಂಗೆ, ನಿರ್ಜೀವಿ. ಪ್ರತಿಯೊಬ್ಬರಿಗೂ ಇದು ಧರ್ಮ ಇವಾಗ ಅವಶ್ಯಕತೆ ಐತಿ. ಇವಾಗ ಪ್ರಪಂಚ ಪ್ರಳಯ ಆಗ ಸಂದರ್ಭದಲ್ಲಿ ಪ್ರಪಂಚನೇ ಇನ್ನು ಕೆಲವೇ ವರ್ಷಗಳ ನಂತರ ಇಡೀ ಜಗತ್ತೇ ಪ್ರಳಯ ಆಗೋ ಸಮಯದಲ್ಲಿ ಅಲ್ಲಾ ತಾಲನ ಸಂದೇಶಗಳು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಸರ್. ಇದು ಐತೆ, ಅವಶ್ಯಕತೆ ಐತೆ ಸರ್. ಈ ಥರದ ಕ್ವಶನ್ ಕೇಳಿ ಈ ಥರದ ಒಂದು ವೇದಿಕೆಯಿಂದ ಮುಂಬರುವ ನಮ್ಮ ಯುವ ಪೀಳಿಗೆಗೆ ಒಂದು ಯಾವ ಥರ ಒಂದು ಸಂದೇಶ ಹೋಗುತ್ತೆ ಸರ್? ಒಳ್ಳೆಯ ಸಂದೇಶ ಹೋಗ್ತೈತೆ. ಪ್ರತಿಯೊಬ್ಬರು ಯಾವುದೇ ಒಂದು ನೌಕರಿ ಮಾಡ್ತಿದ್ರು ಕೂಡ ನಮ್ಮ ಕಲ್ಪನೆ ಏನಾಗ್ತದೆ, ಸಕ್ಕರೆ ಅನ್ನೋದೇ ಒಂದು ವಸ್ತು. ಹೌದಾ? ಇಡೀ ಜಗತ್ತಿನಾಗ ಒಬ್ಬರೇ ಆರಾಧನೆ. ಇವು 1,24,000 ಪ್ರವಾದಿಗಳು ಬಂದೋದ್ರು ಕೂಡ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅವರು ಕೊನೆಯ ಪ್ರವಾದಿ. ಇನ್ನು ಯಾರು ಹುಟ್ಟಿ ಬರೋದಿಲ್ಲ ಅಂತ ಒಂದು ಸಂದೇಶ ಆಯ್ತು. ಹಂಗಾಗಿ ನಾವು ಈ ಥರ ಮಾಡೋದ್ರಿಂದ ಅಲ್ಲಾ ತಾಲನ ಕಲ್ಮಗಳು ಓದೋದಾಗಲಿ, ಸೂರಗಳು ಓದೋದಾಗಲಿ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ಮುಡ್ತಾರೆ ಸರ್. ಏನು ತೊಂದರೆ ಇಲ್ಲ ಇದರಿಂದ ಸರ್. ಇಲ್ಲಿ ಇನ್ನೊಂದು ಜಾತಿ ಮತ ಭೇದ ಭಾವಗಳು ಬರೋದೇ ಇಲ್ಲ ಇದ್ರಾಗ, ಈ ಇಸ್ಲಾಂನೇ ಮಾತ್ರ ಸರ್. ಈ ಥರದ ಒಂದು ಇವಾಗ ಸೃಷ್ಟಿಕರ್ತನ ಪರಿಕಲ್ಪನೆ ಏನಿದೆಯಲ್ಲ ಸರ್, ಇಲ್ಲಿ ಅದರ ಪರಿಕಲ್ಪನೆಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನೋಡಿ ಸರ್? ಇವಾಗ ನಾವು ದೇವರು ಅಂತೀವಿ, ಸೃಷ್ಟಿಕರ್ತ ದೇವರು. ಪ್ರತಿಯೊಂದು ನಾವು ಒಬ್ಬ ಮನುಷ್ಯನ ತಯಾರು ಮಾಡ್ಬೇಕಪ್ಪ ಅಂದರೆ ಅಲ್ಲಾ ತಾಲನ ಹೊರತುಪಡಿಸಿ ಇನ್ನು ಯಾರಿಂದ ಈ ದೇಹನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಒಂದು ಬಿಳೆ ಕೂದಲಾದರೂ ಕರೆ ಕೂದಲು ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಒಂದು ಹಲ್ಲು ಹೋದರೆ ಒಂದು ಹಲ್ಲು ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ. ಇವತ್ತು ಒರಿಜಿನಲ್ ಗಾಡಿಗಳು ತಂದರೆ ಎಲ್ಲಿ ತಯಾರಾಗಿರ್ತಾವೋ ಆ ಪಾರ್ಟ್ಸ್ ಹೋದರೆ ಆ ಕಂಪ್ನಿಯಿಂದ ತಗೊಂಬಂದು ನಾವು ಪಾಡ್ಸಕ್ಕೆಬೋದು. ಈ ದೇಹ ಅಲ್ಲಾ ತಾಲ ಮಾಡಿದ ಒಂದು ಸೃಷ್ಟಿ ದೇಹವನ್ನು ಒಂದು ಪಾರ್ಟ್ಸ್ ಹೋದರೆ ನೀವು ಸೃಷ್ಟಿ ಇನ್ನೂ ಬೇರೆ ಕಡೆಯಿಂದ ಕಂಪ್ನಿ ಕಡೆಯಿಂದ ತರೋಕ್ಕಾಗೋದಿಲ್ಲ. ಸಂತೋಷ ಸರ್. ಭಾಳ ಒಳ್ಳೆ ಉತ್ತಮವಾದಂಥ ಒಂದು ಅಭಿಪ್ರಾಯಗಳು ಹೇಳ್ತಾ ಇದ್ದಾರೆ ಸರ್. ಲಾಸ್ಟ್ ಕೊನೆಯದಾಗಿ ನಾವು ನಮ್ಮ ಪೂರ್ವಜರನ್ನು ಹುಡುಕ್ತಾ ಹೋದರೆ ನಮ್ಮೆಲ್ಲರ ತಂದೆ ತಾಯಿ ಒಬ್ಬರೇ ಅಂತೇಳಿ ನಮಗೆ ಒಂದು ಹಂತಕ್ಕೆ ನಾವು ತಲುಪ್ತೀವಿ. ಅದೇ ಥರ ನಮ್ಮ ಸೃಷ್ಟಿಕರ್ತ ಇರೋದು ಕೂಡ ಒಬ್ಬನೇ. ಸೃಷ್ಟಿಕರ್ತ ಒಬ್ಬನೇ. ನಾವು ಎಲ್ಲಿವರೆಗೆ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ, ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೆ ಏನು ಭೇದ ಭಾವ ನಮ್ಮಲ್ಲಿ ಬರೋದಿಲ್ಲ ಸರ್. ನಾವು ಯಾವಾಗ ಸೃಷ್ಟಿಗಳನ್ನು ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಭೇದ ಭಾವ ಅಂತೇಳಿ ಶುರುವಾಗ್ತವೆ. ಸೊ ಈ ಒಂದು ವೇದಿಕೆಯ ಮುಖಾಂತರ ಸ್ಪಷ್ಟ ಸಂದೇಶ ಏನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ ಅಂದರೆ, ನಾವೆಲ್ಲರೂ ಸೇರಿ ನೈಜ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ. ಮನುಷ್ಯನಿಂದ ನಿರ್ಮಿತವಾದ ವಸ್ತುಗಳು ಎಂದೆಂದಿಗೂ ದೇವರಾಗ ಸಾಧ್ಯವೇ ಇಲ್ಲ. ಮನುಷ್ಯನಿಂದ ಸೃಷ್ಟಿಯಾದ ವಸ್ತುಗಳಿಗೆ ಎಂದೆಂದೂ ತಲೆಬಾಗಬಾರ್ದು. ನಾವು ಇಸ್ಲಾಂ ಹೇಳೋದೇ ಸಂದೇಶ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯ ವೀಕ್ಷಕರೇ, ದಲಿತ ಸಮಾಜದ ಒಬ್ಬ ಮುಖಂಡರು ನಮ್ಮ ಮುಂದೆ ಇವಾಗ ಇದ್ದಾರೆ. ಬನ್ನಿ, ಇವರೊಡನೆ ಈ ವೇದಿಕೆಯ ಈ ಒಂದು ನೂತನವಾದಂಥ ಒಂದು ಕಾರ್ಯಕ್ರಮದ ಬಗ್ಗೆ
ಇವರ ಅಭಿಪ್ರಾಯಗಳನ್ನು ತಿಳಿಯೋಣ. ಸರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನಿಮಗೆ ಯಾವ ಥರ ಈ ಒಂದು ಅನುಭವ ಕೊಡ್ತಾ ಇದೆ? ಸರ್, ಮೊದಲನೇದಾಗಿ ಸಂಡೂರು ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಸರ್. ಯಾಕಂದರೆ ಏನು ಇವತ್ತು ಸಾರ್ವಜನಿಕ ಮಸೀದಿ ಪ್ರದರ್ಶನ ಕಾರ್ಯಕ್ರಮ ಮಾಡಿದಿರಿ, ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ. ಈ ಹಿಂದೆ ಕೆಲವರು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಿರ್ತಾರೆ, ಮಸೀದಿಯಲ್ಲಿ ಬೇರೆ ಬೇರೆ ಥರ ಚಟುವಟಿಕೆಗಳು ನಡೀತವೆ ಮತ್ತು ಇದು ಧರ್ಮಗಳ ಬಗ್ಗೆ ಇವು ನಡೀತಾವಂತೆ ಕೆಲವು ಜನ ಮಾತಾಡ್ತಿರ್ತಾರೆ. ಬಟ್ ಇವತ್ತು ಈ ಕಾರ್ಯಕ್ರಮ ಮಾಡಿರೋದ್ರಿಂದ ಅಂಥ ಮಾತಾಡೋ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಇಲ್ಲಿ ಧರ್ಮ ಬೇರೆ ಆಗಿದ್ದರೂ ಕೂಡ ಧರ್ಮ ಮೌಲ್ಯಗಳು, ವ್ಯಕ್ತಿತ್ವಗಳು, ಮಾನವನ ಎಲ್ಲ ಒಂದು ಮಾನವನ ಒಂದು ಮಾನವೀಯತೆ ಮುಂದೆ ಯಾವ ಧರ್ಮ ಇಲ್ಲ, ಎಲ್ಲರೂ ಸಮಾನರು ಎಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ನಂತರ ಈ ಮಸೀದಿಯಲ್ಲಿ ಮಹಿಳೆಯರನ್ನು ಗೌರವಿಸಬೇಕು. ಇಲ್ಲಿ ಮಸೀದಿ ಒಳಗಡೆ ಬಂದಾಗ ಏಕಾಗ್ರತೆ ಇರಬೇಕು, ಎಲ್ಲರೂ ಸಮಾನರು, ಪ್ರಾಣಿ ಹಿಂಸೆ ಮಾಡಬಾರದು, ಈ ಥರ ಒಳ್ಳೊಳ್ಳೆ ಸಂದೇಶಗಳು ಈ ಮಸೀದಿಯಲ್ಲಿ ಚರ್ಚೆ ಆಗುತ್ತಿದೆ. ಈ ಎಲ್ಲ ಸರ್ವಧರ್ಮರ ವ್ಯಕ್ತಿಗಳನ್ನ ಇಲ್ಲಿ ಕರೆಸಿಬಿಟ್ಟು ಮಸೀದಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಬಗ್ಗೆ ತಾವು ವಿಸ್ತಾರ ಮಾಡುವುದು ತುಂಬ ಖುಷಿ ಆಗ್ತಿದೆ ಸರ್. ಇನ್ನೊಂದು ಈ ಸಮಾಜ, ಒಂದು ಮುಸ್ಲಿಂ ಸಮಾಜ ಅಂದರೆ ಒಂದು ಶಾಂತಿಯ ಸಂಕೇತ. ನಾವು ಈ ಸಮಾಜನ ತುಂಬ ಗೌರವಿಸ್ತೀವಿ ಸರ್. ಸರ್, ಇಲ್ಲಿಂದ ಹೊರಡುವಾಗ, ಯಾಕಂದರೆ ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಒಂದು ಸಹ ಬಾಳ್ವತ್ತೆ ಬೆಳೀಲಿ ಅಂತೇಳಿ, ಒಂದು ಬ್ರದರ್ಹುಡ್ ಬೆಳೀಲಿ ಅಂತೇಳಿ, ಇಲ್ಲಿಂದ ನೀವು ಹೊರಡುವಾಗ ಏನು ಒಂದು ಸಂದೇಶ ತೊಗೊಂಡು ಇಲ್ಲಿಂದ ಹೊರಡ್ತೀರಾ ಸರ್? ಸರ್, ಇಲ್ಲಿಂದ ನಾವು ಹೊರಡುವಾಗ ನಾವು ಇಲ್ಲೆಲ್ಲ ನೋಡಿದೆ ಸರ್, ವಿಸ್ತರಣೆ ಮಾಡಿದ್ವಿ. ತಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಎಲ್ಲ ಈ ಮಸೀದಿ ಬಗ್ಗೆ ಎಲ್ಲ ವಿಸ್ತರಣೆ ಮಾಡಿದರು. ನಾನು ಇಲ್ಲಿ ತಿಳ್ಕೊಂಡಿರೋದು ಒಂದೇ ಸರ್, ಏಕಕುಲ ಏಕದೇವ, ನಾಮ ಹಲವು ಧರ್ಮ ಹಲವು ಇರ್ಬೋದು, ನಾವೆಲ್ಲ ಪೂಜಿಸೋದು ಒಬ್ಬನೇ. ಹಿಂದೂನಲ್ಲಿ ಶಿವ ಅಂತೀವಿ, ಮುಸ್ಲಿಮ್ಸಲ್ಲಿ ಅಲ್ಲಾ ಅಂತೀವಿ, ಕ್ರಿಶ್ಚಿಯನ್ ಯೇಸು ಪ್ರಭು ಅಂತಾರೆ. ಇಲ್ಲಿ ಎಲ್ಲರೂ ಸಮಾನರು ಸರ್. ಎಲ್ಲೋ ಒಂದು ಕಡೆ ನಾವು ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ಯಾಕೆ ಮನುಷ್ಯ ಅಂದಮೇಲೆ ಹುಟ್ಟಿದ ಮೇಲೆ ನಾವು ಯಾವುದೋ ಪ್ರಾಣಿಗಳು ಹುಟ್ಟಿದ್ದಿದ್ರೆ ನಮಗೇನು ಆ ಥರ ಅರಿವು ಇರ್ತಿರಲಿಲ್ಲ. ಮನುಷ್ಯ ಅಂದಮೇಲೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಸೃಷ್ಟಿಕರ್ತನು, ಆ ಅಲ್ಲಾಹನು. ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ನೈಜ ಸೃಷ್ಟಿಕರ್ತನ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಫಸ್ಟು ಅದನ್ನು ಓದಿ ತಿಳಿದುಕೊಳ್ಳಬೇಕು. ನಾವು ಎಲ್ಲಿವರೆಗೂ ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೆ ನಿಮ್ಮ ನಡುವೆ ಏನು ಭೇದ ಭಾವಗಳು ಉಂಟಾಗಲ್ಲ. ನಾವು ಎಲ್ಲಿ ಸೃಷ್ಟಿಗಳನ್ನು ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನೋಡಿ, ಸೃಷ್ಟಿ ಬೇರೆ, ಸೃಷ್ಟಿಕರ್ತ ಬೇರೆ, ಹೌದಾ? ಎಷ್ಟು ಸಿಂಪಲ್ ವರ್ಡ್ಗಳಿದ್ದಾವೆ, ಬಟ್ ಲಾಟ್ ಆಫ್ ಡಿಫ್ರೆಂಟ್ ಇದೆ. ನಾವು ಎಲ್ಲಿವರೆಗೆ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೆ ಏನೂ ಆಗಲ್ಲ. ಎಲ್ಲಿ ನಾವು ಸೃಷ್ಟಿಗಳನ್ನು ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಭೇದ ಭಾವಗಳು ಸ್ಟಾರ್ಟ್ ಆಗ್ತವೆ. ಸಾಹೇಬರು ಒಂದು ಮಾತು ಹೇಳ್ತಾರೆ ಸರ್, ಜಾತಿ ಬಿಡಿ, ಭೇದ ಬಿಡಿ, ಮಾನವೀಯತೆಗೆ ಬೆಲೆ ಕೊಡಿ ಅಂತ. ನಾವಿಲ್ಲಿ ಧರ್ಮ, ಆ ಧರ್ಮ, ಈ ಧರ್ಮ ಅನ್ನೋದು ಪರಿಗಣಿಸದೆ ವ್ಯಕ್ತಿತ್ವ ಗೌರವ ಕೊಡಬೇಕು. ನಾ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸರ್, ತಾಯಿನಾಡಲ್ಲಿ ಎಲ್ಲರೂ ಒಂದು ಅಣ್ಣ ತಮ್ಮರಾಗಿ ಬಾಳೋಣ, ಸಹೋದರತೆಯಿಂದ ವಿಶ್ವಾಸದಿಂದ ಬಾಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿನಾಡಿನ ಪ್ರಶ್ನೆ ಬಂದಾಗ ಒಂದು ಭಾಷೆಯ ಕೂಡ ಒಂದು ಅಂಶ ಹೊರಗಡೆ ಬರುತ್ತೆ. ಈ ಒಂದು ಕಾರ್ಯಕ್ರಮ ಯಾವ ಭಾಷೆಯಲ್ಲಿ ನಡೀತಾ ಇದೆ ಸರ್? ಕನ್ನಡ ಮಾತೃಭಾಷೆಯಲ್ಲೇ ನಡೀತಿದೆ ಸರ್. ತುಂಬ ಖುಷಿ ಆಗ್ತಿದೆ. ತಾವು ಮುಸ್ಲಿಮ್ಸು ಹಿಂದಿ ಭಾಷೆಯಲ್ಲಿರೋದನ್ನ ಕನ್ನಡದಲ್ಲಿ ಸಂಪೂರ್ಣವಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ. ತುಂಬ ಒಳ್ಳೆಯ ಕಾರ್ಯಕ್ರಮ ಸರ್, ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ವರ್ಷ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶ ಆಗುತ್ತೆ ಸರ್. ಏನಾದ್ರು ಲೋಪ ಕಂಡಿರಾ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ? ಇಲ್ಲ ಸರ್, ತುಂಬ ಖುಷಿಯಾಗಿ ಹೆಮ್ಮೆಯಿಂದ ಆಚೆ ಹೋಗ್ತಿದ್ದೀವಿ ಸರ್. ಸರ್, ಕೊನೆಯದಾಗಿ ಇನ್ನೊಮ್ಮೆ ನಾನು ನಿಮ್ಮನ್ನು ರಿಪೀಟ್ ಮಾಡ್ತೀನಿ, ನಾವೆಲ್ಲರೂ ಸೇರಿ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ. ಸರ್, ತಮ್ಮ ಹೆಸರು? ನನ್ನ ಹೆಸರು ಜಿಲಾನ್. ಸರ್, ಜೀಲಾನ್. ಸರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರ? ಕಾರ್ಯಕ್ರಮ ಚಲೋ ಇದೆ. ನಾವು ಎಂದೂ ಮಾಡಿದ್ದಿಲ್ಲ, ಇದನ್ನು ಮಾಡಿದ್ದೀವಿ ಈಗ. ಚಲೋ ಅನಿಸುತ್ತೆ. ಈ ಥರದ ಕಾರ್ಯಕ್ರಮಗಳು ಇನ್ನೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚುವರಿ ಇದರ ಸಂಖ್ಯೆಯಲ್ಲಿ ಮಾಡ್ತೀರಾ ಸರ್? ಮಾಡ್ತೀವಿ. ಮಾಡಿದರೆ ಬೇಷು. ಅಂದರೆ ಈ ಥರದ ಒಂದು ಕಾರ್ಯಕ್ರಮಗಳ ಕುರಿತು ಇನ್ನಷ್ಟು ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಪ್ಲ್ಯಾನ್ಗಳಿದ್ದಾವೆ ಅಂತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಮಶೂರ ಮಾಡಬೇಕು. ನಾವು ಎಲ್ಲರೂ ಒಬ್ರಿಗೊಬ್ರು ಕೂತು ಮಾತಾಡಿಕೊಂಡು ಮಾಡಬೇಕು. ಸರ್, ಯಾಕೆ ಸರ್ ಇವಾಗ ಮಾಡಬೇಕಂತ ನಿಮಗೆ ಏನಕ್ಕೆ ಅನ್ನಿಸ್ತಾ ಇದೆ ಸರ್ ಈ ಥರದ ಒಂದು ಕಾರ್ಯಕ್ರಮ? ಏನು ಡಿಫ್ರೆನ್ಸ್ ಕಾಣ್ತಾ ಇದೆ. ಡಿಫ್ರೆನ್ಸನ್ನು ಸರಿ ಮಾಡಬೇಕು ಅನ್ನಿಸ್ತಾ ಇದೆ. ಇದರಲ್ಲಿ ಭಾಳ ಒಂದು ತೃಪ್ತಿ ಅನ್ನಿಸ್ತಾ ಇದೆ. ಇದು ನಮ್ಮ ಸಂಡೂರು ತಾಲೂಕಿನಲ್ಲಿ ಯಾವತ್ತೂ ಆಗಿದ್ದಿಲ್ಲ. ಇದು ಫಸ್ಟ್ ಸ್ಟೆಪ್ ಇವರು ಎತ್ತಿದ್ದಾರೆ. ಭಾಳ ಚಲೋ ಸ್ಟೆಪ್ ಎತ್ತಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋದರೆ ಇನ್ನೂ ಇರುವಂಥ ವೈಮನಸ್ಸು ದೂರ ಆಗ್ತದೆ. ಒಂದು ಜನರಲ್ಲಿ ಒಂದು ಪ್ರೀತಿ ವಿಶ್ವಾಸ ಬೆಳೀತೈತೆ.
ಇದೇ ಒಂದು ಸೊಂಡೂರಲ್ಲಿ ಇದು ಮೊದಲನೇ ಸಲ ಮಾಡಿರೋದ್ರಿಂದ ಭಾಳ ಒಂದು ಡಿಫ್ರೆನ್ಸ್ ಕಾಣೋದ್ರಿಂದ ಈ ಥರ ಮಾಡಿಸಿದ್ರೆ ಇನ್ನು ಮುಂದೂ ಮಾಡಿಸೋದ್ರಿಂದ ಒಳ್ಳೆ ಲಾಭ ಇದೆ ಅನ್ನಿಸ್ತಾ ಇದೆ. ಸರ್ ಭಾಳ ಲೇಟಾಗಿ ಬಂದಿದ್ದೀರಾ ಅನಿಸ್ತಾ ಇಲ್ವಾ ಸರ್? ಇಲ್ವಲ್ಲ, ಅದು ಡಿಫ್ರೆನ್ಸ್ ಗೊತ್ತಾದ್ರೂ ಬರೋದು. ಅದು ಫಸ್ಟಿಗೆ ಅದು ಎಲ್ಲದೂ ಸ್ವೀಟ್ ಇರ್ತೈತೆ, ಸ್ವಲ್ಪ ಡಿಫ್ರೆನ್ಸ್ ಆದಾಗ ಮನುಷ್ಯನಿಗೆ ನೋವಾದಾಗ ಇದು ಮಾಡಿದರೆ ಚೆನ್ನಾಗಾಗ್ತೈತಲ್ಲ ಅಂಥೇಳಿ ಒಂದು. ಸರ್ ಇನ್ನೊಂದು ನಮ್ಮ ಕಮ್ಯುನಿಟಿಯಲ್ಲಿ ಕನ್ನಡ ಭಾಷೆಗೆ ತಗೊಂಡು ಬಹಳ ಕಡಿಮೆ ಅದರ ಮೇಲೆ ಇದು ಕೊಡ್ತಾರೆ ಸರ್, ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ನಾವು ಎಲ್ಲಿವರೆಗೂ ಕಮ್ಯುನಿಟಿ ನಡುವೆ ಡಿಫ್ರೆನ್ಸ್ ಕಡಿಮೆ ಮಾಡಲಿಕ್ಕೆ ಏನಿದೆಯಲ್ಲ, ಭಾಷೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಮಗೆ ನೆಟ್ಟಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ, ಇನ್ನೊಬ್ಬರಿಗೆ ಸರಿಯಾಗಿ ಉರ್ದು ಮಾತಾಡ್ಲಿಕ್ಕೆ ಬರಲ್ಲ ಅಂದರೆ ಕಮ್ಯುನಿಟಿ ಗ್ಯಾಪ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಇದ್ರ ಬಗ್ಗೆ ಏನಾದ್ರು ಒಂದು ಪ್ಲ್ಯಾನ್ ಇದೆಯಾ ಸರ್? ಇಂಥ ಪರಿಸ್ಥಿತಿ ನಮ್ಮ ಸಂಡೂರಿನಲ್ಲಿ ಇಲ್ಲ. ಸುತ್ತಮುತ್ತ ಹಳ್ಳಿಗಳಲ್ಲಾಗಲಿ ಸಂಡೂರು ಟೌನೇ ಆಗಲಿ ಎಲ್ಲರೂ ಒಬ್ಬರೊಬ್ಬರು ಅರ್ಥ ಮಾಡ್ಕೊತಾರೆ. ಆ ಭಾಷೆಗಳಲ್ಲಿ ಒಂದು ಏರುಪೇರು ವ್ಯತ್ಯಾಸ ಕಾಣೋದಿಲ್ಲ. ನಮ್ಮ ಭಾಷೆ ಅವರು ಅರ್ಥ ಮಾಡ್ಕೊತಾರೆ, ಅವ್ರ ಭಾಷೆ ನಾವು ಅರ್ಥ ಮಾಡ್ಕೊತೀವಿ. ಇದೆಲ್ಲರಿಗೂ ಒಂದು ತೃಪ್ತಿ ಇದೆ ಇದರಲ್ಲಿ. ಸಂತೋಷ ಸರ್. ನಿಮ್ಮ ಈ ಥರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ಜನಸಾಮಾನ್ಯರು ನಿಮಗೆಲ್ಲರಿಗೂ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗ್ತಾ ಇದ್ದಾರೆ. ಒಂದು ಒಳ್ಳೆಯ ಸಂದೇಶವನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ನೈಜ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ ಅಂತ ಕೂಡ ಹೇಳಿ ಹೋಗ್ತಾ ಇದ್ದಾರೆ. ಸೊ ನಿಜಕ್ಕೂ ಇದು ಒಂದು ದೊಡ್ಡ ಒಂದು ಸಂಘರ್ಷ ಸರ್ ನೀವು ಮಾಡ್ತಾ ಇರೋದು. ಸರ್ ಇದೇನಾಗಿದೆ, ಕೆಲವು ಕಡೆಗೆ ಈ ಸ್ಲೋಗನ್ಸ್ ಬರ್ದಾರೆ, ನಾವು ಓದೋದಿಲ್ಲ, ನಾವು ಅರ್ಥ ಮಾಡ್ಕೊಂಬೋದಿಲ್ಲ. ಗೌರ್ಮೆಂಟ್ ಬಸ್ನಾಗ ಬರ್ದಾರೆ, ಸೃಷ್ಟಿಕರ್ತನನ್ನು ಪೂಜಿಸಿ ಸೃಷ್ಟಿಯನ್ನಲ್ಲ, ಕ್ಲೀನ್ ಬರೆದಾರೆ. ನಾವು ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅನುಸರಿಸುವಾಗ ಒಂದು ಮುಖ್ಯವಾಗಿ ಏನಂದರೆ ಓದ್ತಾ ಇಲ್ಲ, ನಮ್ಮ ಧರ್ಮಗ್ರಂಥಗಳನ್ನು ನಾವು ಓದ್ತಾ ಇಲ್ಲ. ಸೆಕೆಂಡ್ರಿ ಅಂದರೆ ಅದು ಅಷ್ಟು ಓದಿರೋದನ್ನು ಅನುಸರಿಸ್ತಾ ಇಲ್ಲ. ಬಹಳ ಮುಖ್ಯ, ಅನುಸರಿಸೋದು ಬಹಳ ಮುಖ್ಯ. ಅಲ್ಲೇ ನಾವು ಲ್ಯಾಗಿಂಗ್ ಬಿಹೈಂಡ್. ಭಾಳ ಅದ್ಭುತವಾದ ಪ್ರೋಗ್ರಾಮು. ನಿಜವಾಗ್ಲೂ ಇದರಲ್ಲಿ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದರೆ ಸಮಾಜದಲ್ಲಿ ಒಂದು ಸಾಮರಸ್ಯ ಬೆಳೀತದೆ ಎಲ್ಲ ಧರ್ಮದವರ ಮಧ್ಯೆ. ಮತ್ತು ಅನ್ಯ ಧರ್ಮೀಯರಿಗೆ ಮತ್ತೊಂದು ಧರ್ಮದ ಮೇಲೆ ಇರತಕ್ಕಂಥ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲಿಕ್ಕೆ ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ಮನಸ್ಸಿನಲ್ಲಿ ಮಿಸ್ಕನ್ಸೆಪ್ಷನ್ ಏನಾದ್ರು ಇತ್ತಾ ಸರ್? ನಾವು ಹಂಗೆ ಅನ್ಕೊಂತಿದ್ವಿ. ಅಂದರೆ ಮಸೀದಿಗೆ ಕೇವಲ ಮುಸ್ಲಿಮ್ಸ್ ಅವ್ರು ಮಾತ್ರ ಹೋಗಬೇಕು, ಬೇರೆ ಯಾವ ಧರ್ಮದವರು ಹೋಗಲಿಕ್ಕೆ ಅಲ್ಲಿ ಅವ್ರು ಬಿಡೋದಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇತ್ತು. ಈಗ ಇಲ್ಲಿ ಬಂದಾದಮೇಲೆ ಈ ಪ್ರವಾದಿಗಳು ಏನು ಹೇಳಿದರು ನಮಗೆ, ಮಸೀದಿ ಎಲ್ಲ ಧರ್ಮದವರಿಗೆ ಓಪನ್ ಇದೆ ಅಂತ, ಈ ವಿಷಯ ತಪ್ಪು ಕಲ್ಪನೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ಹೊಸದಾಗಿ ಅನ್ನಿಸ್ತದೆ, ನಾನು ಕೇಳಿದ್ದಿಲ್ಲ, ನಾನು ನೋಡಿದ್ದಿಲ್ಲ. ಈ ಮಸೀದಿ ಒಳಗೆ ಏನು ನಡೀತದೆ ಅಂಬೋದು ನಮಗೂ ಜ್ಞಾನ ಇದ್ದಿಲ್ಲ. ಇದು ನೋಡಿದ ಮೇಲೆ ನಮಗೆ ಒಂದು ಒಳ್ಳೆಯ ಒಪಿನಿಯನ್ ಬರ್ತದೆ. ಇದ್ರ ಬಗ್ಗೆ ತಿಳ್ಕೊಂಡಂಗೂ ಆಗ್ತದೆ. ನಾವು ಮೀಡಿಯಾದಾಗಲಿ ಯಾವುದ್ರಾಗಲಿ ತಪ್ಪು ಕಲ್ಪನೆಗಳು ಸೃಷ್ಟಿಯಾಗಿರೋದು ಭಾಳಷ್ಟು ಕೇಳಿದ್ದೀನಿ. ಆದರೆ ಇಲ್ಲಿ ಬಂದು ತಿಳ್ಕೊಂಡಾಗ ಸ್ವಲ್ಪ ನಮಗೇನು ಅನಿಸ್ತದೆ, ಇವೆಲ್ಲ ಸತ್ಯತೆ ಬಗ್ಗೆ ನಮಗೆ ಅರಿವು ಆಯಿತು. ಹಾಗಾಗಿ ಒಳ್ಳೆಯ ಕಾನ್ಸೆಪ್ಟು ಇದು ಪ್ರತಿ ತಾಲೂಕಿನಲ್ಲಿ ಪ್ರತಿ ಮಸೀದಿಯಲ್ಲಿ ನಡಿಬೇಕಾಗಿದ್ದು. ಇತರೆ ಧರ್ಮದ ಬಗ್ಗೆ ಎಲ್ಲರೂ ಈ ಥರ ಪರಿಚಯ ಮಾಡಿಕೊಡ್ಬೇಕು, ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ. ಸರ್ ಇದಕ್ಕಿಂತ ಮುಂಚೆ ಯಾವಾಗಾದರೂ ಭೇಟಿ ಕೊಟ್ಟಿದ್ದೀರಾ ಮಸೀದಿಯಲ್ಲಿ? ನಾನು ಗುಲ್ಬರ್ಗ ದರ್ಗಾದಾಗೆ ಕೊಟ್ಟಿದ್ದೆ. ಮಸೀದಿ ನೋಡಿ, ಮಸೀದಿ ಬೇರೆ, ದರ್ಗಾ ಬೇರೆ, ಎರಡು ಬೇರೆ ಬೇರೆ ವಿಷಯಗಳು. ಮಸೀದಿಗೆ ಯಾವಾಗಾದ್ರೂ ಭೇಟಿ ಕೊಟ್ಟಿದ್ದೀರಾ? ಇಲ್ಲ, ಕೊಟ್ಟಿದ್ದಿಲ್ಲ. ಇದೇ ಫಸ್ಟ್ ಟೈಮ್. ಏನಾದರೂ ಮನಸ್ಸಿನಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಏನಾದ್ರು ಇತ್ತಾ ಸರ್? ಅಂಥದ್ದೇನು ಇದ್ದಿಲ್ಲ. ತಿಳ್ಕೊಂಡ್ರೆ ಚಲೋ ಅನ್ನಿಸ್ತಿತ್ತು. ಅದು ಇವತ್ತು ನೋಡಿ ನನಗೆ ಭಾರಿ ಸಂತೋಷ ಆಗ್ತದೆ. ಮೇಡಮ್, ಸಾಮಾನ್ಯವಾಗಿ ಸ್ತ್ರೀಯರ ಪ್ರವೇಶದ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ಗೊಂದಲ ಇದೆ ಮೇಡಮ್. ಈ ಒಂದು ಗೊಂದಲದ ಬಗ್ಗೆ ನಿಮಗೆ ಇಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕ ನಂತರ ನಿಮ್ಮ ಅಭಿಪ್ರಾಯಗಳು ಏನಾಗಿದೆ ಮೇಡಮ್? ಸರ್ ಆ್ಯಕ್ಚುಲಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ವಿಸಿಟ್ ಮಾಡಿದ್ದು. ನಾವು ರೀಸೆಂಟ್ಲಿ ಸ್ಟೇಟಸಲ್ಲೆಲ್ಲ ನೋಡ್ತಾ ಇದ್ವಿ ಈ ಥರ ಮಸೀದಿಗೆ ವಿಸಿಟ್ ಕೊಡಿ ಅಂತ ಹೇಳಿ. ನೋಡೋಣ ಯಾವ ಥರ ಇದೆ ಅಂತ ಹೇಳಿ ವಿಸಿಟ್ ಕೊಟ್ವಿ. ಬಟ್ ಇದು ಫಸ್ಟ್ ಟೈಮ್ ನಾವು ಈ ಥರ ಎಂಟ್ರಿ ಕೊಟ್ಟದ್ದು. ಚೈಲ್ಡ್ಹುಡ್ಡಲ್ಲೆಲ್ಲ ಹೋಗ್ತಾ ಇದ್ವಿ, ಏನು ರಂಜಾನ್ ಅಂತ ಮಾಡ್ತಾರಲ್ಲ, ಅವಾಗೇನೋ ಒಂದು ಖುಷಿ ಇರ್ತಿತ್ತು ನಮಗೂ, ನಾವು ಮಾಡೋಣ ಅಂತ ಹೇಳಿ. ಸೊ ಆ ಟೈಮ್ನಲ್ಲಿ ಎಲ್ಲರ ಜೊತೆಗೆ ಏನು ಯಾವ ಈವ್ನಿಂಗ್ ಟೈಮ್ನಲ್ಲಿ ಹೋಗಿ ರೋಜಾ ಬಿಡ್ತಾರೆ ಅದನ್ನೆಲ್ಲ ಮಾಡ್ತಾ ಇದ್ವಿ. ಬಟ್ ಯಾವಾಗ ಮತ್ತೆ ನಮ್ಮದೆಲ್ಲ ಮ್ಯಾರಿಡ್ ಅಂತ ತಕ್ಷಣ ಸ್ಟಾಪ್ ಆಯಿತು. ಬಟ್ ಇವಾಗ ಇದು ಲೈಫ್ ನಮ್ಮದೇನು ಚೇಂಜ್ ಆದಮೇಲೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿರೋದು. ಬಟ್ ತುಂಬಾ ಖುಷಿ ಆಗ್ತಾ ಇದೆ.
ಒಂದು ತಿಳ್ಕೊಂಡಿದ್ದು ಏನಂದರೆ ಸರ್, ಇಲ್ಲಿ ನಾವು ಹೆಣ್ಮಕ್ಳಿಗೆ ಯಾವುದೇ ಥರ ಕಷ್ಟನ ಕೊಡಬಾರ್ದು, ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟು ನೋಡಬೇಕು ಅಂತ ಹೇಳಿ ಮೊದಲನೇ ಮಾತು ಹೇಳಬೇಕಂತಂದರೆ ತಂದೆ ತಾಯಿನ ಮೊದಲು ಪೂಜಿಸ್ರಿ ಅನ್ನೋ ಒಂದು ಮೊದಲನೇ ಮಾತನ್ನ ನಾನು ತಿಳ್ಕೊಂಡೆ. ಇಲ್ಲಿ ಏನೇ ಕೆಲಸ ಮಾಡಿದ್ರು ಸಹ ಏನು ನಾವು ಮುಂದೆ ಹೊರಿಬೇಕಂದ್ರೂ ಅದಕ್ಕೆ ತಂದೆ ತಾಯಿ ಆಶೀರ್ವಾದ ಬೇಕು. ಫಸ್ಟ್ ಮೊದಲು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಇನ್ನೊಂದು ಸತ್ಯ ನೀತಿ ಧರ್ಮ ಏನಿದೆ ಧರ್ಮ ದಾರಿನಲ್ಲಿ ನಡೀರಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಒಬ್ರಿಗೆ ಹಿಂಸೆ ಕೊಟ್ಟು ಆ ಹಿಂಸೆ ಇದರಿಂದನೇ ನಾವು ನಡಿಬೇಕು ಅನ್ನೋದನ್ನು ನಿಷೇಧಿಸೋದು. ಆಮೇಲೆ ಏನು ಬಡ್ಡಿದಂತ ಹೇಳಿದ್ರಿ ಇಲ್ಲೆಲ್ಲ ಕೋಮುವಾದ ಅಂತೇಳಿ ಪ್ರತಿಯೊಂದು ಒಂದೊಂದು ಪಾಯಿಂಟನ್ನು ನಾವು ತಿಳ್ಕೊಂಡಿದ್ದೀವಿ ಇಲ್ಲಿ. ಆ್ಯಕ್ಚುಲಿ ನಾವು ಒಂದು ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಸಿಒ ಆಗಿ. ಸೊ ಇದನ್ನೆಲ್ಲ ತಿಳ್ಕೊಂಡಿದ್ದ ಉದ್ದೇಶ ಏನಂದರೆ ನಾವು ಮಕ್ಕಳಿಗೆ ಟೀಚಿಂಗ್ ಮಾಡೋ ಟೈಮ್ನಲ್ಲಿ ಏನು ಪಾಠ ಮಾಡ್ತಾ ಇರ್ತೀವಲ್ಲ ಇದನ್ನೆಲ್ಲ ತಿಳಿಸ್ಬೇಕಾಗತ್ತೆ. ನಾವು ಅಷ್ಟೇ ತಿಳ್ಕೊಳ್ಳೋ ಅಂಥದ್ದಲ್ಲ, ಇದನ್ನು ನಾವು ಪ್ರತಿಯೊಂದು ಮಕ್ಳಿಗೂ ತಿಳಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಇಷ್ಟೊತ್ತು ಕುತ್ಕೊಂಡು ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ನಾವು ಇಲ್ಲಿಗೆ ಬಂದು ಪ್ರತಿಯೊಂದು ತಿಳ್ಕೊಂಡಿದ್ದೀವಿ ಸಹ. ಇದನ್ನು ಮಕ್ಳಿಗೆ ಶೇರ್ ಮಾಡ್ತೀವಿ. ಯಾಕಂದರೆ ಒಳ್ಳೆತನನ ಮಕ್ಕಳು ಕಲಿಬೇಕಾಗತ್ತೆ. ಸೊ ಆ ಒಳ್ಳೆತನನಾಗಿರ್ಬೋದು, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ನಾವು ಶೇರ್ ಮಾಡಬೇಕಾಗತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಇಷ್ಟೊತ್ತು ಕುತ್ಕೊಂಡು ತಾಳ್ಮೆಯಿಂದ ಕೇಳ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ಒಂದು ಮಾತು ಇಲ್ಲಿ ನಾನು ಸ್ಪಷ್ಟಪಡಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂದರೆ ಇಸ್ಲಾಂ ಧರ್ಮವು ತಂದೆ ತಾಯಿಗೆ ಪೂಜಿಸ್ರಿ ಅಂತ ಎಲ್ಲೂ ಹೇಳಲ್ಲ. ಫಾರ್ ಇದಕ್ಕೆ ನೀವು ಹೇಳ್ತಾ ಇರೋ ಪ್ರಕಾರ ಗೌರವಿಸಬೇಕು. ಯಾಕಂದರೆ ಸೃಷ್ಟಿಕರ್ತನನ್ನು ಹೊರತು ಇನ್ಯಾರಿಗೂ ಆರಾಧನೆ ಆಗಲಿ ಪೂಜೆ ಮಾಡಬೇಕು ಅಂತ ಇಸ್ಲಾಂ ಹೇಳೋದಿಲ್ಲ ಮೇಡಮ್. ಯಾಕಂದರೆ ನೈಜ ಸೃಷ್ಟಿಕರ್ತನನ್ನು ಹೊರತುಪಡಿಸಿ ಸೃಷ್ಟಿಗಳನ್ನು ಆರಾಧಿಸಲಿಕ್ಕೆ ಇಸ್ಲಾಂ ಧರ್ಮ ಯಾವತ್ತೂ ಹೇಳಲ್ಲ ಮೇಡಮ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮೇಡಮ್. ಆ್ಯಕ್ಚುಲಿ ಯಾರಿಗೂ ಹಿಂದೂಸಿಗೆ ಅಷ್ಟು ಬಗ್ಗೆ ಗೊತ್ತಿರಲ್ಲ. ಮಸ್ಜಿದಿಂದು ಗಾಡ್ ಬಗ್ಗೆ ಅದೇನು ಗೊತ್ತಿರಲ್ಲ, ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನನಗೆ ಗುಡ್ ಅನಿಸ್ತಿದೆ. ಅದೇ ಪರ್ಸ್ನಲಿ ಯಾವ ಥರ ಫೀಲ್ ಆಗ್ತಾ ಇದೆ? ಆ್ಯಕ್ಚುಲಿ ಐ ಫೀಲ್ ಗ್ರೇಟ್ ಟು ಸಿ ಆಲ್ ದ ಫಂಕ್ಷನ್ ಇನ್ ಅವರ್ ಸಂಡೂರು. ಯುವಕರಾಗಿದ್ದೀರಾ, ಸ್ಟೂಡೆಂಟ್ ಆಗಿದ್ದೀರಾ, ಈ ಥರದ ಕಾರ್ಯಕ್ರಮಗಳು ಮುಂಬರುವ ಪೀಳಿಗೆಗಾಗಲಿ ಅಥವಾ ಯುವಕರಿಗಾಗಲಿ ಯಾವ ಥರ ಒಂದು ಪರಿಣಾಮ ಬೀಳುತ್ತೆ? ಇಲ್ಲ, ಹಂಗೆ ಈ ಥರನೇ ಮುಂದೆ ನಡ್ಸ್ಕೊಂಡು ಹೋಗ್ತಿರ್ಬೇಕು ಅಂತ ಹೇಳೋದು. ಸರ್, ಇವತ್ತು ನಾನು ಮಸೀದಿ ಒಳಗೆ ಬಂದು ಎಲ್ಲ ಕಾರ್ಯಕ್ರಮ ನೋಡಿದ್ದು ನನಗೆ ಭಾಳ ಖುಷಿ ಆಯಿತು. ಈ ಸರ್ವಧರ್ಮ ಎಲ್ಲ ಏನು ನೀವೆಲ್ಲ ಮಸೀದಿ ಒಳಗೆ ಯಾವ ರೀತಿ ನಮಾಜ್ ಮಾಡ್ತೀರಿ, ಯಾವ ರೀತಿ ಕುರಾನ್ನಲ್ಲಿ ಏನಿದೆ ಅದೆಲ್ಲ ನಮಗೆ ಇವತ್ತು ಗೊತ್ತಾಯ್ತು. ಭಾಳ ಸಂತೋಷ, ಭಾಳ ಖುಷಿ ಆಯಿತು. ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ಕೂಡ ಕರ್ಕೊಂಡ್ಬಂದೆ ಸರ್. ನನ್ನ ಸ್ನೇಹಿತರು ಇದ್ರು, ಎಲ್ಲರಿಗೂ ನಾನು ಫೋನ್ ಮಾಡಿ ಕರೆಸಿದ್ದು ಸರ್. ಇವತ್ತು ನನಗೆ ತುಂಬ ಖುಷಿ ಆಯಿತು. नमस्ते, मेरा नाम विनायक है और यहाँ पे मिस्टर जावेद जी से जब मिला उनसे दो तीन चीज़ें मतलब सीखने को मिली. सबसे पहला कि अपने आप में सब्र कैसे लाना है और जिस तरीके से वो समझाते हैं बहुत अच्छा लगा और कोई भी समझ सकता है. और दूसरी बात, गुस्से को कैसे काबू में रखना है और गुस्से को काबू रखने का सबसे आसान तरीका है सलाह करना. राइट, सलाह करना. तो ये दो चीज़ें जो है मैं सीख के जा रहा हूँ, सलाह करना और सब्र को कैसे काबू में रखना. जो जावेद साहब ने सिखाया है वो मैं यहाँ से सीख के जा रहा हूँ. थैंक यू. उसके बावजूद आप ओवरऑल पैनल्स वगैरह देखे, हमारे जो सब लोग आपको समझा रहे थे, उसके बारे में क्या बोल रहे हैं? बहुत सारी चीज़ें ऐसी है जो कि मतलब जैसे फिल्मों में दिखाते हैं कि भयोत्पादक सिर्फ मुस्लिम से करके दिखाते हैं, पर कुरान में ओपनली बताया गया है कि वो हराम है. जो कि मतलब अल्लाह ने डायरेक्टली मना किया हुआ है, ऐसा कुछ करना ही नहीं चाहिए करके. पर जो कुछ लोग गलत रास्ते पे चले जाते हैं और जो भी फिल्मों में दिखाते हैं हम उसी को ही सच मान लेते हैं, तो वो चीज़ गलत है करके यहाँ पे बहुत सारी चीज़ें मतलब सिर्फ ये जो क्या कहते हैं बैनर्स में जो भी है उसमें एक्सप्लेनेशंस जब एक एक करके समझते गए तब जाके पता चला कि बहुत सारी चीज़ें जो कि हमें गलत तरीके से दिखाया गया था, फिल्मों के ज़रिए हो या फिर किसी और के ज़रिए हो, तो बहुत कुछ सीखने को मिला है. थैंक यू सर. आपका नाम क्या है? विनायक सर है. बहुत सारी चीज़ों को उन्होंने यहाँ पे सीखा और उनको जो अट्रैक्टिव लगा उस बातों को भी बताया. उनको मैं तहे दिल से धन्यवाद कहना चाहता हूँ. शुक्रिया सर, थैंक यू. सर, आपने कुरान सुना है ना, तो उसके बाद आलोक से कुछ बताने से चाहेंगे? सर, कुरान सुनते समय जो आयतें सुनी मैंने
वो मतलब बहुत ज़्यादा अट्रैक्टिव थे, मतलब इंसान को खींच लेते हैं वो जो आवाज़ जिसने भी मतलब जो भी आयतें आपने सुनाए वो मतलब बिल्कुल अट्रैक्ट कर रहा था, इंसान को खींचते जा रहा था। बहुत अच्छा लगा वो चीज़। ಧನ್ಯವಾದ ಸರ್, ಧನ್ಯವಾದ. ಮಸೀದಿ ದರ್ಶನದಲ್ಲಿ ನೋಡಿದ್ದೀರಾ ಸರ್, ನಿಮಗೆ ಯಾವ ರೀತಿ ಅನಿಸ್ತು ಸರ್ ಈ ಕಾರ್ಯಕ್ರಮಕ್ಕೆ ಬಂದು? ಸಂಡೂರಲ್ಲಿ ಈ ದಿನ ನಮ್ಮೂರ ಮಸೀದಿ ನೋಡ ಬನ್ನಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥದ್ದು ಭಾಳ ಸಂತೋಷ. ಇಂಥ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ಆಗಿರಲಿಲ್ಲ. ಇದನ್ನು ನಾನು ಇದೆಲ್ಲ ನೋಡಿದಾಗ ಏನಾಯಿತು ಅಂದರೆ ನಿಜಕ್ಕೂ ಇದು ಭಾಳ ಒಂದು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆಮೇಲೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಇರತಕ್ಕಂಥ ಮಾಡಿರ್ತಕ್ಕಂಥದ್ದು ಭಾಳ ಉತ್ತಮ ಸಂದೇಶ ಸಾರ್ತಕ್ಕಂಥದ್ದು. ಇದ್ರ ಬಗ್ಗೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಅನೇಕ ಕೆಲವು ಭಾಗದಲ್ಲಿ ಏರ್ಪಡಿಸಿದರೆ ಭಾಳ ಇನ್ನು ನಮ್ಮ ಜನ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಇದು ಮಾಡ್ತಿರ್ತಕ್ಕಂಥ ಎಲ್ಲ ಒಂದು ಏನು ಇವರಿಗೆ ಇದೆಲ್ಲ ಮುಖಂಡರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಕೃತಜ್ಞತೆಗಳು ಸರ್. ಈ ಕಾರ್ಯಕ್ರಮಕ್ಕೆ ನೀವು ಬಂದ್ವಿ, ಎಲ್ಲ ಪ್ಯಾನಲ್ಸ್ಗಳನ್ನು ನೋಡಿ, ನಿಮಗೆ ಅತ್ಯಂತ ಪ್ರಭಾವ ಬೀರಿದ ಒಂದು ಪ್ಯಾನಲ್ಸ್ ಯಾವುದು ಸರ್ ನಿಮಗೆ? ಅತ್ಯಂತ ಪ್ರಭಾವ ಬೀರಿದ್ದಂದರೆ ಒಂದು ಹೆತ್ತವರನ್ನ ಇದೆಯಲ್ಲ, ಅದು ಭಾಳ ಒಂದು ಪ್ರಭಾವ ಬೀರುತ್ತೆ. ಯಾಕಂದರೆ ಹೆತ್ತವರು ಯಾವುದೇ ಇದರಲ್ಲಿ ಇರಲಿ ಅವ್ರನ್ನ ನಾವು ನೋಡ್ಕೊಳ್ತಕ್ಕಂಥದ್ದು, ಅದು ಏನಿದೆ ಅವ್ನು ಏನೇ ಆಗಿರಲಿ ಏನಿಲ್ಲ ಅವ್ರನ್ನ ಯಾವುದೇ ರೀತಿ ಅನ್ನೋ ಒಂದು ಮಾತು ಏನಿದೆಯಲ್ಲ ಅದು ಭಾಳ ಶ್ರೇಷ್ಠ. ಅದಂತೂ ನನಗೆ ಭಾಳ ಇಷ್ಟ. ಇನ್ನು ಬೇರೆ ಯಾವೂ ಇಲ್ಲಿ ಇಷ್ಟಿಲ್ಲ ಅಂತಲ್ಲ, ಅದು ಹೆಚ್ಚಿನದಾಗಿ ಆಯಿತು. ಆಮೇಲೆ ನೆರೆಹೊರೆಯವ್ರ ಬಗ್ಗೆ ನಾವು ಇರ್ತಕ್ಕಂಥ ಒಂದು ನೆರೆಹೊರೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದ್ಕೊಂಬಂತೆ. ಯಾವುದೋ ಒಂದು ಉದಾಹರಣೆ ಹೇಳಿದರೆ, ಯಾವುದೋ ಒಂದು ಹಣ್ಣಿನ ತಿಂದು ಬಿಸಾಕಿದ್ರು, ಅದು ಯಾಕಪ್ಪ ಹಂಗೆ ಬಿಸಾಕಿದ್ರೆ ಅದು ಇದು ಅಂದರೆ, ಯಾಕಂದರೆ ನಾಳೆ ಆ ಹುಡುಕ್ತವೆ ಬಂದು ಅದನ್ನೇ ಆಟ ಮಾಡಿದರೆ ಅದು ಅಸಂತೋಷ ಆಗ್ತದೆ. ಆ ರೀತಿ ಮಾಡಬಾರ್ದು ಅನ್ನೋ ಒಂದು ಸಂದೇಶನ ಇಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎತ್ತವರ ಮುಂದೆ ನಿಮ್ಮ ಎದೆಯನ್ನು ಉಬ್ಬಿಸಿ ಮಾತನಾಡಬೇಡಿರಿ, ನಿಮ್ಮ ಭುಜಗಳನ್ನು ತಗ್ಗಿಸಿ ಮಾತನಾಡಿರಿ ಅಂತ ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ಹೇಳಿದ್ದಾನೆ. ಇದರೊಳಗೆ ಸರ್ ತುಂಬ ಧನ್ಯವಾದ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದ್ರಿ, ನಮ್ಮ ಈ ಮಸೀದಿ ದರ್ಶನವನ್ನು ಪಡೆದುಕೊಂಡ್ರಿ. ನಮ್ಮ ವಕೀಲರಾಯ್ತು ಉಮರ್ ಫಾರೂಕ್ ಅವರು ಭಾಳ ಇದು ಹೇಳಿದ್ರು. ನಾನು ಇಲ್ಲಿ ಈ ಕಾರ್ಯಕ್ರಮ ಈ ಭಾಗದಲ್ಲಿ ಯಾವಾಗ ಮಾಡಿಲ್ಲ ಅನ್ನಿಸ್ತದೆ ಸರ್. ಇಂಥ ಕಾರ್ಯಕ್ರಮಗಳು ಬೇರೆ ಕಡೆಯಲ್ಲಿ ಸಹ ಇನ್ನು ಭಾಳ ನಡಿಬೇಕನ್ಸ್ತೋ ಹೆಂಗೆ ಅನ್ಸೋದು? ಇಲ್ಲ, ನಡಿಬೇಕು. ಇದರಿಂದ ಭಾಳ ಉಪಯುಕ್ತತೆ ಇದೆ, ಮಾಡಬೇಕು. ಇದು ಮಾಡಬೇಕಂತಲೇ ನಮ್ಮ ಆಶಯ. ಧನ್ಯವಾದಗಳು ಸರ್. ಸರ್, ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಬಂದಿದ್ದಾರೆ, ತಮ್ಮಲ್ಲಿಗೆ ಸ್ವಾಗತ. ಮತ್ತು ಮಸೀದಿ ಸಂದರ್ಶನದಲ್ಲಿ ಬಂದು ಭಾಳಷ್ಟು ವಿಷಯಗಳನ್ನು ಕುರಿತು ತಾವು ಆಲಿಸಿದ್ದೀರಾ, ನೋಡಿದ್ದೀರಾ. ಅದರ ಪ್ರಯುಕ್ತ ತಾವು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿರುತ್ತೆ. ಈ ಕಾರ್ಯಕ್ರಮ ನಾನು ನೋಡಿದ್ರಲ್ಲಿ ವಿಭಿನ್ನವಾಗಿದ್ದು, ಏಕೆಂದರೆ ಇಂಥ ಕಾರ್ಯಕ್ರಮನ ನಾನೆಲ್ಲೂ ನೋಡಲಿಲ್ಲ. ಕಾರ್ಯಕ್ರಮದಲ್ಲಿ ಒಂದು ಗೊತ್ತಾಗುತ್ತೆ ಅಂದರೆ ನಾವೆಲ್ಲರೂ ಸಹೋದರರು. ಧರ್ಮವನ್ನೇ ರಕ್ಷಿಸಬೇಕಂದ್ರೆ ನಾವೆಲ್ಲರೂ ಒಂದಾಗಿರಲೇಬೇಕು ಅಂತ ಮಹತ್ವವನ್ನು ನೀವು ಸಾರಿರ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ಎಲ್ಲ ನಿಮ್ಮ ಸಹೋದರನಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಎಲ್ರಿಗೂ ಒಂದು ಮಾದರಿಯಾಗಲಿ. ಇದೇ ರೀತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ನಾವೆಲ್ಲರೂ ಭ್ರಾತೃತ್ವ ಭಾವನೆಯನ್ನು ತಗೊಂಡೋಗೋಣ ಅಂತಕ್ಕಂಥ ಒಂದು ಅವ್ರಿಗೆ ಈ ಮಹತ್ವ ಅವ್ರಿಗೆ ತಿಳ್ಕೊಂಬಿಟ್ರೆ ಸಾಕು, ಸಮಾಜ ಯಾವಾಗಲೂ ಸಂತೋಷವಾಗಿರುತ್ತೆ ಅಂತೇಳಿ, ಹಾಗೂ ಈ ಕಾರ್ಯಕ್ರಮ ಆಯೋಜಕರಿಗೆ ನನ್ನ ಒಂದು ಸಹಸ್ರ ನಮನಗಳನ್ನು ಅರ್ಪಿಸ್ತೀನಿ. ಸರ್, ಇದೇ ರೀತಿ ಈಗ ಮುಂಚೆ ಈ ಥರ ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಾ ಅಥವಾ ಮೊಟ್ಟ ಮೊದಲನೇದಾಗಿ ನೀವು ಭಾಗವಹಿಸಿದ್ದೀರಲ್ಲ, ನಿಮಗೆ ಯಾವ ರೀತಿ ಅನಿಸಿತ್ತು ಅಂತ ತಮ್ಮ ಅನಿಸಿಕೆ? ಈ ಥರ ಕಾರ್ಯಕ್ರಮ ನಾವು ಬೇರೆ ಕಡೆ ಎಲ್ಲಿ ನೋಡಿದ್ದಿಲ್ಲ. ಇದು ನೋಡಲಿಕ್ಕೆ ನಾವು ಇದೇ ಫಸ್ಟ್ ಸಂಡೂರಲ್ಲೇ ನೋಡ್ತಾ ಇರೋದು ನಾನು. ಇದನ್ನು ನಮ್ಮ ಸಂಡೂರು ಜನತೆಗೆ ನೀವು ದೇವರು ಒಬ್ಬ ನಾಮ ಹಲವು ಅನ್ನೋಕ್ಕೆ ತೋರಿಸ್ಕೊಳ್ಳೋಕ್ಕೆ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಕಮಿಟಿಯವರು. ದೇವರು ಒಬ್ಬನೇ, ಸೃಷ್ಟಿಕರ್ತ ಒಬ್ಬನೇ. ದೇವ್ರು ಮಾತ್ರ ನಾವು ಪೂಜಿಸ್ತಕ್ಕಂಥವ್ರು ಹಲವು ನೇಮಗಳಿಂದ ಪೂಜಿಸ್ತಾ ಇದ್ದೀವಿ ಅಷ್ಟೇ. ಬಟ್ ನಾವು ಎಲ್ಲರೂ ಒಂದೇ. ದೇವ ಸೃಷ್ಟಿಕರ್ತ ಒಬ್ಬನೇ ಇರೋದ್ರಿಂದ ನಮಗೆ ಎಲ್ಲ ಜನಕ್ಕೆ ಕಣ್ಣು ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಟ್ಟಾನೆ, ಕಿವಿ ಎಲ್ಲಿ ಕೊಟ್ಟಾನೆ ಅಲ್ಲೇ ಕೊಟ್ಟಿದ್ದಾನೆ, ಬಾಯಿ ಎಲ್ಲಿರ್ಬೇಕು ಅಲ್ಲೇ ಇಟ್ಟಿದ್ದಾನೆ. ಹಂಗೆ ಆ ಸೃಷ್ಟಿಕರ್ತರು ಭಾಳ ಮಂದಿ ಇದ್ದರೆ ಒಬ್ಬನು ಕಿವಿ ಹಿಂದೆ ಕೊಡ್ತಿದ್ದ, ಮುಂದೆ ಕೊಡ್ತಿದ್ದ, ಈ ಥರ ಮಾಡ್ತಿದ್ರು. ಬಟ್ ಸೃಷ್ಟಿಕರ್ತ ಒಬ್ಬನೇ ಅನ್ನೋದಕ್ಕೆ ನೀವು ಕೂಡ ಎಲ್ಲ ರೀತಿಯಿಂದ ತಿಳಿಸ್ಕೊಡೋಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ನಿಮಗೂ ನಮ್ಮ ಕಡೆಯಿಂದ ಧನ್ಯವಾದಗಳು.
ಸರ್ ಅದೇ ರೀತಿ ಸರ್ ತಾವು ಮಸೀದಿ ದರ್ಶನ ಹೊಡೆದಿದ್ದಾರೆ. ತಮ್ಮ ಅನಿಸಿಕೆ ಇದು ಸಂಡೂರಿನ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇದು ಒಂದು ಧರ್ಮದ ಏಕತೆ ಬಗ್ಗೆ ಎತ್ತಿಡಿಬೇಕಾಗ್ತದೆ ಇದೊಂದು ವಿಷಯ. ಎಲ್ಲ ಮುಸ್ಲಿಂ ಬಾಂಧವರಿಗೆ ಧನ್ಯವಾದಗಳು. ನಾವಿಲ್ಲಿ ಬಂದು ಧರ್ಮ ಅಂದ್ರೇನು, ಧರ್ಮದ ಬೋಧನೆ ಏನಿರ್ತತೆ, ಯಾರ್ಯಾರು ಯಾವ ಥರ ನಡ್ಕೋಬೇಕು, ಹೆಂಗಿರಬೇಕು, ಯಾವ ಥರ ಬದುಕಬೇಕು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಮ್ಮ ಧನ್ಯವಾದಗಳು ಸರ್. ಭಾಳ ಧನ್ಯವಾದಗಳು. ತಾವು ಈ ಕಾರ್ಯಕ್ರಮವನ್ನು ವಹಿಸಿದ್ದಾರೆ ಸರ್. ತಮ್ಮೊಂದು ಕೆಲವು ಎರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ತೆ. ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ, ಈ ಭೂಮಿ ಮೇಲೆ ಏನು ಒಂದು ಸುಮಾರು 197 ರಾಷ್ಟ್ರಗಳಿದ್ದಾವೆ. ಆ ರಾಷ್ಟ್ರಗಳಲ್ಲಿ ವಾಸಿಸುವಂಥ ಪ್ರತಿಯೊಬ್ಬ ಮಾನವನ ಒಂದು ಅರಿಯುವಂಥ ಒಂದು ರಕ್ತ ಒಂದೇ. ಆದರೆ ನಾವು ನಮ್ಮ ಒಂದು ಆಚಾರ ವಿಚಾರಗಳು ಏನೇ ಇದ್ದರೂ ಕೂಡ ಸೃಷ್ಟಿಕರ್ತ ಅಂತಕ್ಕಂಥ ಏನಿದನೋ ಅವನು ಒಬ್ಬನೇ. ಆ ಒಬ್ಬನಿಂದ ಇಡೀ ಒಂದು ಜಗತ್ತು ನಿಂತಿದೆ. ಆ ಒಂದು ಸೃಷ್ಟಿಕರ್ತ ಮನಸ್ಸು ಮಾಡಿದ್ರೆ ಈ ಜಗತ್ತನ್ನು ಕೂಡ ಅವನು ಏನು ಮಾಡ್ತಾನೆ, ನಾಶ ಮಾಡುವಂಥ ಒಂದು ಶಕ್ತಿ ಅವನಿಗಿದೆ. ಆ ಒಂದು ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನ ಒಂದು ಬಯಕೆಗಳೇನಿದಾವೋ, ಏನು ಪುರುಷಾರ್ಥಗಳು ಅಂತ ನಾವು ಹೇಳ್ತೀವೋ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ಅಡಿಯಲ್ಲಿ ನಾವು ಅರ್ಥವನ್ನು ತಗೋಬೇಕು, ಕಾಮವನ್ನು ತಗೋಬೇಕು. ನಂತರ ನಾವೇನು ಮಾಡ್ತೀವಿ, ನಾವು ಮೋಕ್ಷವನ್ನು ಪಡ್ಕೊಳ್ತೀವಿ. ಈ ಯಾವೂ ಕೂಡ ನಾವು ಪಾಲನೆ ಮಾಡದೆ ನಮಗೆ ಮೋಕ್ಷ ಬೇಕಂದರೆ ಈ ಒಂದು ಭೂಮಿ ಮೇಲೆ ಯಾರಿಗೂ ಕೂಡ ಮೋಕ್ಷ ಸಿಗೋದಿಲ್ಲ. ಅಂಥ ಒಂದು ಸಂದೇಶಗಳನ್ನು ತಿಳಿಸಿದಂಥ ಈ ಒಂದು ಎಲ್ಲ ಇಸ್ಲಾಂ ಧರ್ಮದ ಎಲ್ಲ ಒಂದು ಮುಂಚೂಣಿ ವ್ಯಕ್ತಿಗಳಿಗೆ ನಾನು ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಸರ್. ಇದರಿಂದ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿದೆ. ಭಾಳ ಚೆನ್ನಾಗಿದೆ ಕಾರ್ಯಕ್ರಮ, ಚೆನ್ನಾಗಿ ಮಾಡಿದಿರಿ. ನಾವೇ ಸ್ವಂತ ಹೋಗಿ ನೋಡ್ಬೇಕಂತ ಇದ್ವಿ, ನೀವು ಅದನ್ನ ಆಸೆ ನೆರವೇರಿಸ್ಬಿಟ್ರಿ. ಚೆನ್ನಾಗಿದೆ. भाई आपका नाम क्या है? संजय कुमार। कहाँ से हो? उत्तर प्रदेश। कैसा लग रहा है ये प्रोग्राम? अच्छा है भैया। हाँ, इधर आया, देखा, सब कुछ अच्छा है। इससे पहले कभी मस्जिद विजिट किए हुए थे? मस्जिद को गए हुए थे? नहीं, इससे पहले कभी नहीं गया था, फर्स्ट टाइम आया हूँ। कैसा लग रहा भाईचारा देखिए? अच्छा है भाईचारा, अच्छा है, ऐसा ही रहना। ऑडियंस के लिए कुछ कहना चाहोगे ये इस प्रोग्राम के? हाँ, यही कहना चाहूँगा, अच्छा रहना, ये भाईचारा रहे तो सबको अच्छा रहता है। ಭಾಳ ಖುಷಿ ಆಗ್ತಾಯಿದೆ. ಸೊ ನಮ್ಮ ಮುಸ್ಲಿಂ ಬಂಧುಗಳೆಲ್ಲ ಭಾಳ ವರ್ಷದಿಂದ ನಾವೊಂದು ಆತ್ಮೀಯತೆಯಾಗಿ ಇಲ್ಲಿದ್ವಿ. ಅವರು ಈ ಥರ ಎಲ್ಲ ಮಾಡ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಸರ್, ಇದಕ್ಕಿಂತ ಮುಂಚೆ ಯಾವಾಗಾದರೂ ಮಸೀದಿಯಲ್ಲಿ ಭೇಟಿ ಕೊಟ್ಟಿದ್ರಾ? ಕೊಟ್ಟಿದ್ದೀನಿ ಮೊದಲೆಲ್ಲ. ನಾವೆಲ್ಲ ಟೂರ್ನಲ್ಲಿ ಹೋದಾಗ ಈ ಥರದ ವಾತಾವರಣ ನೋಡಿದ್ರಾ? ಇಟ್ ಈಸ್ ಎಕ್ಸಲೆಂಟ್. ನನ್ನ ಜೀವನದಾಗ ಯಾವಾಗೂ ನೋಡಿದ್ದಿಲ್ಲ. ಇವತ್ತು ಮಾತ್ರ ಭಾರಿ ದೇವರು ಇಲ್ಲೇ ಇದ್ಬಿಡ ಅನಿಸ್ಬಿಟ್ಟಿದ್ದು. ಇವತ್ತು ಅಷ್ಟು ತಂಪಾಗೈತಿ ಆಗ್ತಾಯಿದೆ. ಯಾಕಂದರೆ ಸರ್ವೋದಯ ಧರ್ಮ ಇದರಲ್ಲಿ ನಮಗೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಸಾರ್ತಕ್ಕಂಥದ್ದೆಲ್ಲ ಇದು ಮೊಹಮ್ಮದ್ ಪೈಗಂಬರ್ರ ಒಂದು ಇದರ ಪ್ರಕಾರ ಮತ್ತು ಎಲ್ಲ ಧರ್ಮಗಳ ಪ್ರಕಾರನೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ನೀವೇನು ಹೇಳಬೇಕು? ನಾವು ಈಗ ಕೀಲು ಮೇಲು ಹೆಣ್ಣು ಗಂಡು ಇರೋದು ಎರಡು ಒಂದೇ ಜಾತಿ. ಆದರೆ ಈಗ ಜನಗಳು ಜಾತಿ ಅಂತ ಹೊಡೆದಾಡ್ತಾರಲ್ಲ, ಅದೆಲ್ಲ ತಪ್ಪು. ಯಾಕಂದರೆ ಎಲ್ಲರೂ ಒಂದಾಗಿ ಇದ್ದುಬಿಟ್ರೆ ಪ್ರಪಂಚದ ಮೇಲೆ ಏನಾದರೂ ಸಾಧಿಸ್ಬೋದು, ಏನಾದರೂ ಮಾಡ್ಬೋದು. ನಮಗೆ ಅವ್ರದ್ದು ಒಂದು ಪದ್ಧತಿ, ಇವ್ರದ್ದು ಒಂದು ಪದ್ಧತಿ ಕೂಡ ಇರ್ಬೋದು. ಆದರೆ ಜಾತಿ ಮಾತ್ರ ಒಂದಾಗಿ ಇದ್ಕೊಂಡು ಎಲ್ಲರೂ ಒಂದಾಗಿ ಬೇಸ್ ಚೆನ್ನಾಗಿ ಮಾನವರಾಗಿ ಒಂದಾಗಿ ಹೋಗ್ಬಿಟ್ರೆ ಎಲ್ಲ ಪ್ರಪಂಚ ನಮ್ಮದೇ ಆಗುತ್ತೆ. ಸರ್, ಈ ಥರದ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನೂ ನಡಿಬೇಕು ಸರ್. ನಡೆದ್ರೆ ಎಲ್ಲರಿಗೂ ಇನ್ನೂ ಒಂದು ನಮ್ಗೆ ಈಗ ವರ್ಷಕ್ಕೊಂದ್ಸರಿ ಪ್ರೋಗ್ರಾಮ್ ನಡೀಲಿದ್ರು ಕೂಡ 5 ವರ್ಷಕ್ಕೊಂದ್ಸರಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದರೆ ಅದರಷ್ಟು ಒಳ್ಳೆಯದು. ಎಲ್ಲರೂ ಈಗ ಇರೋ ಸ್ಥಳದಾರ ಬಿಟ್ಟು ಬೇರೆ ಪರಸ್ಥಳದಾರರು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರೂ ಕೂಡ ನಮಗೆ ಪರಿಚಯ ಆಗುತ್ತೆ. ಊರು ಯಾವಾಗನ ಹೋದಾಗ ನಮಗೂ ಹೊಸ ಮನುಷ್ಯರು, ಹೊಸ ಜನ, ಹೊಸ ಪರಿಚಯ ಹಿಂಗಾಗುತ್ತೆ. ಹಂಗಾಗಿ ಗ್ರ್ಯಾಂಡಾಗಿ ಮಾಡಿದರೆ ನಮಗೆ ಭಾಳ ಖುಷಿ ಆಗುತ್ತೆ. ಸಂತೋಷ ಸರ್. ನೀವು ಕೂಡ ಬಂದಿದ್ದಕ್ಕೆ ನಮಗೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಅವ್ರ ತಮ್ಮ ಹೆಸರು? ಶೋಭಾ ರೀ. ತಮ್ಮ ಹೆಸರು? ರಾಜಭಕ್ಷಿ. ಮೇಡಮ್ ಅವರೇ, ಸೊಂಡೂರು ನೆಲದಲ್ಲಿ ಈ ಒಂದು ಪ್ರಯತ್ನ ಭಾಳ ಹೊಸದಾದಂಥ ಒಂದು ಪ್ರಯೋಗ, ಏನು ಹೇಳಿಕ್ಕೆ ಬಯಸ್ತೀವಿ? ತುಂಬ ಸಂತೋಷ. ಹಿಂದೂ ಮುಸ್ಲಿಮ್ಸ್ ಅನ್ನೋದು ಯಾವಾಗಲೂ ಭೇದ ಭಾವನೆ ಇತ್ತು. ಈಗ ಇದು ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಯ್ತು. ಎಲ್ಲರೂ ಒಂದೇ ಅನ್ನೋ ಭಾವನೆ ಐತೆ ಇಟ್ಕೊಂಡು ಎಲ್ಲ ಮಾಡಿದಾರಲ್ಲ, ತುಂಬ ಚೆನ್ನಾಗೈತೆ. ಎಂದಾದರೂ ಬಂದು ಭೇಟಿ ಕೊಟ್ಟಿದ್ರ ಮೇಡಮ್ ಇದಕ್ಕಿಂತ ಮುಂಚೆ? ಇಲ್ಲ ನಾವು ಬರಲೇಬಾರ್ದು, ನಮ್ಮದು ಏನು ಕುರಾನ ಕೇಳಬಾರ್ದು ಹಿಂದೂಗಳು ಅಂತ ಅವಾಗೆಲ್ಲ ಅಂತಿದ್ರು.
ಈಗೆಲ್ಲ ಸಮನಾಗಿರ್ಬೇಕನ್ನೋದೊಂದು ಭಾವನೆ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಎಲ್ಲ ಒಂದು ತಪ್ಪು ಕಲ್ಪನೆಗಳು ನಮ್ಮ ಸಮಾಜದಲ್ಲಿ ಇತ್ತು. ಈ ಒಂದು ವೇದಿಕೆಯ ಯಾವ ಥರ ಒಂದು ಪ್ರಭಾವ ಬೀಳುತ್ತೆ ಮುಂಬರುವ ಪೀಳಿಗೆಗಾಗಲಿ, ನಮ್ಮ ಇರುವಂಥ ಇವಾಗ ಗಣ್ಯರಿಗಾಗಲಿ. ಮೇಡಮ್ ಅವರೇ, ಸ್ತ್ರೀಯರಿಗೆ ಮಸೀದಿ ಒಳಗಡೆ ಪ್ರವೇಶದ ಬಗ್ಗೆ ಒಂದು ಸಾಕಷ್ಟು ಗೊಂದಲಗಳು ಸಮಾಜದಲ್ಲಿ ಇದ್ದವು. ಆ ಒಂದು ಗೊಂದಲದ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ ಮೇಡಮ್, ಏನು ಅದೆಲ್ಲ ಅಂತೇಳಿ? ಅದೇ ಹಿಂದೂಗಳು ಬರಬಾರ್ದು, ನಮ್ಮದು ಕುರಾನ ಕೇಳಬಾರ್ದು ಅನ್ನೋದೊಂದು ಅವರ ಅಭಿಪ್ರಾಯ ಇತ್ತು. ಈಗೆಲ್ಲ ಸಮಾನತೆಯಿಂದ ಕೇಳಬೇಕು, ಎಲ್ಲ ದೇವರು ಒಂದೇ ಅನ್ನೋ ಭಾವನೆ ತಿಳಿಸ್ಕೊಟ್ಟಿದ್ದೀರಿ. ತಪ್ಪು ಕಲ್ಪನೆ ಮೇಡಮ್ ಅದು ಇದ್ದಿದ್ದು. ನಾವು ಕೂಡ ಇದು ಇಸ್ಲಾಂ ಧರ್ಮ ಏನಿದೆಯಲ್ಲ, ಇದು ಬರೀ ಮುಸಲ್ಮಾನರಿಗೆ ಬಂದಿರುವಂಥ ಒಂದು ಇಸ್ಲಾಂ ಧರ್ಮ ಅಲ್ಲ. ಈ ಪವಿತ್ರ ಕುರಾನ್ ಏನಿದೆಯಲ್ಲ, ಇದು ಬರೀ ಮುಸಲ್ಮಾನರ ಸ್ವತ್ತಲ್ಲ, ಇಡೀ ಮಾನವ ಕುಲದ ಸ್ವತ್ತು ಮೇಡಮ್. ಇಡೀ ಮಾನವ ಕುಲಕ್ಕಾಗಿ ಬಂದಿರುವಂಥಗಳು ಇವೆರಡು ಅಂಶಗಳು. ಸೊ ಹಾಗಾಗಿ ನಾವು ಎಲ್ಲಿವರೆಗೆ ನಮ್ಮ ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿವರೆಗೆ ಏನು ಭೇದ ಭಾವಗಳು ಬರಲ್ಲ. ನಾವೆಲ್ಲಿಂದ ಸೃಷ್ಟಿಗಳನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಸ್ವಲ್ಪ ಭೇದ ಭಾವಗಳು ನಮ್ಮಲ್ಲಿ ಹುಟ್ಕೊಳ್ತವೆ. ಅದರಿಂದ ನಮ್ಮ ಈ ಥರದ ಒಂದು ಕಲುಷಿತ ವಾತಾವರಣ ನಿರ್ಮಾಣ ನಾವಾಗಿ ಖುದ್ದಾಗಿ ಮಾಡ್ಕೊತೀವಿ. ಸರ್ ಸರ್ ತಮ್ಮ ಹೆಸರು? ಕೃಷ್ಣಪ್ಪ. ಸರ್ ತಮ್ಮ ಹೆಸರು? ಬಾದಾಮಿ ಬನಶಂಕರಿ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಪ್ರೇಮ್ಲೀಲಾ ಅಂತೇಳಿ. ಬಳ್ಳಾರಿ ಜಿಲ್ಲೆಯ ಈ ಒಂದು ಸೊಂಡೂರು ನೆಲದಲ್ಲಿ ಮೊಟ್ಟ ಮೊದಲನೆಯದಾದಂಥ ಒಂದು ಪ್ರಯೋಗ ನಡೀತಾ ಇದೆ ಸರ್. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಸರ್, ಇದು ಇವತ್ತು ನನ್ನ ಜೀವನದಲ್ಲಿ ಭಾಳ ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಇವತ್ತೆಲ್ಲ ಸ್ನೇಹಿತರ ಜೊತೆಗೆ ನಾವು ಬೆರ್ತಿದ್ದು, ಆಮೇಲೆ ನಿಮ್ಮ ಸಮಾಜದವ್ರ ಜೊತೆಗೆ ಇದ್ದಿದ್ದು, ಇವತ್ತು ನಮ್ಮ ಹಿತೈಷಿಗಳು ಎಲ್ಲರೂ ಇದ್ದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯ್ತು. ನಮ್ಮ ಅಕ್ಕರು, ನನ್ನ ಪ್ರೀತಿ ಅಕ್ಕರವರು, ಅವ್ರ ಕೈಯಾಗೆ ನನ್ನ ಮಗ ಓದಿದ್ದ, ಅವನು ಕೈಲಾಸ ಓದ. ಅದು ಇವತ್ತು ನನಗೆ ದುಃಖದ್ದು ವಿಚಾರನೂ ಆಗ್ತತೆ, ಸಂತೋಷದ ವಿಚಾರನೂ ಆಗ್ತತೆ. ನಮ್ಮ ಅಕ್ಕರು, ನಮ್ಮ ಸಾರು ಬಂದಿದ್ದಕ್ಕೆ ನನಗೆ ಇನ್ನೂ ಭಾಳ ಖುಷಿ ಆಯಿತು. ಅವ್ರ ಜೊತೆಗೆ ಇದ್ದಿದ್ದೇ ನನಗೆ ಇವತ್ತು ಜೀವನ ಸುದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತದೆ. ಸರ್, ಎಂದಾದರೂ ಭೇಟಿ ಕೊಟ್ಟಿದ್ರೆ ಇದಕ್ಕಿಂತ ಮುಂಚೆ ಮಸೀದಿ? ಸರ್, ಕೊಟ್ಟಿನಿ, ನಾನು ಮಸ್ಸಲ ಭೇಟಿ ಕೊಟ್ಟಿನಿ. ಆಮೇಲೆ ನಮ್ಮ ಮುಸ್ಲಿಮ್ ಸಮಾಜದವರಿಗೆ ಚಿಕನ್ನು ಮಟನ್ನು ಎಲ್ಲ ಕೊಟ್ಟಿನಿ, ಅವ್ರ ಜೊತೆಗೆ ಬರ್ತೀನಿ. ಇವತ್ತು ನನ್ನ ಸಮಾಜದ ಕೆಲಸನೇ ಇವತ್ತು ಎಲ್ಲರ ಜೊತೆಗೆ ಬರ್ತಿದ್ದೆ. ಇವತ್ತು ನಾನು 5 ಸಲ ಕೌನ್ಸಿಲರು, 1 ಸಲ ಮುನ್ಸಿಪಲ್ ಪ್ರೆಸಿಡೆಂಟು, ಡಿಸ್ಟಿಕ್ ಪ್ರೆಸಿಡೆಂಟು, ರೋಟ್ರಿ ಪ್ರೆಸಿಡೆಂಟು, ಇಷ್ಟೆಲ್ಲ ಒಂದು ನನಗೆ ನಮ್ಮವರೇ ಇವತ್ತು ಆದಂಥ ಒಂದು ಅವಕಾಶಗಳು ಕೊಟ್ಟರು. ಇವತ್ತು ಆ ಒಂದು ಇದರಿಂದನೇ ನಾನು ನಿಮ್ಮ ಜೊತೆಗೆ ಬೆರೆಯೋಕ್ಕೆ ಇವತ್ತು ಭಾಳ ಸಂತೋಷದ ದಿನ ಅಂತ ಹೇಳ್ತಿದ್ದೇನೆ. ಸರ್, ಮುಂಬರುವ ಪೀಳಿಗೆಗೆ ಏನು ಹೇಳಿಕ್ಕೆ ಬಯಸ್ತೀರಾ ಈ ಒಂದು ವೇದಿಕೆಯ ಮುಖಾಂತರ? ಸರ್, ನಾವು ಇದು ಎಂದೂ ಮುಸ್ಲಿಮ್ಸ್ ಮಸೀದಿ ಒಳಗೆ ಪ್ರವೇಶ ನಾನು ಮಾಡಿಲ್ಲ. ನಿಮಗೆ ಎಷ್ಟು ವರ್ಷ ಸರ್? 76. ನೋಡಿದ್ರಲ್ಲ ವೀಕ್ಷಕರೇ, 76 ವರ್ಷ ಒಮ್ಮೆನೂ ಭೇಟಿ ಇಲ್ಲ ಮಸೀದಿಗೆ. ಇದರಲ್ಲಿ ನಾನು ನಮ್ಮ ಮುಸ್ಲಿಂ ಬಾಂಧವರಿಗೂ ಕೂಡ ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಒಳನಾಡಿಗಳಿಗೆ, ನಮ್ಮ ಸ್ನೇಹಿತರಿಗೆ ನಾವು ಯಾವ ಥರ ಅವ್ರ ಜೊತೆಗೆ ನಾವು ಬೆರೀತಾ ಇದ್ದೀವಿ ಅಂದರೆ, 76 ವರ್ಷ ಸರಿಗೆ ಒಂದು ಸಲನೂ ಯಾರೂ ಅವರಿಗೆ ಮಸೀದಿಯಲ್ಲಿ ಕರೆದಿಲ್ಲ. ವಿಪರ್ಯಾಸ ಸರ್. ಸರ್, ಮುಂದುವರಿಸಿ. ಇನ್ನೇನಿಲ್ಲ, ಈಗ ನಮ್ಮಲ್ಲಿ ಒಂದು ಈ ಭಾವನೆ ಏನಿತ್ತಲ್ಲ, ಈಗ ಇದನ್ನೆಲ್ಲ ವಾತಾವರಣ ನೋಡಿಬಿಟ್ಟು ಈ ನಮ್ಮ ಮನಸ್ಸಿನಲ್ಲಿದ್ದದ್ದೆಲ್ಲ ಹೊರಗಡೆ ಆಗಿತ್ತು. ಈಗ ನಮಗೆ ಬಂದದ್ದು ಬಹಳ ಸಂತೋಷ ಆಯಿತು. ಆದರೆ ನಮ್ಮ ಉಪಾಧ್ಯಾಯರ ಮಗನೇ ಬಂದು ನೀವು ಬಂದೇ ತಿರಬೇಕು ಅಂತಂದು ಕಂಡೀಷನ್ ಮಾಡಿದ್ದಕ್ಕಾಗಿಯೇ 2 ಮದುವೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಸರ್, ಮನಸ್ಸಿನಲ್ಲಿ ಭೇಟಿಗಿಂತ ಮುಂಚೆ ಮಸೀದಿಯಲ್ಲಿ 4 ಗೋಡೆ ಒಳಗಡೆ ಏನೆಲ್ಲ ದಿನನಿತ್ಯ ಚಟುವಟಿಕೆಗಳು ನಡೆಯುತ್ತೆ ಅನ್ನುವಂಥ ಒಂದು ಏನಾದರೂ ಗೊಂದಲ, ಕುತೂಹಲ ಏನಾದ್ರು ಇತ್ತ ಸರ್? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ, ನನಗೆ ಅದ್ರ ಬಗ್ಗೆನೇ ಅರಿವಿಲ್ಲ ಮತ್ತೇನು ಗೊತ್ತಿಲ್ಲ, ಮತ್ತೇನು ಎರಡೂ ಒಂದೇ. ಮೇಡಮ್ ಅವರೇ, ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಸ್ತ್ರೀಯರಿಗೆ ಮಸೀದಿಯಲ್ಲಿ ಪ್ರವೇಶ ಇದೆಯೋ ಇಲ್ವೋ ಅನ್ನುವಂಥ ಒಂದು ಸಾಮಾನ್ಯವಾದ ಒಂದು ಗೊಂದಲ ಇದೆ. ಈ ಗೊಂದಲದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ ಮೇಡಮ್? ಸರ್, ಗೊತ್ತಿತ್ತು ಸರ್. ಯಾಕೆ ಗೊತ್ತಾ, ಮಸೀದಿ ಒಳಗೆ ನಾವು ಸಾಕಷ್ಟು ನೋಡಿದಾಗ ಹೆಣ್ಮಕ್ಳು ಹೊರಗಡೆನೇ ಇರ್ತಾರೆ ಅಂತಿದ್ರು. ಆಮೇಲೆ ಈ ಕರೋನಾ ಟೈಮಲ್ಲಿ ಈ SP ಗಳು ಅವರು ಇವರು ಮಸೀದಿ ಒಳಗಡೆನೇ ಹೋಗ್ಬಿಟ್ರಂತೆ, ಅವ್ರು ಹೋಗಬಾರ್ದು ಅನ್ನೋದು ಅಪವಾದಗಳು ಪತ್ರಿಕಾ ಮಾಧ್ಯಮದಲ್ಲಿ ಕೇಳ್ತಾ ಇದ್ವಿ ಸರ್. ಯಾಕೆ ಹೋಗಬಾರ್ದು ಯಾಕೆ ಮಸೀದಿ ಒಳಗೆ? ಅವ್ರಿಗೆ ಅವಕಾಶ ಇಲ್ಲಂತೆ, ಅದು ಇಲ್ಲೋಗಿದ್ದಾರೆ ಅಂತೇಳಿ ಊಹಾಪೋಹಗಳು ಗೊತ್ತಾಗ್ತಿದ್ವು. ಆದರೂ ಮಸೀದಿ ಒಳಗೆ ಏನು ನಡೀತದೆ ಅನ್ನೋದು ಒಂದು ನೀವು ಹೇಳ್ದಂಗೆ ಇತ್ತು. ಇವಾಗ ಹೇಳಿದಲ್ಲ ಸರ್, ಏನು ನಡೀತಾ ಇದೆ ಅಲ್ಲಿ, ಯಾಕೆ ನಮ್ಮನ್ನು ಬಿಟ್ಕೊಳ್ಳಲ್ಲ ಅನ್ನೋದು ಒಂದು ಗೊಂದಲ ಇತ್ತು ಸರ್.
ಬಟ್ ಇಲ್ಲಿನ ಒಂದು ಸೌಹಾರ್ದತೆ ಇದು ವಾತಾವರಣ ನೋಡಿದಾಗ ನಿಜಕ್ಕೂ ಇದು ಸೊಂಡೂರಿನ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ದಿನ ಆಗಿದೆ ಸರ್. ಯಾಕಂದರೆ ಭಾಳ ಸಂತೋಷನೂ ಆಯಿತು. ಯಾಕಂದರೆ ಇವರ ಒಂದು ಮುಸ್ಲಿಮರ ಒಂದು ಆತ್ಮೀಯತೆ ನೋಡಿದರೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಅಂತಂದೇನು ನಾವು ನಾಡಗೀತೆ ಇದೆಯಲ್ಲ ಸರ್, ಅದಕ್ಕೆ ಸಾಕ್ಷೀಭೂತವಾಗಿ ಇದು ಇವತ್ತಿನ ಒಂದು ಸೌಹಾರ್ದತೆ ಮನೋಭಾವನೆ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಪ್ರಿಯ ವೀಕ್ಷಕರೇ, ಇನ್ನೊಂದು ನಾನು ಇಲ್ಲಿಂದ ಒಂದು ಸಂದೇಶ, ಈ ವೇದಿಕೆಯ ಮುಖಾಂತರ ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಮಸೀದಿ ಮತ್ತು ನಮ್ಮ ಪವಿತ್ರ ಕುರಾನ್, ಇಸ್ಲಾಂ ಇದು ಬರೀ ಮುಸಲ್ಮಾನರಿಗೆ ಸೀಮಿತವಾದದ್ದು ಅಲ್ಲ, ಇದು ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಅಂಶಗಳು. ಸೊ ಈ ಒಂದು ಮಿಸ್ಕನ್ಸೆಪ್ಷನ್ನು, ಇದು ಒಂದು ತಪ್ಪು ಕಲ್ಪನೆ ಸಮಾಜದಲ್ಲಿ ಇತ್ತು. ಏನಪ್ಪ ಅಂದರೆ ಇಸ್ಲಾಂ ಆಗಲಿ, ಕುರಾನ್ ಆಗಲಿ, ಮಸೀದಿ ಆಗಲಿ ಇದು ಬರೀ ಮುಸಲ್ಮಾನರಿಗೆ ಸೀಮಿತವಾಗಿರೋದು ಅಂತ ಹೇಳಿ, ಇದು ತಪ್ಪು. ಮಸೀದಿಯ ದ್ವಾರಗಳು ಮುಸ್ಲಿಮೇತರರಿಗೂ ಕೂಡ ಬಾಗಿಲು ತೆರೆದಿವೆ, ಎಂದೆಂದಿಗೂ ತೆರೆದಿವೆ. ಮೇಡಮ್, ಇನ್ನೇನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲ ಸರ್, ನೀವು ಹೇಳಿದಂಗೆ ಇದು ಒಬ್ಬರಿಗಲ್ಲ ಕುರಾನ್ ಅಂದರೆ ಎಲ್ಲ ಧರ್ಮೀಯರು ಇದನ್ನು ಓದಿ ಇದರ ಅಂಶಗಳನ್ನು ತಿಳ್ಕೊಂಡು ಮಾನವ ಕುಲಕ್ಕೆ ಅಂಶಗಳು ಬಂದಿರೋನ ಎಲ್ಲ ಸಂದೇಶನ ಒಳ್ಳೆಯದನ್ನೇ ಸಾರ್ತಾ ಇದೆ ಸರ್. ಇದನ್ನು ಪ್ರತಿಯೊಬ್ಬರು ಅನುಸರಿಸಿದರೆ ನಮ್ಮ ಒಂದು ದೇಹದಲ್ಲಿರುವ ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನು ಬಯಸೋದಕ್ಕೆ ಒಂದು ಒಳ್ಳೆಯ ಕುರಾನ್ ಕೂಡ ಒಂದು ಒಳ್ಳೆಯ ಗ್ರಂಥ ಆಗಿದೆ ಸರ್. ಅದನ್ನು ಗ್ರಂಥ ಸರ್, ಕೊನೆಯದಾಗಿ ಆಡಳಿತ ಮಂಡಳಿಗೆ, ಆಯೋಜಕರಿಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ಇಷ್ಟು ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡು ಇಷ್ಟೆಲ್ಲ ಇದು ಮಾಡಿರಲ್ಲ ನಿಮ್ಮ ಆಡಳಿತ ಮಂಡಳಿಗೆ ಧನ್ಯವಾದಗಳು. ಚೆನ್ನಾಗಿದೆ ಇದು ಪ್ರೋಗ್ರಾಮ್ ಸರ್. ಅವ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಿರುವಂಥವರೆಲ್ಲರಿಗೂ ಒಂದು ಅನುಕೂಲಕರವಾಗಿದೆ ಇದು. ಪ್ರಿಯ ವೀಕ್ಷಕರೇ, ನಮ್ಮ ಜೊತೆಗೆ ಇಂದು KRX ಪಕ್ಷದ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿನ ಒಂದು ವಾತಾವರಣ ವೀಕ್ಷಿಸಿದ್ದಾರೆ. ಬನ್ನಿ ಅವರೊಡನೆ ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡೋಣ, ಯಾವ ಥರ ಅವರ ಅನುಭವ ಇತ್ತು ಅಂತೇಳಿ. ಸರ್, ಈ ಒಂದು ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಯ ಸೊಂಡೂರು ನೆಲದಲ್ಲಿ ಮೊದಲನೆಯದಾದಂಥ ಒಂದು ಪ್ರಯೋಗ, ಹೆಜ್ಜೆ ಏನಾದರೂ ಹೇಳ್ಕೋಬೋದು. ಏನು ಹೇಳಿಕ್ಕೆ ಬಯಸ್ತಾರೆ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಸರ್, ಮೊದಲನೇದಾಗಿ ನಾನು ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ಕಮಿಟಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂತಪ್ಪ ಅಂದರೆ ಸೊಂಡೂರು ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾವುದೇ ಮಸೀದಿಯವರಾಗಲಿ ಮತ್ತು ಯಾವುದೇ ಒಂದು ಮಠಾಧೀಶರಾಗಲಿ ಆಯೋಜಿಸಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀರ ಮೊದಲಾಗಿ ಧನ್ಯವಾದಗಳು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾದಾಗ ನೋಡಿದ್ವಿ, ಮೊದಲಾಗಿ ಮಸೀದಿಯಲ್ಲಿ ಬರ್ತಕ್ಕಂಥ ವಜೂಖಾನದಿಂದ ಹಿಡಿದು ನಮಾಜ್ ಮತ್ತು ಮನುಷ್ಯ ಸತ್ತಾಗ ಯಾವ ರೀತಿಯಲ್ಲಿ ಅವನನ್ನು ಮಣ್ಣು ಮಾಡುತ್ತಾರೆ ಅಲ್ಲಿವರೆಗೂ ಕೂಡ ಸಹ ಪ್ರದರ್ಶನ ಮಾಡಿದ್ದೀರಿ. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಸೊಂಡೂರಿನ ಸುತ್ತಮುತ್ತ ಹಳ್ಳಿಯ ಜನರು ಮತ್ತು ಸೊಂಡೂರಿನ ತಾಲೂಕಿನ ಸಾರ್ವಜನಿಕರೆಲ್ಲ ಬಂದು, ಸರ್ವಧರ್ಮೀಯರು ಬಂದಿದ್ದಾರೆ. ಇಲ್ಲಿ ಬರೇ ಮುಸ್ಲಿಮ್ಸ್ ಅಂತಲ್ಲ, ಇಲ್ಲಿ ಹಿಂದೂರು ಬಂದಿದ್ದಾರೆ, ಕ್ರಿಶ್ಚಿಯನ್ಸು ಬಂದಿದ್ದಾರೆ, ಮರಾಠೀಸ್ ಬಂದಿದ್ದಾರೆ. ಏನು ನಮ್ಮ ಭಾರತ ದೇಶ ಇದೆ, ಬಹುಜಾತಿದ ದೇಶ. ಹಾಗಾಗಿ ಈ ಒಂದು ಸೊಂಡೂರು ತಾಲೂಕಿನಲ್ಲಿ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಬಾಳ್ತಾ ಇದ್ದಾರೆ. ಇಲ್ಲಿ ಸೌಹಾರ್ದತೆ ಭಾಳಷ್ಟು ಎದ್ದು ಕಾಣ್ತಾ ಇದೆ ನಮಗೆ. ಇಲ್ಲಿ ನೋಡಿದಾಗ ಇಲ್ಲಿ ಅತಿ ಹೆಚ್ಚಾಗಿ ಅನ್ಯ ಧರ್ಮೀಯರೇ ಬಂದಿದ್ದಾರೆ. ಅದು ಅನ್ಯ ಧರ್ಮೀಯರು ಅಂತ ಹೇಳಕ್ಕೆ ನನಗೆ ಆಗ್ತಾಯಿಲ್ಲ, ಯಾಕಂದರೆ ಅವರು ಸಹ ಮಾನವರೇ, ನಾವು ಕೂಡ ಮಾನವರೇ. ಇದರಲ್ಲಿ ನನ್ನದೇನಾದರೂ ತಪ್ಪಾದ್ರಲ್ಲಿ ಕ್ಷಮೆ ಇರಲಿ ಅಂತ ಕೊಡ್ತೀನಿ. ಮೊದಲನೇದಾಗಿ ನಾನು ಅನ್ಯ ಧರ್ಮೀಯ ಅನ್ನೋದು ಪದನ ಬಳಸಿದ್ದೀನಿ. ಯಾಕಂದರೆ ಇಲ್ಲಿ ಬಂದಿರತಕ್ಕಂಥ ಒಬ್ಬರು ಈಗ ತಾನೇ ಮಾತಾಡ್ಸಿದ್ವಿ ನಾವು ಕೂಡ ಅವ್ರ ಜೊತೆಯಲ್ಲಿ. ಅವರು ಹೇಳಿದರು, ನಾವು ಇಂಥ ಒಂದು ಕಾರ್ಯಕ್ರಮ ಯಾವುದೇ ಒಂದು ಊರಲ್ಲಿ ಸಹ ನೋಡಿಲ್ಲ. ಈಗ ಒಂದು ಕಾರ್ಯಕ್ರಮ ನೋಡಿದ್ದು ನಮಗೂ ಸಹ ಭಾಳ ಖುಷಿಯಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಮನಸ್ಸಿಗೆ ತೃಪ್ತಿಯಾಗುವಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಸೊಂಡೂರಿನ ಹಜರತ್ ಬಿಲಾಲ್ ಮಸೀದಿಯ ಏನು ಕಮಿಟಿಯವರಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಗಿತ್ತು, ಆದರೂ ಕೂಡ ಈಗ ನಡೀತಿರೋದು ಒಳ್ಳೆಯ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೀನಿ. ನೀವೇನು ಹೇಳಿ? ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಭಾಳ ಉತ್ತಮ ಬೆಳವಣಿಗೆ. ಇಸ್ಲಾಂ ಬಗ್ಗೆ ಇರುವಂಥ ಪೂರ್ವಗ್ರಹಗಳನ್ನು ದೂರ ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ಹಾಗೆ ಎಲ್ಲ ಜನಸಾಮಾನ್ಯರಿಗೆ ಅರ್ಥೈಸುವಂತಹ ಒಂದು ದಿಕ್ಕಿನ ಕಡೆಗೆ ಇಸ್ಲಾಮಿನ ತತ್ವಗಳನ್ನು ಹರಡಿಸುವಂಥ ಕಾರ್ಯ ಹಮ್ಮಿಕೊಂಡಿದ್ದು ಶ್ಲಾಘನೀಯ, ಸಂತೋಷ ಆಗುತ್ತೆ. ಸಾರ್ ಹೇಳಿದಂಗೆ ಈ ಕಾರ್ಯಕ್ರಮಗಳು ಹೆಚ್ಚು ಸಾರ್ವಜನಿಕರಿಗೆ ತಲುಪುವ ನಿಟ್ಟಿನಲ್ಲಿ ನಡೆದರೆ ಇನ್ನೂ ಜಗತ್ತಿಗೆ ಒಂದು ಶಾಂತಿಯನ್ನು ಕೊಟ್ಟಂತಹ ಕಾರ್ಯಕ್ರಮ ಆಗುತ್ತೆ. ಸರ್, ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಮಸೀದಿಗೆ ಭೇಟಿ ಕೊಟ್ಟಿದ್ರ? ಇಲ್ಲ ಸರ್, ನಾವು ಭಾಳಷ್ಟು ನಮ್ಮ ಸ್ನೇಹಿತರುಗಳು ಮುಸ್ಲಿಂ ಸ್ನೇಹಿತರು ಭಾಳ ಇದ್ದಾರೆ. ಅವರಿಗೆ ನಾನು ಪ್ರಶ್ನೆ ಮಾಡ್ತಾಯಿದ್ದೆ,
ನಮಗೆ ಮಸೀದಿಗೆ ಅವಕಾಶ ಯಾಕೆ ಕೊಡ್ತಾ ಇಲ್ಲ ನೀವು ಅಂತೇಳಿ. ಯಾಕಂತಂದರೆ ಇಲ್ಲಿನ ವಾತಾವರಣ ಅದನ್ನೆಲ್ಲ ನೋಡ್ಬೇಕನ್ನೋದು ಕೂಡ ನಮಗೆ ಇಚ್ಛೆ ಇತ್ತು. ಯಾಕಂದರೆ ದೇವಸ್ಥಾನಗಳಲ್ಲಿ ಯಾವ ಥರ ಐತೆ, ಇಲ್ಲಿ ಮಸೀದಿಗಳಲ್ಲಿ ಏನು ಯಾವ ಥರ ಪ್ರಾರ್ಥನೆ ಅವನ್ನೆಲ್ಲ ಮಾಡ್ತಾರೆ ಅನ್ನೋದು ನೋಡೋ ಕುತೂಹಲ ಕೂಡ ಇತ್ತು. ಈಗ ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಮುಸ್ಲಿಂ ಕಮಿಟಿಗೆ ನಾನು ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಎಲ್ಲೋ ಒಂದು ಕಡೆ ನಾವು ಕಮ್ಯುನಿಕೇಷನ್ ಗ್ಯಾಪನ್ನು ಇಟ್ಕೊಂಡಿದ್ವಿ. ಇಷ್ಟು ದಿವಸ ನಾವು ಕರಿತಾ ಇರಲಿಲ್ಲ, ಜನರು ಬರಲಿಕ್ಕೆ ಬಯಸ್ತಾ ಇದ್ರು ಕೂಡ ನಾವು ಕರಿತಾ ಇರಲಿಲ್ಲ. ಸರ್, ಈ ವೇದಿಕೆಯ ಮುಖಾಂತರ ನಾನು ಒಂದು ಮಾತು ಸ್ಪಷ್ಟಪಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಸೀದಿ, ಇಸ್ಲಾಂ, ಕುರಾನ್ ಇದು ಯಾವುದು ಮುಸಲ್ಮಾನರಿಗೆ ಸೀಮಿತವಾದದ್ದಲ್ಲ ಸರ್. ಇದು ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಒಂದು ಅಂಶಗಳು. ಸೊ ಹಾಗಾಗಿ ನೀವು ಯಾವಾಗಲೂ ಕೂಡ ನೀವು ಬರ್ಬೋದು, ಎನಿ ಟೈಮ್ ಯಾವಾಗೂ ಬರ್ಬೋದು, ಎನಿ ಡೇ ಬರ್ಬೋದು. ಇವತ್ತೇ ಇದು ಸ್ಪೆಷಲ್ ಡೇ ಅಂತ ಏನಿಲ್ಲ ಸರ್. ಈ ಒಂದು ತಪ್ಪು ಕಲ್ಪನೆ ನಮ್ಮ ಸೊಸೈಟಿಯಲ್ಲಿ ಏನಿದೆಯಲ್ಲ ಅದನ್ನು ಹೋಗಲಾಡಿಸಲಿಕ್ಕೆ ಈ ಥರದ ಒಂದು ವೇದಿಕೆ ಸಜ್ಜು ಮಾಡಿದ್ದೀವಿ. ಸೊ ಹಾಗಾಗಿ ನೀವು ಯಾವಾಗಾದರೂ ಕೂಡ ಮಸೀದಿಗೆ ಭೇಟಿ ಕೊಡ್ಬೋದು ಸರ್, ಮುಕ್ತ ಅವಕಾಶ ಇದೆ ಸರ್. ನಿಮ್ಮ ತಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ. ಪ್ರೊಫೆಷನ್? ದೇವರು. ಪರವಾಗಿಲ್ಲ ಮೇಡಮ್. ಬಳ್ಳಾರಿ ಜಿಲ್ಲೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಸೊಂಡೂರು ನೆಲದಲ್ಲಿ ಮೊದಲನೇ ಬಾರಿ ನಡೀತಾ ಇದೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಅಟೆಂಡ್ ಆಗಿರೋದು ಈ ಫಂಕ್ಷನ್ಗೆ. ಅಂದರೆ ಕೆಲವೊಂದು ವಿಷಯಗಳು ತಿಳ್ಕೊಂಡಿರಲಿಲ್ಲ. ಎಲ್ಲ ದೇವರು ಒಂದೇ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು. ನಮ್ಮ ಹಿಂದೂ ಪ್ರಕಾರ ನಾವು ಹಿಂದೂ ದೇವರಿಗೆ ಅಷ್ಟೇ ಪೂಜಿಸ್ತೀವಿ, ಅದ್ರ ಬಗ್ಗೆ ನಮ್ಗೆ ಅಷ್ಟೇ ಗೊತ್ತಿತ್ತು. ಇಲ್ಲಿ ನಮಾಜ್ ಮಾಡೋದು 5 ಟೈಮ್, ಡೈಲಿ 5 ಟೈಮ್ ನಮಾಜ್ ಮಾಡ್ತಾರೆ ಅಂತ ಹೇಳಿದರು. ಅದರ ಬಗ್ಗೆ ಚೆನ್ನಾಗಿ ಅರ್ಥ ಆಯಿತು. ಆಮೇಲೆ ನನಗೆ ಇನ್ನೊಂದು ಕ್ವಶನ್ ಅರ್ಥ ಆಗಿರಲಿಲ್ಲ, ಬಟ್ ಅದನ್ನು ಕ್ಲಿಯರ್ ಮಾಡಿದರು. ಏನಂತಂದರೆ, ಇವರು ದೇವರು ಅಲ್ಲ ಅಂತ ಹೇಳ್ತಿರಲ್ಲ, ಅವರಿಗೆ ತಂದೆ ತಾಯಿ ಇದ್ದಾರಾ ಅಂತ ಎಲ್ಲ ಕೇಳಿದೆ ನಾನು. ಅವ್ರು ಹೇಳಿದರು ಅಂತೇನೋ ಅವರೇ, ಆರಂಭನೂ ಅವರೇ ಅಂತಂದು. ಅದು ನಂಗೆ ಭಾಳ ಇಷ್ಟ ಆಯಿತು. ಬಟ್ ಎಲ್ಲರಿಗೂ ಅರ್ಥ ಆಗೋ ಥರ ಆಗಿದೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ ಕಾರ್ಯಕ್ರಮ. ಎಲ್ಲ ಒಂದು ಕಡೆ ಮತ್ತೆ ಅವ್ರಿಗೆ ತಂದೆ ತಾಯಿ ಹುಡುಕ್ತಾ ಹೋದ್ರೆ ಮತ್ತು ಅವರಿಗೂ ತಂದೆ ತಾಯಿ ಹುಡುಕ್ತಾ ಹೋಗುವಂಥ ಒಂದು ಸನ್ನಿವೇಶ ಉಂಟಾಗುತ್ತೆ. ಸೊ ಹಾಗಾಗಿ ಅವರು ಯಾರಿಂದನೂ ಜನಿಸಿಲ್ಲ, ಅವರು ಯಾರಿಗೂ ಜನಿಸೋದು ಇಲ್ಲ. ಅದು ಒಂದು ಬೇರೆ ಪ್ರಶ್ನೆ ಮೇಡಮ್. ಇನ್ನೊಂದು ಒಂದು ಪ್ರಮುಖವಾಗಿ ಸ್ತ್ರೀಯರಿಗೆ ಮಸೀದಿಯಲ್ಲಿ ಪ್ರವೇಶದ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಸಮಾಜದಲ್ಲಿ. ಇದ್ರ ಬಗ್ಗೆ ಏನಾದರೂ ನಿಮಗೆ ಅರಿವಿತ್ತಾ ಮೇಡಮ್? ಮೊದಲೇ ಭೇಟಿ ಕೊಡ್ತೀನಿ. ನಾನು ನನ್ನ ಮಂದಿ ಇವಾಗ ನಮ್ಮ ಮನೆ ಪಕ್ಕದವ್ರಿಗೆ ಕೇಳಿದ್ದೆ, ಅಂದರೆ ಮಸೀದಿಲಿ ಹೋಗ್ಬೋದಾ, ನೋಡ್ಬೋದಾ, ಅಲ್ಲೇನಿದೆ, ಯಾವ ಥರ ನೀವು ಪೂಜೆ ಮಾಡ್ತೀರಾ ಅಂತೇಳಿ. ಅವ್ರು ಹೇಳಿದರು, ಇಲ್ಲ ನಿಮ್ಗೆ ಯಾರಿಗೂ ಅವಕಾಶ ಕೊಡಲ್ಲ ಅಂತೇಳಿ. ನನಗಿವಾಗ ಬಟ್ ಆ ಚಾನ್ಸ್ ಇವಾಗ ಸಿಕ್ತು. ಅದಕ್ಕೆ ಹೇಳಿದ ತಕ್ಷಣ ಓಡಿ ಬಂದುಬಿಟ್ಟೆ. ತಿಳ್ಕೊಬೇಕು ಅನ್ನೋದೊಂದು ಆಸೆ ಇತ್ತು. ಚೆನ್ನಾಗಿದೆ, ಅಂದರೆ ಅರ್ಥ ಆಗುತ್ತೆ ಯಾವ ರೀತಿ ನೀವು ನಮಾಜ್ ಮಾಡ್ತೀರಾ ಏನು ಅಂತಂದು ತಿಳ್ಕೊಂಡು. ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಮೇಡಮ್, ಒಂದು ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂದರೆ ಸ್ತ್ರೀಯರಿಗೆ ಅದು ಹಾಗೂ ಇತರರಿಗೆ ಮಸೀದಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ. ಬಟ್ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ರಿಸರ್ವೇಷನ್ ಇದೆ ಮೇಡಮ್. ಆ ಒಂದು ಸ್ಥಳದಲ್ಲಿ ಜೆಂಟ್ಸ್ ಹೋಗೋಗಿಲ್ಲ, ಯಾಕಂದರೆ ಅದು ಅವರ ಸ್ಥಳ. ಇಲ್ಲಿ ಏನಪ್ಪ ಅಂದರೆ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಮಿಸ್ಕನ್ಸೆಪ್ಷನ್ ಏನಪ್ಪ ಅಂದರೆ ಸ್ತ್ರೀಯರಿಗೆ ಅವಕಾಶವೇ ಇಲ್ಲ ಮಸೀದಿಯಲ್ಲಿ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇದೆ. ಆ ಥರ ಏನಿಲ್ಲ. ಮಸೀದಿಯಲ್ಲಿ ಸ್ತ್ರೀಯರು ಕೂಡ ಬರ್ಬೋದು, ಅವರ ಆರಾಧನೆ ಅವರು ಕೂಡ ಮಾಡ್ಬೋದು. ತುಂಬ ಖುಷಿ ಆಯಿತು. ನಾವು ಮೊದಲಿಂದ ಏನೋ ತಿಳ್ಕೊಂಬಿಟ್ಟಿದ್ವಿ. ಅಂದರೆ ನಮಗೆ ಸುಮಾರು ನಾವು ಹುಡ್ದಾಗಿದ್ದ ಮಸೀದಿ ಒಳಗೆ ಏನೋ ಮಾಡ್ತಾಯಿದ್ದಾರೆ, ಅವ್ರದ್ದೇ ಆದಂಥ ಒಂದು ನಿಯಮದಲ್ಲಿ ಏನು ಸಂದೇಶ ಕೊಡ್ತಿದ್ದಾರೆ ಜನಕ್ಕೆ, ಅವರ ಜನಾಂಗಕ್ಕೆ ಅಂತ. ಇಲ್ಲಿ ಬಂದು ನೋಡಿದಾಗ ನಮಗೆ ಅರ್ಥ ಆಯಿತು. ಎಲ್ಲವೂ ಒಂದು ಮಾನವನಿಗೆ ಏನೇನು ಬೇಕು, ಯಾವ ರೀತಿ ಬದುಕಬೇಕು, ಯಾವ ರೀತಿ ವಾತಾವರಣದಿಂದ ಒಬ್ಬರನ್ನ ಒಬ್ರಿಗೆ ಹೆಂಗೆ ಪರಸ್ಪರ ಒಂದು ಸಂದೇಶನ ಕೊಡಬೇಕು, ಯಾಕೆ ದೇವ್ರನ್ನ ನಾವಿಲ್ಲಿ ಅಲ್ಲ ಅಂತ ಕೂಗಬೇಕು, ದೇವರು ಸೃಷ್ಟಿಕರ್ತ ಎಲ್ಲರೂ ಒಬ್ಬನೇ ಎಂದು ಭಾಳ ಸ್ಪಷ್ಟನೆ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನಮಗೆ. ಇದೊಂದು ಇದೇ ರೀತಿ ವರ್ಷಕ್ಕೊಮ್ಮೆ ಎಲ್ಲ ಆ ವರ್ಷದಲ್ಲಿ 2 ಒಮ್ಮೆ ಮಾಡಿದರೆ ಜನಗಳಿಗೆ ಒಂದು ಅರಿವು ಮೂಡು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕಮಿಟಿಗೂ ಈ ಒಂದು ಮುಸ್ಲಿಂ ಜನಕ್ಕೂ ನನ್ನ ಪರವಾಗಿ, ನಮ್ಮ ಒಂದು ಸಮಾಜ ಪರವಾಗಿ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಭಾಳ ಅದ್ಭುತವಾದ ಪ್ರಯತ್ನ ಇದು. ಯಾಕಂದರೆ ಇದು ಯಾರ ಗಮನದಲ್ಲಿ ಇದ್ದಿಲ್ಲ, ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿ ತನ್ನ ಅರ್ಥದಲ್ಲಿತ್ತು ಎಲ್ಲರಿಗೆ. ಸೊ ಇಂಥ ಪ್ರೋಗ್ರಾಮ್ ಮಾಡೋದ್ರ ಮೂಲಕ ಈ ಮುಸ್ಲಿಮ್ಲಿಂದ ಒಳಗಡೆ ಮಸೀದಿಯಲ್ಲಿ ಏನು ಮಾಡ್ತಾರೆ, ಯಾತಕ್ಕಾಗಿ ಮಾಡ್ತಾರೆ, ಇದೆಲ್ಲರಿಗೆ ಸಮಾನತೆ ವಹಿಸ್ತದೆ ಅನ್ನೋದು ಇದೊಂದು ಭಾವನೆಯಿಂದ ಇದು ಅರ್ಥಪೂರ್ಣವಾದ ಒಂದು ಪ್ರೋಗ್ರಾಮ್ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ನೀವೇನು ಹೇಳಿ ಬಯಸ್ತಾರೆ? ನಮಗೆ ಭಾಳ ಶಾಂತಿ ನೆಮ್ಮದಿ ಅನಿಸುತ್ತೆ. ಕೆಲವೊಂದು ಅರ್ಥ ಆದವು, ತಪ್ಪುಗಳು ತಿದ್ದಿಕೋಬೇಕಂತ ಎಲ್ಲರೂ ಸಮಾನತೆ ಒಳಗೆ ಏನು ಹೊರಗೆ ಏನು ಅನ್ನೋದು ಸ್ವಲ್ಪ ಪಬ್ಲಿಸಿಟಿ ಮಾಡ್ದಂಗೆ ಆಯಿತು. ಸರ್, ಇದಕ್ಕೆ ಮಸೀದಿ ಒಳಗಡೆ ಭೇಟಿ ಕೊಡೋದಕ್ಕಿಂತ ಮುಂಚೆ ಏನಾದರೂ ಮನಸ್ಸಿನಲ್ಲಿ ಒಂದು ಏನಾದರೂ ಊಹೆ ಆಗಲಿ, ಮಿಸ್ಕನ್ಸೆಪ್ಷನ್ ಆಗಲಿ, ಇಲ್ಲಿ ಭೇಟಿ ಕೊಟ್ಟ ನಂತರ ಅದು ಕ್ಲಿಯರ್ ಆಗಿದೆಯಾ? ನಮಗೇನು ಅನಿಸ್ತಂದ್ರೆ ಒಳಗೆ ಹೋದ್ಮೇಲೆ ಯಾವ ರೀತಿ ನಮಾಜ್ ಮಾಡ್ತಾರಂತೆ, ಆ ಮಸೀದಿ ಒಳಗೆ ಹೋಗಿದ್ದಿಲ್ಲ, ಈಗ ಫಸ್ಟ್ ಓದಿವಲ್ಲ, ಏನಂದ್ರೆ ಎಲ್ಲರಿಗೋಸ್ಕರ ಒಳ್ಳೇದಾಗಲಿ ಅಂತೇಳಿ ಇವರು ನಮಾಜ್ ಮಾಡ್ತಾರಂತ ನಮಗೆ ಶಾಂತಿ ನೆಮ್ಮದಿ ಅನಿಸುತ್ತೆ.
ನೀವೇನು ಹೇಳಿ ಬಯಸ್ತೀರಾ? ಸರ್, ಇದು ಮಸೀದಿ ನೋಡೋ ನಂತರ ಹಿಂದೂ ಎಲ್ಲ ಮುಸ್ಲಿಮ್ ಎಲ್ಲ ಬೇರೆ ಬೇರೆ ಎಲ್ಲ ಒಂದೇ. ಇಲ್ಲಿ ಕೊಟ್ಟಿರೋ ಮೆಸೇಜ್ ಏನಂದರೆ ಕುರಾನ್ ಅಂದರೆ ಹಿಂದಿ ಮಾತ್ರ ಮುಸ್ಲಿಮ್ಸರಿಗೆಲ್ಲ ಟೋಟ್ಲ್ ಇಡೀ ನಮ್ಮ ದೇಶದಾಗ ಏನಿದಾರಲ್ಲ ಜನ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಅದು ಅನಿಸ್ತು ಅಂತೇಳಿ ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮಾಜಿಗೆ ಭೇಟಿ ಕೊಟ್ಟಿವಿ, ಭಾಳ ಚೆನ್ನಾಗಿದೆ. ನೆಕ್ಸ್ಟ್ ಈ ಕಾರ್ಯಕ್ರಮ ನಾವು ಭಾಳ ನಡೆಸ್ಬೇಕಂತೇಳಿ ಎಲ್ಲರೂ ಕೇಳ್ತಾ ಇದ್ದೀನಿ. ಸರ್, ಇದು ಬರೀ ಭಾರತದ ಜನರಿಗೆ ಮಾತ್ರ ಬಂದಿರೋವಂಥ ಕುರಾನ್ ಅಲ್ಲ ಸರ್, ಇಡೀ ಮಾನವ ಕುಲಕ್ಕೆ ಬಂದಿರೋವಂಥ. ಯಾಕಂದರೆ ನಿಮ್ಮ ತಂದೆ ತಾಯಿಗಳು ನಾವು ಹುಡುಕ್ತಾ ಹೋದರೆ ನಮ್ಮ ಪೂರ್ವಜರನ್ನ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿಗಳು ಒಬ್ಬರೇ ಇರೋದು ಸರ್. ನಾವೆಲ್ಲರೂ ಅಣ್ಣ ತಮ್ಮಂದರು, ನಾವೆಲ್ಲರೂ ಸಹೋದರರು. ಸೊ ಹಾಗಾಗಿ ನಮ್ಮ ಸೃಷ್ಟಿಕರ್ತ ಕೂಡ ಒಬ್ಬನೇ ಇರೋದು. ನಾವು ಎಲ್ಲಿವರೆಗೆ ಆ ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಏನು ಭೇದ ಭಾವಗಳು ಬರಲ್ಲ. ನಾವು ಎಲ್ಲಿ ಸೃಷ್ಟಿಗಳನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಒಂದು ಸ್ವಲ್ಪ ಭೇದ ಭಾವಗಳು ಉಂಟಾಗುತ್ತೆ. ಆದ್ದರಿಂದ ಈ ಥರದ ನಮ್ಮ ಕಲುಷಿತ ವಾತಾವರಣ ನಾವು ಖುದ್ದಾಗಿ ನಾವು ನಿರ್ಮಾಣ ಮಾಡ್ಕೊತೀವಿ ಸರ್. ಸರಿ, ಅಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೆಯದಾದಂಥ ಒಂದು ಕಾರ್ಯಕ್ರಮ ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಇವತ್ತು ಏನು ಕಾರ್ಯಕ್ರಮ ಭಾಳ ಅದ್ಭುತವಾದ ಕಾರ್ಯಕ್ರಮ. ಇವತ್ತು ಒಂದು ಸಂದೇಶವನ್ನು ಒಂದು ಸಾರಿರುವಂಥ ಒಂದು ದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೇನೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಾವೆಲ್ಲರೂ ಒಂದೇ. ಸೃಷ್ಟಿಕರ್ತ ಎಲ್ಲರಿಗೂ ಒಂದೇ ಭಾವನೆ, ಸೋದರ ಭಾವನೆ ಜೀವನ ಮಾಡಬೇಕು, ನಾವು ಶಾಂತಿ ಮಾರ್ಗದಿಂದ ಇರಬೇಕು ಅಂಥೇಳಿ ಸೃಷ್ಟಿಕರ್ತ ನಮ್ಮನ್ನೆಲ್ಲ ಕಳಿಸ್ಕೊಟ್ಟಿದ್ದಾನೆ. ಇದು ಅರ್ಥ ಏನಪ್ಪ ಅಂದರೆ ನಾವೆಲ್ಲರೂ ಒಂದುಗೂಡಿ ಒಂದು ಒಳ್ಳೆಯ ವಾತಾವರಣನ ನಿರ್ಮಾಣ ಮಾಡಬೇಕು ಅಂಥೇಳಿ ಇವತ್ತೇನು ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಭಾಳ ಶ್ಲಾಘನೀಯ. ಡಾಕ್ಟರ್ ರಾಮ್ ಶೆಟ್ಟಿ ಅವರು ಸರ್ ಅವರಿದ್ದಾರೆ, ನಗರದ ಪ್ರಸಿದ್ಧ ಒಂದು ವೈದ್ಯರಾಗಿದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮ ನಿಮ್ಮ ಊರಿನಲ್ಲಿ, ನಿಮ್ಮ ನೆಲದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ, ಏನು ಹೇಳಲಿಕ್ಕೆ ಬಯಸ್ತಾರೆ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ನಿಜಕ್ಕೂ ಸಾರ್ವಜನಿಕರಲ್ಲಿ ಸೌಹಾರ್ದತೆ, ಶಾಂತಿ ಮತ್ತು ಸಮಾನತೆಯನ್ನು ಮೂಡಿಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳು ಮೊದಲೇ ಮೂಡಿ ಬರಬೇಕಾಗಿತ್ತು, ಒಟ್ಟು ಲೇಟ್ ಆದ್ರೂ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಇದರಿಂದ ಆದರೂ ನಮ್ಮಲ್ಲಿರ್ತಕ್ಕಂಥ ಈ ಜನಾಂಗೀಯ ಕಲೆಗಳು ಮನುಷ್ಯರು ಹೊಡೆದಾಡ್ತಕ್ಕಂಥ ಒಂದು ಭಾವನೆಗಳು ಹೋಗಿ ಎಲ್ಲರಲ್ಲಿ ಶಾಂತಿ ಮೂಡಲಿ, ಆ ದೇವರು ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡಲಿ. ಇಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲರಿಗೂ, ಈ ಒಂದು ಮಸೀದಿಯ ಕಮಿಟಿಯ ಎಲ್ಲರಿಗೂ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಮತ್ತು ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಹೇಳ್ತಾ, ಈ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ಸಮಾಜದಲ್ಲಿ ಅಳವಡಿಸಿಕೊಂಡಾಗ ಇದರ ಒಂದು ಏನು ಉದ್ದೇಶ ನಿಜಕ್ಕೂ ಮೂಡುತ್ತೆ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ, ಇಂಥ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿ ಅಂಥೇಳಿ ಒಂದು ಇವರಿಗೆಲ್ಲರಿಗೂ ಇನ್ನೊಮ್ಮೆ ನಾನು ಧನ್ಯವಾದಗಳು ಹೇಳ್ತೀನಿ. ಸರ್, ಕಾರ್ಯಕ್ರಮ ನೀವು ನೋಡಿದ್ದೀರಾ? ಏನಾದ್ರು ಲೋಪ ಕಂಡಿದ್ದೀರಾ ಸರ್? ಇಲ್ಲ, ನಿಜಕ್ಕೂ ಶಾಂತಿಯುತವಾಗಿರ್ತಕ್ಕಂಥ ಮತ್ತು ಸೌಹಾರ್ದಯುತವಾಗಿರ್ತಕ್ಕಂಥ ಮತ್ತು ಎಲ್ಲರೂ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಖುಷಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರಗಳು. ಇಂದಿನ ಈ ಸಾರ್ವಜನಿಕವಾಗಿ ಮಸೀದಿಯ ಒಂದು ಭೇಟಿ ತುಂಬ ಅರ್ಥಪೂರ್ಣವಾದ ವಿಚಾರ. ಬಹುಶಃ ಇದನ್ನು ಯಾರು ವಿಚಾರ ಕಲ್ಪನೆಯಲ್ಲಿ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ. ನನ್ನಂಥ ಅನೇಕ ಜನರು ಮಸೀದಿ ಅಂದ್ರೇನು, ಇಸ್ಲಾಂ ಧರ್ಮ ಅಂದ್ರೇನು, ಮುಸಲ್ಮಾನ್ ಅಂದ್ರೇನು ಅನ್ನುವಂಥ ವೈಚಾರಿಕತೆ ಬಹಳ ಕಡಿಮೆ ಇತ್ತು. ನಾವೆಲ್ಲ ನಮ್ಮ ಜಾತೀಯತೆಯಿಂದ, ನಮ್ಮ ಒಂದು ಹುಟ್ಟಿನಿಂದಾಗಿ ನಮ್ಮದೇ ಜೀವನದಲ್ಲಿ ಸಾಕಷ್ಟು ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಸದ್ಗುರುಗಳಾದಂಥ ಮಹಾರಾಜರ ಒಬ್ಬ ಶಿಷ್ಯಂದರು ಇಬ್ರಾಹಿಂ ಸುತಾರ್ ಅವರಂತ, ಅವರು ತುಂಬ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಗೆ ಕುವೆಂಪು ಅವರು ಹೇಳಿದರು. ಈ ಭಾರತ ಎಲ್ಲ ಧರ್ಮಗಳನ್ನು ಹೊಂದಿರತಕ್ಕಂಥ ಒಂದು ಸುಂದರವಾದ ತೋಟ. ಎಲ್ಲ ಧರ್ಮಗಳು ಒಂದೊಂದು ಹೂವು ಇದ್ದಂಗೆ, ಎಲ್ಲ ಹೂಗಳು ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದ್ದಾವೆ ಅಂಥೇಳಿ ನಮಗಿವತ್ತು ಇಲ್ಲಿ ಬಂದ ಮೇಲೆ ಇಲ್ಲಿರ್ತಕ್ಕಂಥ ನಮ್ಮ ಮುಸಲ್ಮಾನ್ ಸಹೋದರರು ಆತ್ಮೀಯತೆಯಿಂದ ಕರೆದುಕೊಂಡು ಹೋಗಿ ಪ್ರತಿಯೊಬ್ಬರು 2 ಗಂಟೆ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಪ್ರತಿಯೊಂದು ವಿಷಯವನ್ನು ಇದಿಷ್ಟೊಂದು ತಿಳಿಸ್ಕೊಟ್ಟಿದ್ರು. ಎಲ್ರಿಗೂ ತುಂಬ ಧನ್ಯವಾದಗಳು. ಎಲ್ಲರೂ ನಾವು ವಿಶ್ವಶಾಂತಿಗಾಗಿ ಸಹೋದರ ಬಾಳ್ವೆಯನ್ನು ಮಾಡೋಣ. ಎಲ್ಲರೂ ಒಂದೇ ತಂದೆ ತಾಯಿಗಳ ಮಕ್ಕಳಂತೆ ಈ ಭಾರತದ ಸೇವೆಯನ್ನು ಮಾಡೋಣ. ಜೈ ಹಿಂದ್. ಸರ್, ಈ ಥರದ ಒಂದು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ನಡೆದರೆ ನಿಮ್ಮ ಸಹಕಾರ ಇರುತ್ತಾ? ಖಂಡಿತವಾಗಿಯೂ ಇರುತ್ತೆ. ನಾನು ಮತ್ತು ನಮ್ಮ ಡಾಕ್ಟ್ರು ರಾಮ್ ಶೆಟ್ಟಿ ಸರ್ ಇದ್ದಾಗ ಅದನ್ನೇ ಹೇಳ್ತಿದ್ವಿ. ಭಾಳ ಹಿಂದಿಂದನೇ ಈ ಥರದ್ದು ಕಾರ್ಯಕ್ರಮ ಎಲ್ಲ
ಬೇರೆ ಧರ್ಮದವರು ಮಸೀದಿಗಳಿಗೆ ಭೇಟಿ ಕೊಡಬೇಕು, ಮತ್ತು ಎಲ್ಲ ಮುಸಲ್ಮಾನರು ಎಲ್ಲ ಕಡೆಗೂ ಭೇಟಿ ಕೊಟ್ಕೊಂಡು ನಾವೆಲ್ಲರೂ ಒಬ್ಬರಲ್ಲಿ ಒಬ್ಬರು ಅರ್ಥವನ್ನು ಮಾಡಿಕೊಂಡು ಒಬ್ಬರಲ್ಲೊಬ್ಬ ಪ್ರೀತಿಯಿಂದ ಇರ್ತಕ್ಕಂಥದ್ದನ್ನು, ಅಲ್ಲಿರ್ತಕ್ಕಂಥ ಒಳ್ಳೆತನವನ್ನು ನಮ್ಮಲ್ಲೇ ಅಳವಡಿಸ್ಕೊಳ್ಬೇಕು. ಎಷ್ಟೋ ಸರ್ತಿ ಎಲ್ಲ ಧರ್ಮಗಳಲ್ಲಿರುವಂತಹ ಒಳ್ಳೆತನವನ್ನು ನಾವು ಅಳವಡಿಸ್ಕೊಂಡ್ವಿ ಅಂದರೆ ನಾವು ಶ್ರೇಷ್ಠ ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಒಬ್ಬರು ಒಳಗಡೆ ಹೇಳ್ತಾ ಇದ್ದರು, ಯಾರು ಮುಸಲ್ಮಾನ್ ಅಂತಂದರೆ ಅದು ಜಾತಿವಾಚಕ ಅಲ್ಲ ಅಂತ ಹೇಳಿ ಇಬ್ರಾಹಿಂ ಸುತಾರ್ ಅವರು ಕೂಡ ಹೇಳ್ತಾ ಇದ್ದರು. ಏಕದೇವೋಪಾಸನೆಯಲ್ಲಿದ್ದು ವಿಶ್ವದ ಶಾಂತಿಯನ್ನು ಬಯಸ್ತಕ್ಕಂಥವ್ನು ಮುಸಲ್ಮಾನ ಆಗ್ತಾನಂತೆ. ಹಾಗಾದರೆ ನಾವೆಲ್ಲರೂ ಕೂಡ ಒಂದೇ ಬೆಳಕನ್ನು ಪ್ರವಾದಿ ಮೊಹಮ್ಮದರು ನೋಡಿದರು, ಅವರು ಅಲ್ಲಾಹ್ ಅಂತ ಕರೆದ್ರು, ಮತ್ತೊಬ್ಬರು ನೋಡಿದರು ಅವ್ರನ್ನ ರಾಮ ಅಂತ ಕರೆದ್ರು. ಎಲ್ಲ ದೇವರು ಒಂದೇ, ಅಲ್ಲೇನು ಏನು ಭಿನ್ನಾಭಿಪ್ರಾಯಗಳು ಇಲ್ಲ. ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ನಾವು ಪೂಜಿಸ್ತಾ ಇದ್ದೀವಿ. ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಸರ್. ಕೊನೆಯದಾಗಿ ಒಂದು ಕುರಾನಲ್ಲಿ ಒಂದು ಆಯತ್ ಬರುತ್ತೆ ಸರ್, ತಾಲು ಇಲ್ಲ ಕಲಿಮತಿನ್ ಸವಾಯಿಂ ಬೈನನ ವ ಬೈನಕುಮ್ ಅಂತೇಳಿ. ಇದರ ಅರ್ಥ ಏನಂದರೆ ಸರ್, ನಿಮ್ಮಲ್ಲಿ ಏನು ಸಮಾನತೆ ಇದೆ ನೋಡಿ, ಅಟ್ಲೀಸ್ಟ್ ಆ ಸಮಾನತೆ ಕಡೆಗೆ ಬಂದುಬಿಟ್ರೆ ಹೆಚ್ಚು ಕಡಿಮೆ ಒಂದು 80% ಡಿಫ್ರೆನ್ಸಸ್ಸು ಎಲ್ಲ ಮುಕ್ತಾಯವಾಗಿಬಿಡುತ್ತೆ ಸರ್. ಅದರಲ್ಲಿ ಮೇಜರ್ ಆಗಿರುವಂಥ ಒಂದು ಅಂಶ ಏನಪ್ಪ ಅಂದರೆ, ಸೃಷ್ಟಿಕರ್ತ ಇರೋದು ಒಬ್ಬನೇ. ಎಲ್ಲ ವೇದ ಗ್ರಂಥಗಳು, ಇಸ್ಲಾಮನ್ನ ಕುರಾನ್ ಕೂಡ ಹೇಳ್ತಾ ಇರೋದು ಸೃಷ್ಟಿಕರ್ತ ಇರೋದು ಒಬ್ಬನೇ ಅಂತೇಳಿ. ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ನಾವು ಬಂದುಬಿಟ್ರೆ ಡಿಫ್ರೆನ್ಸಸ್ಸಿಗೆ ನೋಡೋಣ, ಇನ್ನೊಂದು ದಿವಸ ಮಾತಾಡ್ಲಿಕ್ಕೆ ಬೇಕಾದರೆ ಇನ್ನೊಂದು ಪ್ರಯತ್ನ ಪಡೋಣಂತೆ. ಬಟ್ ಸಮಾನತೆ ಇರೋ ಒಂದು ಅಂಶದಲ್ಲಿ ಬಂದುಬಿಟ್ರೆ ಏನು ಭೇದ ಭಾವಗಳು ಜಾಸ್ತಿ ಇರೋದಿಲ್ಲ. ಇವತ್ತು ಸಂಡೂರು ತಾಲೂಕಿನಲ್ಲಿ ನಮ್ಮ ಎಲ್ಲ ಮುಸ್ಲಿಂ ಸಮುದಾಯದವರು ಎಲ್ಲ ಧರ್ಮೀಯರನ್ನು ತಮ್ಮ ಒಂದು ಪ್ರಾರ್ಥನಾ ಮಂದಿರಕ್ಕೆ ಕರೆದು ತಮ್ಮ ಒಂದು ಧರ್ಮಗ್ರಂಥದ ಸಾರಾಂಶ ಏನಿದೆ ಅದನ್ನು ಎಲ್ಲರಿಗೆ ತಿಳಿಸ್ತಕ್ಕಂಥ ಒಂದು ಜವಾಬ್ದಾರಿಯುತ ಒಂದು ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ ಇವತ್ತು ಸಂಡೂರು ತಾಲೂಕಿನಲ್ಲಿ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ನಾನು ಎಲ್ಲ ಕಡೆಗೂ ಗಮನಿಸಿದಂಗೆ ನಮ್ಮ ಭಗವದ್ಗೀತೆಯಲ್ಲಿ ಏನು ನಮಗೆ ನಮ್ಮ ಜೀವನದ ಸಾರಾಂಶ, ನಮ್ಮ ಧರ್ಮದ ಸಾರಾಂಶ ಏನಿದೆ ಅದು ಕೂಡ ಇಲ್ಲಿದೆ. ಅಂದರೆ ಅವರು ಕುರಾನ್ನಲ್ಲಿ ಕೂಡ ನಮ್ಮ ಭಗವದ್ಗೀತೆಯಲ್ಲಿ ನಮ್ಮ ಶ್ರೀಕೃಷ್ಣ ಏನು ಹೇಳಿದ್ದಾನೆ, ಅವರು ಅಲ್ಲಾಹ್ ಕೂಡ ಅದನ್ನೇ ಹೇಳಿದ್ದಾನೆ. ಅಂದರೆ ಎರಡೂ ಧರ್ಮಗಳ ಸಾರಾಂಶ ಒಂದೇ. ಹಾಗೆಯೇ ನಮ್ಮ ಕ್ರಿಶ್ಚಿಯನ್ ಧರ್ಮದ್ದಾಗಿರ್ಬೋದು, ಒಟ್ಟಾರೆಯಾಗಿ ಎಲ್ಲ ಧರ್ಮಗಳ ಸಾರಾಂಶ ಏನಂದರೆ ನಾವೆಲ್ಲರೂ ಶಾಂತಿಯುತವಾಗಿ ಬದುಕಬೇಕು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಸೌಹಾರ್ದತೆಯುತದಿಂದ ಬದುಕಬೇಕು. ಹಾಗೆಯೇ ಒಬ್ಬರ ಧರ್ಮವನ್ನು ಒಬ್ಬರು ಗೌರವಿಸ್ತಕ್ಕಂಥ ಒಂದು ಜೀವನವನ್ನು ನಾವೆಲ್ಲ ಮಾಡಬೇಕು ಅಂತ. ಹಾಗೆ ಮುಖ್ಯವಾಗಿ ಮಹಿಳೆಯರಿಗೆ ನನಗೂ ಒಂದು ಕುತೂಹಲ ಇತ್ತು, ಯಾಕೆ ಇವರು ಮಹಿಳೆಯರಿಗೆ ಪ್ರವೇಶ ಕೊಡೋದಿಲ್ಲ ಇದರಲ್ಲಿ ಅಂತಕ್ಕಂಥದ್ದು. ಇವತ್ತು ನನ್ನ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ತು. ಅವರು ಕುರಾನ್ನಲ್ಲಿ ಕೂಡ ಹೆಣ್ಮಕ್ಳಿಗೆ ಅತ್ಯಂತ ಗೌರವಯುತವಾದ ಸ್ಥಾನವನ್ನು ಅವರು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಮಹಿಳೆಯರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಅವರ ಕುಟುಂಬಗಳಲ್ಲಿ ಕೂಡ ಕೊಡ್ತಾರೆ. ಅವ್ರ ಗ್ರಂಥದಲ್ಲಿ ಕೂಡ ಅದನ್ನೇ ವಿವರಣೆ ಮಾಡಿ ಹೇಳಲಾಗಿದೆ. ಅದನ್ನು ಇವತ್ತು ಅವರು ಎಲ್ಲರೂ ಪಾಲಿಸ್ತಾ ಇದ್ದಾರೆ. ಹಾಗೆಯೇ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಅವರೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ರಚಲಿತ ವಿದ್ಯಮಾನಗಳು ನೋಡಿದಾಗ ಇದು ಏನು ಹೇಳ್ತಾರೆ, ನಮ್ಮಲ್ಲಿ ಪರಸ್ಪರ ಬಾಂಧವ್ಯದ ಬಗ್ಗೆ ರಾಜಕೀಯ ಶಕ್ತಿಗಳು ಅವೆಲ್ಲ ಕೋಮು ಸಂವರ್ಧನೆಯಲ್ಲಿ ಕೆಲಸಗಳು ಆ ಹೆಂಗಲ್ಲಿ ಒಂದು ಇವತ್ತು ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸೋದಾದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಈ ಕೋಮು ಗಲಭೆಗಳನ್ನು ಹರಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ಒಂದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಇವತ್ತು ಅದನ್ನೆಲ್ಲ ಒಂದು ಬದಿಗಿಟ್ಟು ನಾವೆಲ್ಲರೂ ಮಾನವರು, ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದರು, ನಮ್ಮದೆಲ್ಲರದು ಮಾನವ ಜಾತಿ, ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅಂತಕ್ಕಂಥ ಒಂದು ಇವತ್ತು ಸಂದೇಶವನ್ನು ಇಡೀ ಸಮಾಜಕ್ಕೆ ಮುಸ್ಲಿಂ ಸಮುದಾಯದವರು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತಿನವರೆಗೂ ನಮ್ಮ ಸಂಡೂರಿನಲ್ಲಿ ಆಗಿರ್ಬೋದು, ನಾವೆಲ್ಲ ಸಮುದಾಯದವರು ಒಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ಒಂದು ಸಂಪ್ರದಾಯ ಇಲ್ಲಿ ಯಾವತ್ತಿಗೂ ಇಲ್ಲಿ ಒಂದು ಕೋಮು ಗಲಭೆಗೆ ಸಂಬಂಧಪಟ್ಟ ಒಂದೇ ಒಂದು ಘಟನೆ ಕೂಡ ಆಗಿಲ್ಲ. ಅದನ್ನು ನಮ್ಮ ಮುಸ್ಲಿಂ ಸಮುದಾಯದವರು ಕೂಡ ತುಂಬ ಜವಾಬ್ದಾರಿಯುತವಾಗಿ ಅದನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಹಿಂದೂಗಳು ಕೂಡ ಅದನ್ನು ತುಂಬ ಜವಾಬ್ದಾರಿಯುತವಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಏನು ಕೋಮು ಹರಡ್ತಕ್ಕಂಥ ಈ ಶಕ್ತಿಗಳು ಏನಿದ್ದಾವೆ ಅವನ್ನು ನಾವು ನಿರ್ನಾಮ ಮಾಡಿ ಒಂದು ಉತ್ತಮವಾದ ಒಂದು ಬಾಂಧವ್ಯ ಇರ್ತಕ್ಕಂಥ ಸಮಾಜವನ್ನು ಕಟ್ಟೋದ್ರಲ್ಲಿ ಅವರು ಮುಸ್ಲಿಂ ಸಮುದಾಯದವರು ಮತ್ತು ನಾವು ಹಿಂದೂಗಳು ಸೇರಿ ಮಾಡೋಣ. ನಮ್ಮ ಇಡೀ ಭಾರತಕ್ಕೆ ಮತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ಸಂಡೂರು ಮಾದರಿ ಆಗಲಿ ಅಂತ ನಾನು ಬಯಸ್ತೀನಿ. ಬಳ್ಳಾರಿ ಜಿಲ್ಲೆಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮೀಯರಿಗೆ ನಾವು ಆಧಾರದ ಸ್ವಾಗತವನ್ನು ಕೋರಿರುತ್ತೇವೆ. ಈ ಒಂದು ಮಸೀದಿ ಸಂದರ್ಶನ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಪರಸ್ಪರ ನಾವು ಸಹಬಾಳ್ವೆ, ಸಹೋದರತೆ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಅರಿತು ಪರಸ್ಪರ ಒಬ್ಬರನ್ನು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿಯ ಒಂದು ವಾತಾವರಣವನ್ನು ಸೃಷ್ಟಿಸುತ್ತಾ
ಈ ಒಂದು ದೇಶದ ಬೆಳವಣಿಗೆಯಲ್ಲಿ ಎಲ್ಲ ಸರ್ವಧರ್ಮೀಯರ ಒಂದು ಪಾತ್ರವನ್ನು ವಹಿಸಬೇಕು, ಎಲ್ಲ ಸರ್ವಧರ್ಮೀಯರು ಅಣ್ಣ ತಮ್ಮಂದರಾಗಿ ಸಮಾಜದಲ್ಲಿ ಬಾಳಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತುಂಬ ಸಂತೋಷವಾಗಿದೆ. ಈ ಥರ ಇದನ್ನು ಕೂಡ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ವಿ, ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದೇವೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ. ಇದು ಒಳ್ಳೆಯ ವಾತಾವರಣ, ನಮಗೆ ಗೊತ್ತಿಲ್ಲಂಥ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ ಮುಖಾಂತರ. ಸರ್, ಈ ಒಂದು ಕಾರ್ಯಕ್ರಮ ಸಾಕಷ್ಟು ಖರ್ಚು ವೆಚ್ಚದಿಂದ ನಡೀತಾ ಇದೆ. ಇಲ್ಲಿನ ಆಯೋಜಕರು ಈ ಥರದ ಒಂದು ಶ್ರಮ ಪಟ್ಟಿದ್ದಾರೆ. ಇಲ್ಲಿನ ಇವಾಗ ನೀವು ಹೊರಡ್ತಾ ಇದ್ದೀರಾ ಸರ್ ಆಚೆ, ಈ ಒಂದು ವೇದಿಕೆಯ ಮುಖಾಂತರ ಒಂದು ಯಾವ ಒಂದು ಸಂದೇಶ ನೀವು ಇಲ್ಲಿಂದ ತೊಗೊಂಡು ಹೋಗಲಿಕ್ಕೆ ಇಚ್ಛಿಸ್ತಾ ಇದ್ದೀರಾ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಯಾವುದೇ ಧರ್ಮ ಭೇದ ಭಾವನೆ ಇಲ್ಲ ಇದರಲ್ಲಿ ಅನ್ನೋದು ನಮಗೆ ಅರ್ಥ ಆಗಿದೆ. ಅಂದರೆ ಸೃಷ್ಟಿಕರ್ತ ಇರೋದು ಒಬ್ಬನೇ, ಎಲ್ಲರೂ ಸೃಷ್ಟಿಕರ್ತನನ್ನು ಆರಾಧಿಸಬೇಕು, ಸೃಷ್ಟಿಗಳನ್ನಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಏನಾದ್ರು ಸಿಗ್ತಾ ಇದೆಯಾ ಸರ್ ಈ ವೇದಿಕೆಯ ಮುಖಾಂತರ? ದೇವರು ಒಬ್ಬರೇ ಅನ್ನುವುದು ಇಲ್ಲಿ ನಾವು ನಮಗೆ ಅರ್ಥವಾಗಿದೆ. ಸರ್, ಈ ಥರದ ವೇದಿಕೆಗಳಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರ ಇರುತ್ತಾ? 100% ನನ್ನ ಸಹಕಾರ ಇದ್ದೇ ಇರುತ್ತೆ ಸರ್. ಲೈಫ್ನಲ್ಲಿ ಫಸ್ಟ್ ಟೈಮ್ ನಾವು ಮಸೀದಿ ಬಂದಿದ್ದು, ನಮ್ಮ ಕರೆದಿದ್ದು ಕೂಡ ಫಸ್ಟ್ ಟೈಮು, ನಾವು ಬಂದಿರೋದು ಫಸ್ಟ್ ಟೈಮು. ಎಷ್ಟು ವರ್ಷ ಸರ್ ನಿಮಗೆ? ನನಗೆ 43 ವರ್ಷ ಇವಾಗ. ನೋಡಿದ್ರಲ್ಲ ವೀಕ್ಷಕರೇ, 43 ವರ್ಷ. ಇದು ವಿಪರ್ಯಾಸ. ನಾವು ಕರೀತಾ ಇಲ್ಲ, ಇವರು ಬರ್ತಾ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕ್ರಿಯೇಟ್ ಆಗ್ತಾ ಇದ್ದಾರೆ. ಕರಿಬೇಕು ನಾವು ಆ್ಯಸ್ ಅ ಮುಸ್ಲಿಮ್ ಆಗಿ. ನಾವು ಇವರು ಎಲ್ಲರೂ ಒಬ್ಬ ಸಹೋದರರು. ಒಂದು ನಮ್ಮ ಪೂರ್ವಜರನ್ನು ನಾವು ಹುಡುಕ್ತಾ ಹೋದರೆ ನಮ್ಮ ಇವರ ಎಲ್ಲರ ತಂದೆ ತಾಯಿ ಒಬ್ಬರೇ ಇರೋದು. ಹಾಗಾಗಿ ಇವರ ಎಲ್ಲ ಸೃಷ್ಟಿಕರ್ತ ಕೂಡ ಒಬ್ಬರೇ ಇರೋದ್ರಿಂದ ನಾವೆಲ್ಲರೂ ಸೃಷ್ಟಿಕರ್ತನನ್ನು ಆರಾಧಿಸಬೇಕು ಹೊರತು ಸೃಷ್ಟಿಗಳನ್ನಲ್ಲ ಅಂತೇಳಿ ಈ ವೇದಿಕೆಯ ಮುಖಾಂತರ ನಿಮ್ಮನ್ನು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ. ಯುವಕರಾಗಿದ್ದೀರಾ, ಈ ನಗರದ ಯುವಕರಿಗೆ ಈ ವೇದಿಕೆಯ ಮುಖಾಂತರ ಏನು ಹೇಳಿಕ್ಕೆ ಬಯಸ್ತೀರಾ? ಇದೇ ಥರನೇ ಎಲ್ಲ ಮಸೀದಿಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರ ಮಾಡಿದ್ರೆ ಎಲ್ಲರೂ ಒಂದೇ ಅನ್ನೋ ಥರ ಭಾವನೆ ಬರುತ್ತೆ ಪ್ರತಿಯೊಬ್ಬರಿಗೂ. ಆಯೋಜಕರಿಗೆ ಏನಾದ್ರು ಹೇಳಿಕ್ಕೆ ಬಯಸ್ತಾರ ಈ ವೇದಿಕೆ ಮುಖಾಂತರ? ಆಯೋಜಕರಿಗೂ ಮತ್ತು ನಮ್ಮ ಸಂಡೂರಿನ ಸಮಸ್ತ ಮುಸಲ್ಮಾನ್ ಬಾಂಧವರಿಗೂ ನಾನು ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಮನೆಗೆ ಹೋಗಿ ಅವರೆಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಮನೆಗೆ ಕೊಟ್ಟಿದ್ದಲ್ದೇ ಮತ್ತೆ ಅವ್ರವ್ರ ಫ್ರೆಂಡ್ಸ್ ಯಾರಾದರೂ ಎಲ್ಲರಿಗೂ ಅವರು ಫೋನಲ್ಲಿ ವಾಟ್ಸಪ್ ಮುಖಾಂತರನೂ ಕಾರ್ಡ್ ಹಾಕಿದ್ದಾರೆ. ಆಮೇಲೆ ಕಂಡಲ್ಲಿ ಕೂಡ ಹೇಳಿದ್ದಾರೆ. ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಸರ್, ಈ ವೇದಿಕೆಯ ಮುಖಾಂತರ ಒಂದು ಸ್ಪಷ್ಟ ಸಂದೇಶ ಇನ್ನೊಂದು ಕೊಡ್ಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಸೋದರರು. ಒಂದು ಪರಸ್ಪರ ಪ್ರೀತಿಯನ್ನು ನಿರ್ಮಾಣ ಮಾಡೋಣ, ಒಂದು ಒಳ್ಳೆಯ ಸಮಾಜ ಕೂಡ ನಾವು ನಿರ್ಮಾಣ ಮಾಡೋಣ. ಈ ವೇದಿಕೆಯ ಮುಖಾಂತರ ಒಂದು ಸಂದೇಶ ಕೂಡ, ಇನ್ನೊಂದು ಸಂದೇಶ ಕೂಡ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇದೇ ಥರ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದ್ರು ಲೋಪ ಇಲ್ಲ, ಯಾವುದೇ ಥರ ಲೋಪ ಆ ಥರ ಏನು ಕಂಡಿಲ್ಲ. ಬಟ್ ನಮಗೆ ಬೆಳಿಗ್ಗೆನೇ ಹೇಳಿದ್ರೆ ಬರಲಿಕ್ಕೆ, ಬಟ್ ನಾವೇ ತಡವಾಗಿ ಬಂದ್ವಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಎಲ್ಲ ನಮ್ಮ ಸ್ನೇಹಿತರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಥರ ಏನು ಸರ್, ತಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ. ಇನ್ನು ನಾವೇ ಗಿಲ್ಟಿ ಫೀಲ್ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ನಾವು ಇದುವರೆಗೆ ನಿಮ್ಮನ್ನು ಕರೆದಿಲ್ಲ. ಯಾಕಂದರೆ ಇದೆಲ್ಲ ನಿಮ್ಮ ಮಸೀದಿ, ಬರೀ ನಮ್ಮ ಮುಸಲ್ಮಾನರ ಮಸೀದಿ ಅಲ್ಲ, ಇದು ಇಡೀ ಮಾನವ ಕುಲಕ್ಕಾಗಿ ಬಂದಿರುವಂಥ ಒಂದು ಅಂಶಗಳು. ಕುರಾನ್ ಆಗಲಿ, ಇಸ್ಲಾಂ ಆಗಲಿ, ಆಮೇಲೆ ಮಸೀದಿ ಆಗಲಿ, ಎಲ್ಲ ಇಡೀ ಮಾನವ ಕುಲಕ್ಕೆ ಬಂದಿರುವಂಥ ಇವು ಅಂಶಗಳು. ಸೊ ಹಾಗಾಗಿ ಇದರಲ್ಲಿ ನಮ್ಮ ಕೂಡ ತಪ್ಪಿದೆ, ನಾವು ಕರೆದಿಲ್ಲ. ನಾವು ಕೂಡ ಕ್ಷಮೆ ಯಾಚಿಸ್ತಾ ಇದ್ದೀವಿ ಈ ವೇದಿಕೆಯ ಮುಖಾಂತರ. ಸರ್, ನಮಗೆ ಕೂಡ ನೀವು ಕ್ಷಮಿಸ್ಬೇಕು ಸರ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರ್ಕಾತುಹು. ಪ್ರಿಯ ವೀಕ್ಷಕರೇ, ಇಂದು ನಡೆದಂತಹ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಯ ಸೊಂಡೂರು ನಗರದಲ್ಲಿ ನಡೆದಿದೆ. ಯಾವ ಕಾರ್ಯಕ್ರಮ ಅಂತ ಹೇಳ್ತೀರಾ? ನೋಡ ಬನ್ನಿ ನಮ್ಮೂರ ಮಸೀದಿ ಎನ್ನುವಂಥ ಒಂದು ಸಾರ್ವಜನಿಕ ಮಸೀದಿ ಸಂದರ್ಶನ ಒಂದು ಕಾರ್ಯಕ್ರಮ ಇಲ್ಲಿ ಇವತ್ತು ಈ ನಗರದಲ್ಲಿ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಆಡಳಿತ ಮಂಡಳಿಯು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಬನ್ನಿ ಇವರೊಡನೆ ಒಂದೆರಡು ಮಾತಾಡೋಣ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು, ಈ ಒಂದು ಕಾರ್ಯಕ್ರಮದ ಪ್ರೇರಣೆ ಏನು ಅಂತ ಕೇಳೋಣ. ಸರ್, ಅಸ್ಸಲಾಮು ಅಲೈಕುಂ. ಸರ್, ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಸರ್? ಈ ಒಂದು ಕಾರ್ಯಕ್ರಮ ಈ ಥರದ ಒಂದು ಕಲುಷಿತ ವಾತಾವರಣದಲ್ಲಿ ಮಾಡಬೇಕಂತ ನಿಮಗೇನಕ್ಕೆ ಅನಿಸಿತು ಸರ್? ಸರ್, ಹೀಗೆ ಸಮಾಜದಲ್ಲಿ ನಡೆಯುವಂಥ ಅಹಿತಕರ ಘಟನೆಗಳು, ಜಾತೀಯತೆ, ಧಾರ್ಮಿಕ ದೂರ ಆಗ್ತಿರುವಂಥ ಧರ್ಮಗಳ ಬಗ್ಗೆ ಜಗಳ, ಇಂಥ ಕೆಟ್ಟ ಅಭಿಪ್ರಾಯಗಳು, ತಪ್ಪು ಕಲ್ಪನೆಗಳು ಜಾಸ್ತಿ ಆಗಿರೋದ್ರಿಂದ ಇಂಥ ಅನಾಹುತಗಳು ಆಗ್ತಾ ಇದ್ದಾವೆ ಅಂಥೇಳಿ ಯೋಚನೆ ಮಾಡಿ ಈ ಎಲ್ಲ ಅನಾಹುತಗಳಿಗೆ ಸೂಕ್ತವಾದಂತಹ ಒಂದು ಇಂಥ ಕಾರ್ಯಕ್ರಮಗಳು ಮಾಡಿ ದೂರ ಆಗುವಂತಹ ಸಮುದಾಯಗಳನ್ನು ಒಗ್ಗೂಡಿಸಿ ಅವರ ಮನಸ್ಸಿನಲ್ಲಿರುವ ಭಿನ್ನಾಭಿಪ್ರಾಯಗಳು ಮತ್ತು ಸಂಶಯಗಳನ್ನು ಹೊಗಲಾಡಿಸಿ ಒಂದುಗೂಡಿಸಿ ಸುಸಜ್ಜಿತವಾದಂಥ ಅತಿ ಪ್ರೀತಿ ವಾತ್ಸಲ್ಯಗಳಿಂದ ಕೂಡಿರುವಂಥ ಶಾಂತಿಯುತವಾದಂಥ ಸಮಾಜ, ಊರು, ನಾಡು ಮತ್ತು ದೇಶವನ್ನು ಕಟ್ಟಬೇಕನ್ನುವಂಥ ದೃಢ ನಿರ್ಧಾರದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ.
ಸಂತೋಷ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಅದೇ ಥರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರಲ್ಲ, ಇಲ್ಲಿಗೆ ಬಂದಂತಹ ವೀಕ್ಷಕರು, ಇಲ್ಲಿಗೆ ಬಂದಂತಹ ಸಾರ್ವಜನಿಕರು ಒಂದು ಮಾತಿನ ಮೇಲೆ ಸಾಕಷ್ಟು ಒತ್ತಾಯವನ್ನು ಹಾಕಿದ್ದಾರೆ ಸರ್. ಏನಪ್ಪ ಅಂದರೆ ಈ ಥರದ ಕಾರ್ಯಕ್ರಮಗಳು ಇವತ್ತು ಒಂದೇ ದಿವಸಕ್ಕೆ ನಿಲ್ಲಬಾರ್ದಂತೆ, ಪದೇ ಪದೇ ಆಗಬೇಕಂತೆ, ಇನ್ನು ಹೆಚ್ಚುವರಿ ಸಂಖ್ಯೆಯಲ್ಲಿ ಈ ಥರದ ಒಂದು ಕೆಲಸಗಳು ನೀವು ಮಾಡಬೇಕಂತೆ ಅಂತ ಹೇಳಿದ್ದಾರೆ. ಅವರ ಒಂದು ಆಸೆ ಅಂತೆ, ಅವರ ಒಂದು ಇಚ್ಛೆಯಂತೆ ನೀವು ಮುಂದಿನ ಬರುವ ದಿನಗಳಲ್ಲಿ ನಡ್ಕೊಂತೀರಾ ಸರ್? ಖಂಡಿತವಾಗಿಯೂ. ಈ ಹಿಂದೆ ನಾವು ಈ ಕಾರ್ಯಕ್ರಮ ಮಾಡೋಕ್ಕೆ ಕುರಾನ್ನಲ್ಲಿ ಸ್ಪಷ್ಟವಾಗಿ ನಮಗೆ ಎಲ್ಲ ಧರ್ಮದವರಿಗೆ ನಮ್ಮ ಇಸ್ಲಾಮಿನ ಬಗ್ಗೆ ತಿಳಿಯೋಕ್ಕೆ ಪೈಗಂಬರನ್ನು ಕಳಿಸಿದ್ದಾರೆ. ಅದರಂತೆ ಆ ಕೆಲಸವನ್ನು ಈಗ ಮುಂದಿನ ದಿನಗಳಲ್ಲಿ ನಾವುಗಳು ಮಾಡಬೇಕಾದಂಥ ಕರ್ತವ್ಯ ನಮ್ಮ ಮೇಲೆ ಇದೆ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಇಸ್ಲಾಮೋಪಯೋಗ ಏನು ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಈ ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದು, ಈಗ ಮುಂದಿನ ದಿನಗಳಲ್ಲಿ ಇನ್ನು ಇದಕ್ಕಿಂತ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಕೂಡ ನಾವು ಮಾಡಬೇಕಂತ ಇದ್ದೀವಿ ಇಸ್ಲಾಮೇತರ. ಸರ್, ಇದೇ ಥರ ಒಂದು ಕಮ್ಯುನಿಟಿಗಳ ನಡುವೆ ಒಂದು ಗ್ಯಾಪ್ ಏನಿದೆಯಲ್ಲ, ಅದು ಭಾಷೆಯ ಮೇಲೆ ಇರುತ್ತೆ. ಯಾಕಂದರೆ ಒಂದು ಕಮ್ಯುನಿಟಿಯ ಒಂದು ಭಾಷೆ ಒಬ್ಬರಿಗೆ ಒಬ್ಬರು ಅರ್ಥ ಆಗಿಲ್ಲ ಅಂದರೆ ಮಾತ್ರ ಒಂದು ದೂರ ನಿರ್ಮಾಣವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವು ಕನ್ನಡದಲ್ಲಿ ನಡೆದಿರುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಬಂದಂಥ ಜನಸಾಮಾನ್ಯರಲ್ಲಿ ಬಹಳ ಸಂತೋಷ ಇತ್ತು ಸರ್ ಅವರ ಮುಖಗಳಲ್ಲಿ. ಸೊ ಅವರು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ಈ ಥರದ ಒಂದು ಕಾರ್ಯಕ್ರಮಗಳು ಕನ್ನಡದಲ್ಲಿ ಪದೇ ಪದೇ ಆದರೆ ನಿಮ್ಮ ನಡುವೆ ಇರುವಂಥ ಒಂದು ದೂರ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ ಅನ್ನುವಂಥ ಕೂಡ ಮಾತಿಟ್ಟಿದ್ದಾರೆ. ಸೊ ಅವರ ಆ ಮಾತಿನ ಪ್ರಕಾರ ನೀವು ಕನ್ನಡಕ್ಕೆ ಈ ಥರದ ವೇದಿಕೆಯಲ್ಲಿ ಯಾವ ಸ್ಥಾನಮಾನ ಕೊಡ್ತೀರಾ ಸರ್? ಸರ್, ಭಾಷೆ ಬಗ್ಗೆ ಬಂದಾಗ ಒಂದು ಅದ್ಭುತ ವಿಷಯವನ್ನು ನಾನು ಹೇಳ್ಬೇಕು ಬಯಸ್ತೀನಿ. ಸಾರ್ವಜನಿಕರಾಗಲಿ ವೀಕ್ಷಕರಾಗಲಿ ತಪ್ಪು ತಿಳ್ಕೊಳ್ಬಾರ್ದು. ಎಲ್ಲ ಜನರಲ್ಲಿ ಭಾಷೆ ಅಂದರೆ ಏನು ಗೊತ್ತದೆ ಅಂದರೆ ಕನ್ನಡ ಭಾಷೆ, ತೆಲುಗು, ತಮಿಳು, ಆಂಗ್ಲ ಭಾಷೆ, ಉರ್ದು ಭಾಷೆ, ಅರಬಿ ಭಾಷೆ ಇಷ್ಟೇ ಗೊತ್ತಿದೆ. ನಿಜವಾಗಿಯೂ ಭಾಷೆ ಅಂದರೆ ಏನು ಸಾಮಾನ್ಯ ಎಲ್ಲ ಜನರಿಗೂ, ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಬೇರೆ ಯಾವುದೇ ಜನಾಂಗದವರು ಇರ್ಬೋದು, ಆ ಭಾಷೆ ಎಂದರೇನು ಜಾಸ್ತಿ 90% ಜನರಿಗೆ ಗೊತ್ತೇ ಇಲ್ಲ. ಇದರ ಭಾಷೆ ಬಗ್ಗೆ ಬಂದಾಗ ನಾನು ಹೇಳ್ತೀನಿ, ಈ ಭಾಷೆ ಎಂದರೇನು, ಈ ಭಾಷೆಯ ಸೃಷ್ಟಿಕರ್ತ ಯಾರು, ಎಲ್ಲ ಭಾಷೆಗಳಿಗೆ ಒಡೆಯ ಒಬ್ಬನೇ, ಅವನೇ ಸೃಷ್ಟಿ ಮಾಡಿದ್ದಾನೆ. ನಾವು ಕರ್ನಾಟಕದವರು ನಮ್ಮ ಪಾಲಿಗೆ ಬಂದಿರುವಂಥ ಕನ್ನಡ ಭಾಷೆ ಅದು ನಮ್ಮ ಮಕ್ಕಳಂತೆ, ಬೇರೆ ಭಾಷೆಯವರು ನಮ್ಮ ಸಹೋದರರ ಮಕ್ಕಳಂತೆ ಪ್ರೀತಿಸಬೇಕಂತ ಹೇಳ್ಕೊಡ್ತೀವಿ ವಿನಃ ನಾವು ಬೇರೆ ಭಾಷೆಯನ್ನು ಧಿಕ್ಕರಿಸುವುದಿಲ್ಲ, ಅದನ್ನು ವಿರೋಧಿಸುವುದಿಲ್ಲ, ಅದನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ. ಅದರ ಜೊತೆಗೆ ನಮ್ಮ ಭಾಷೆಯನ್ನು ನಮ್ಮ ಮಕ್ಕಳಿಗಿಂತ ಜಾಸ್ತಿ ನಾವು ಪ್ರೀತಿಸಬೇಕು. ಇದಕ್ಕೋಸ್ಕರ ಮಸೀದಿಗಳಲ್ಲಿ ಇನ್ನು ಮುಂದೆ ತಿಂಗಳಿಗೆ 1 ಸಲ ಆಗಲಿ ಕನ್ನಡ ಜುಮಾ ಖುದ್ಬವನ್ನು ನಾವು ಮಾಡಬೇಕಂತೇಳಿ, ಇದರ ಜೊತೆಗೆ ಅರಬಿ ಮದ್ರಸದ ಜೊತೆಗೆ ಕನ್ನಡ ಭಾಷೆ ಕಲಿಬೇಕು. ಕನ್ನಡದ ಮಹತ್ವ ಮತ್ತು ನಮ್ಮ ನಾಡಿನ ಭಾಷೆ ಕನ್ನಡ, ಇದು ನಮ್ಮ ಪಾಲಿಗೆ ಬಂದಿರುವಂಥದ್ದು. ಹೇಗೆ ನಮ್ಮ ಅಣ್ಣ ತಮ್ಮರ ಭಾಗದಲ್ಲಿ ನನಗೆ ಒಂದು ಮನೆ ಬಂದಿರುತ್ತೆ, ಅದರಿಂದ ನಾವು ಎಷ್ಟು ಸಂಬಂಧ ಇರುತ್ತೆ, ಎಷ್ಟು ಪ್ರೀತಿ ಇರುತ್ತೆ, ಅದೇ ಥರ ಇದು ನಮ್ಮ ನಾಡ ಭಾಷೆ, ಇದು ಕನ್ನಡ ಭಾಷೆ, ಇದು ನಮ್ಮ ಭಾಷೆ ಆಗಿರಬೇಕು. ಅದರ ಜೊತೆಗೆ ಹಾಗೆ ನಾವು ಸಂಬಂಧ ಇಟ್ಕೊಳ್ಬೇಕು, ಪ್ರೀತಿಸ್ಬೇಕನ್ನೋದಂಥದ್ದನ್ನು ನಾವು ತಿಳಿಸ್ಕೊಡ್ಬೇಕಂತೇಳಿ ನಾವು ಉದ್ದೇಶ ಮಾಡಿದ್ವಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಯಾವ ಥರ ಎಲ್ಲ ಪ್ರತಿಕ್ರಿಯೆಗಳು ಇವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ. ಇವರ ಈ ಒಂದು ಕಾರ್ಯಕ್ಕೆ, ಇವರ ಈ ಒಂದು ಶ್ರಮಕ್ಕೆ ಆ ಸೃಷ್ಟಿಕರ್ತನು ಇವರ ಎಲ್ಲರಿಗೂ ಒಂದು ಫಲ ನೀಡಲಿ ಅಂತ ಹೇಳ್ತಾ, ಇವರಿಗೆ ಶುಭವನ್ನು ಕೋರ್ತಾ ಧನ್ಯವಾದಗಳನ್ನು ಹೇಳೋಣ ಸರ್. ಧನ್ಯವಾದಗಳು ಸರ್. ಅಸ್ಲಾಂ ವಲೈಕುಂ.